भजे नमः पार्वते शिव हर हर महादेव 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 गजानन पद्मार्कं गजानन महर्निशा अनेकदन्तं भक्तानाम् एकदन्तमुपास्महे शारदा शारदाम्बुज वदना वदनाम्बुज सर्वदा सर्वदास्माकं सन्निधिं सन्निधिं कुरु सन्निधिं सन्निधिं कुरु संगीतसागरं चैव साहित्यभूषणं ददास्तु लिंगपूजा सदा वंदे गुरुपुत्रराज यतीश्वर वंदे गुरुपुत्रराज यतीश्वर सर्वमंगलमांगल्ये शिवे सर्वार्थसाधिके शरण्ये त्र्यंबके देवी नारायणे नमोस्तुते नारायणे नमोस्तुते नारायणे नमोस्तुते नारायणे नमोस्तुते सांब सदा शिव 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 श्री गुरु बसवालिंगाय नमः सांब सदा शिव सांब सदा शिव सांब सदा शिव सांब सदा शिव सांबजे नमः पार्वते श्रीमद् जगद्गुरु पंचाचार्य महाराज के जगद्गुरु रेवण सिद्धेश्वर महाराज के श्रीशैल मल्लिकार्जुन महाराज के वीरभद्रेश्वर महाराज के जगन्माता शांभवी माता के सकल साधु संत महाराज के अंदौर महाराज के अल्लारदौर
ಸರ್ವಮಂಗಲ ಮಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣೆ ನಮೋಸ್ತುತೆ. ಜೀಯಾತ್ರೆ ರೇಣುಕಾಚಾರ್ಯ ಶಿವಾಚಾರ್ಯ ಶಿಖಾಮಣಿ ಯೋ ವೀರಶೈವ ಸಿದ್ಧಾಂತಂ ಸ್ಥಾಪಯಾಮಾಸ ಭೂತಲೆ ಸ್ಥಾಪಯಾಮಾಸ ಭೂತಲೆ. ಪ್ರಪ್ರಥಮದಲ್ಲಿ ವೀರಶೈವ ಧರ್ಮ ಸಾಮ್ರಾಜ್ಯದ ಕುಲಚಕ್ರವರ್ತಿಗಳಾದ ರೇಣುಕಾದಿ ಪಂಚಾಚಾರ್ಯರನ್ನು ಎನ್ನ ಮನೋಮಂದಿರದಲ್ಲಿ ಸ್ಥಾಪಿಸಿಕೊಂಡು ಇಲ್ಲಿಯ ಕ್ಷೇತ್ರದೊಡೆಯರಾದ ಬೇಡಿದ ಭಕ್ತರ ಬಯಕೆಗಳನ್ನು ಸದಾ ಕಾಲದಲ್ಲಿ ಪೂರೈಕೆ ಮಾಡಲು ಸರ್ವ ಸಮರ್ಥರಾಗಿರುವ ಶ್ರೀ ವೀರಭದ್ರೇಶ್ವರ ಹಾಗೂ ಜಗನ್ಮಾತೆಯಾಗಿರತಕ್ಕಂಥ ಶಾಂಭವಿಯ ಪವಿತ್ರವಾಗಿರತಕ್ಕಂಥ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಕೋಟಿ ದೀರ್ಘ ದಂಡವತ್ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತಾ ಸಂಗೀತ ಶಾರದೆಯನ್ನೇ ತಮ್ಮ ಮನೋಮಂದಿರದಲ್ಲಿ ಸ್ಥಾಪಿಸಿಕೊಂಡಿರುವ ಗಾನ ರತ್ನರಾಗಿರತಕ್ಕಂಥ ಗಾನ ಕೋಗಿಲೆಗಳಾದ ಎನ್ನ ಆತ್ಮೀಯ ಸಂಗೀತ ಬಳಗವೇ, ಭಜನಾ ಸಂಘದವರೇ, ಇಲ್ಲಿವರೆಗೆ ತಮ್ಮದೇ ಆಗಿರತಕ್ಕಂಥ ಉಪನ್ಯಾಸವನ್ನಿರತಕ್ಕಂಥ ಲಾಯಣ್ಣ ಮಹಾರಾಜರೇ, ಸಭಾ ಸಂಚಾಲಕರಾಗಿರತಕ್ಕಂಥ ಆತ್ಮೀಯರಾದ ಮೇತ್ರಿ ಗುರುಗಳೇ, ಪಡೆದುಕೊಂಡಿರುವ ಮನುಷ್ಯ ಜನ್ಮವನ್ನ ಸಫಲ ಮಾಡಿಕೊಳ್ಳಲಿಕ್ಕೆ ಧ್ಯೇಯ ಉದ್ದೇಶವನ್ನು ಹೊಂದಿರತಕ್ಕಂಥ ಸಕಲ ಜ್ಞಾನಿಗಳೇ, ತಂದೆ ತಾಯಿಯಂದಿರರೇ, ಅಣ್ಣ ತಮ್ಮಂದಿರರೇ, ಅಕ್ಕ ತಂಗಿಯರೇ, ಮುದ್ದು ಮಕ್ಕಳೇ, ನಿಮ್ಮೆಲ್ಲರ ಪವಿತ್ರವಾಗಿರತಕ್ಕಂಥ ಹೃದಯ ಕಮಲದಲ್ಲಿ ವಾಸ ಮಾಡಿಕೊಂಡಿರುವ ಆ ಪರಮಾತ್ಮನ ಚಿಜ್ಯೋತಿಗೂ ಶರಣು ಶರಣಾರ್ಥಿ. ಶ್ರೀ ಗುರು ಕೃಪೆಯಿಂದ ಪಂಡಿತೋತ್ತಮರಾಗಿರತಕ್ಕಂಥ ದಿವ್ಯ ಜ್ಞಾನಿಗಳಾದ ಯಾವ ಚಿದಾನಂದ ಅವಧೂತರು ಜಗನ್ಮಾತೆಯಾಗಿರತಕ್ಕಂಥ ಜಗಜ್ಜನನಿಯಾಗಿರತಕ್ಕಂಥ ಶ್ರೀ ದೇವಿಯ ಪುರಾಣವನ್ನ ರಚನೆ ಮಾಡತಕ್ಕಂಥ ಪ್ರಸಂಗದಲ್ಲಿ ನಿನ್ನಿನ ದಿವಸ ಯಾವ ವಿಚಾರವನ್ನ ತಿಳಿಸರಂತ ಕೇಳಲಾಗಿ ದಾನವ ಶ್ರೇಷ್ಠನಾಗಿರತಕ್ಕಂಥ ಮಹಿಷಾಸುರ ದೇವಿಯ ಜೊತೆಗೆ ಯಾರನ್ನ ಕಳಿಸಿದ್ದ ಅಂತ ಕೇಳಿದ್ರೆ ಸೇನಾ ನಾಯಕರಾಗಿರತಕ್ಕಂಥ ಬೀಡಾಲ, ಚಕ್ಷುರ, ರಶಿಲೋಮ ಅನ್ನತಕ್ಕಂತಹ ಮಹಾದೈತ್ಯರನ್ನ ದೇವಿಗೆ ಸೋಲಿಸಬೇಕಂತ ಕಳಿಸಿದ್ದ. ಆದರೆ ದೇವಿಯ ಶಕ್ತಿಯೇ ಬೇರೆ, ಒಂದು ಮಾನವನ ಶಕ್ತಿಯೇ ಬೇರೆ. ಇವತ್ತು ಹೆಂಗಾಗ್ಯದಂದ್ರೆ ನಮ್ಮ ಸಭಾ ಸಂಚಾಲಕರು ಹೇಳಿದ್ರು, ಇವತ್ತೆಲ್ಲಿ ತನ ಹೇಳ್ಬೇಕಂದ್ರ 1 ಗಂಟೆ ತರ ಅಂದ್ರೇನಪ್ಪ ಹೇಳಕ್ಕೆ ಬರುವುದಿಲ್ಲ. ಯಾರ್ಯಾರ ಹುರುಪು ಎಲ್ಲೆಲ್ಲ ಆಗ್ತದೆ ಹೇಳಕ್ಕೆ ಬರುವುದಿಲ್ಲ. ಆದ್ರೆ ಮುದುಕ ಮನುಷ್ಯ ಆದ್ರೂ ಕೂಡ ತಮ್ಮೆಲ್ಲರ ಒಂದು ಪ್ರೇಮ ಹೆಂಗದ ಕೇಳಿದ್ರೆ, ಉಟ್ಟಿಗೆ ಗ್ರಾಮ ನಾ ಸುಮ್ಮ ಬರೀ ರೋಡ್ ಮೇಲೆ ಹಾಯ್ದು ಹೋಗ್ತಿದ್ದೆ. ಉಟ್ಟಿಗೆ ಏನದು ಗೊತ್ತಿದ್ದಿತ್ತಿಲ್ಲ, ಇನ್ನ ಪೂರ ಗೊತ್ತಾಗಿಲ್ಲ. ಯಾಕಂತ ಕೇಳಿದ್ರೆ ಇವತ್ತು ಹೆಂಗಂದ್ರೆ ಈ ಮಾಧ್ಯಮದವರು, ಯೂಟ್ಯೂಬ್ ಮಾಧ್ಯಮದವರು ಕೂಡ ಬಂದಿದ್ದಾರೆ. ಅದಕ್ಕೆ ನಿಮ್ಮೆಲ್ಲರ ಮುಖ ಹಿಡ್ಕೊಂಡು ಅವ್ರು ಎಲ್ಲಿ ಬಿಡೋರು ಗೊತ್ತಿಲ್ಲದು. ನೀವೇನಾರೆ ಗದ್ದಲ ಮಾಡಿದ್ರಂದ್ರೆ
ಬಹಳ ದೂರತನ ಹೋಗ್ತದ. ನಿನ್ನೆ ಸಹಜವಾಗಿ ಪುರಾಣ ನಡೆದಾಗ ಇಲ್ಲಿ ಒಬ್ಬರು ಫೋನ್ ಹಚ್ಚಿದ್ರು. ಇಲ್ಲಿ ಇದು ಎಲ್ಲಿಗೆ ಹೋಯ್ತು ನಿಮ್ಮ ಊರ ಪುರಾಣದ ಕೇಳಿದ್ರೆ, ಬೆಳಗಾವಿ ಜಿಲ್ಲೆಯ ಶಿರಗುಪ್ಪಿ ತಾಲೂಕಿನ ಇಂಗಳಗಾಂವ್ ಅನ್ನತಕ್ಕಂಥ ಊರಿಗೆ ಹೋಯ್ತು. ಇಲ್ಲಿದ ಅಲ್ಲಿ ನಡೆದಿತ್ತು ಪುರಾಣ. ಬಹಳ ದೂರದವರೆಗೆ ಹೋಗ್ಲಿಕ್ಕೆ ಕಾರಣ ಏನಂತ ಕೇಳಿದ್ರೆ, ನಿಮ್ಮಲ್ಲಿರ್ತಕ್ಕಂಥ ಅಮೋಘವಾಗಿರ್ತಕ್ಕಂಥ ಏನು ಭಕ್ತಿ ಸೇವೆ ಅದಲ್ಲ, ಅದನ್ನು ಎಲ್ಲ ಕಡೆಗೆ ಪ್ರಸಾರ ಆಗ್ತದೆ. ಅದಕ್ಕೆ ನಾವೆಲ್ಲ ಏನು ಮಾಡ್ಬೇಕಂದ್ರೆ, ಎಚ್ಚರಿದ್ದಿರೋ ಇಲ್ಲ ನೋಡ್ಬೇಕಲ್ಲ. ಮೊದಲನ ಇಲ್ಲಿ ತನ ನಮ್ಮವು ಕುಣಿದು ಹಾಡದಳು. ಯಾಕಂದ್ರೆ ಬರೇ ಭಜನಾದ ಕೇಳಿದ್ದ ಆ ಕಡೆ ನಮ್ಮ ಅವನ ಹಾಡ. ಯಪ್ಪ ನಾನು ಒಂದು ಹಾಡ್ಲಿ ಅಂದಕ್ಕ ಬಹುತೇಕ ಬೆಳಗ್ಗೆ ಮಾಡ್ತಾಡತ್ತ ಮಾಡಿದ್ದೆ ನಮ್ಮವ್ವ. ಯಾಕಂದ್ರೆ ಎಲ್ಲಾ ಬೆಳಗ್ಗೆ ಮಾಡ್ಲಿಕ್ಕೆ ಬಂದಿರ್ತಾಳೆ ನಮ್ಮವ್ವ ಆ ಕಡೆ. ಆದ್ರೆ ನನಗೂ ಅದೇ ಗತಿ ಬರ್ತದೆ ತಿಳ್ಕೊಂಡಿದ್ದಾದ್ರೂ ಕೂಡ ಸಮಯದ ಪ್ರಜ್ಞೆ. ಯಾಕಂದ್ರೆ ಕೆಲವು ಮಂದಿ ಇರ್ತಾರೆ, ಯಾವಾಗರೇ ಪುರಾಣ ಮುಗಿಸ್ತಾರ. ಮುಂಜಾನೆ ಕೇಳ್ತಿದ್ದೆ ನಾನು, ಸ್ವಲ್ಪ ನೋಡ್ದೆ. ಇವ ಬಹಳ ತನ ಹೇಳಕತ್ರಂದ್ರ ಮುಂಜಾನೆ ಎದ್ದು ನಾವು ಕೆಲ್ಸಿಗೆ ಹೋಗೋದಿರ್ತದ. ಇದರ ಹಿಂಗೂ ಆಗಬಾರ್ದು. ಅದು ಎಲ್ಲ ಪ್ರಜ್ಞೆಗಳನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮ ನಡೀತದ. ತಾವೆಲ್ಲ ಶಾಂತ ರೀತಿಯಿಂದ ಆಲಿಸಬೇಕಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಒಮ್ಮೆ ಜಯಘೋಷ ಮಾಡೋಣ. ಸಾಂಬ ಜೈ ನಮ. ನೀವೊಂದದ್ದು ತಿಳಿತು. ನಿಮ್ಮಂಗ ನೀವೊಂದದ್ದು ಕೇಳಿದ್ರೆ ನಿಮ್ಮ ಮ್ಯಾಲಿಂದ ನಿವಾಳಿಸಿ ಯಾವ ಊರಾಗರೆ ಹೋಗಿ ಬೀಳ್ಬೇಕು ಅನಿಸ್ತದ ನನಗೆ. ಹೆಂಗಂದ್ರೆ ನೋಡ್ರಿ ಹೆಂಗತ್ತೀರಿ, ಸ್ವಾಮಿಗೆ ವೈ 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 ನಡೆ ಎಲ್ಲಿಗೆ ತನ ವೈ ಹೆಂಗಾಗಬೇಕಂತ ಕೇಳಿದ್ರೆ, ಈ ಉಟ್ಗಿ ಗ್ರಾಮದೊಳಗ ಯಾವರೇ ಬಹಳ ಹಿಂದಕ್ಕೆ ಸತ್ತಿದ್ದು ಅಂದ್ರೆ 400-500 ವರ್ಷದ ಹಿಂದೆ ಸತ್ತವರು ಎಲ್ಲಿ ಏನು ನಡೆದ ಅಂತ ಹೇಳಿ ಎದ್ದವರು ಹಂಗಾಗಬೇಕು. ಜೈ ಮಂಗಲಂ ಜೈ ನಮ ಅಂದ್ರೆ ಅವ್ರು ಎಬ್ಸೊಂಡು ಬರಂಗೂ ಕಾಣಿಸ್ತೀರ. ಅವರಿಗೆಲ್ಲ ಬಹಳ ಆನಂದವೇ. ಯಾವ ಚಿದಾನಂದ ಬದುಕರು ದೇವಿಯ ಪುರಾಣವನ್ನು ರಚನೆ ಮಾಡತಕ್ಕಂಥ ಪ್ರಸಂಗದಲ್ಲಿ ಹೇಳಿದರು ಶ್ರೇಷ್ಠನಾಗಿರತಕ್ಕಂಥ ಮಹಿಷಾಸುರ ಕೊನೆಗಂದ, ಇನ್ನು ದೇವಿ ನಿಮಗೆ ಯಾವ ಕಾಲದಲ್ಲಿಯೂ ಸೋಲುವುದಿಲ್ಲ. ಅವಳನ್ನು ಸೋಲಿಸಬೇಕಾದ್ರೆ ನಾನೇ ಅವಳ ಹತ್ರ ಹೋಗ್ಬೇಕಾಗ್ಯದ ಅಂತ ಹೇಳಿ ಅವ ಯಾವ ರೀತಿಯಾಗಿ ಹೊರಟಿದ್ದ ಅನ್ನೋದನ್ನೇ ಕವಿ ಬಹಳ ಸುಂದರವಾಗಿ ಹೇಳುತ್ತಾರೆ. ಚಿದಾನಂದ ನೋಡಿದನು ಮಹಿಷಾಸುರನು ಬಲ ಕೇಡು ಚಿಕ್ಷುರ ಮಹಾಬೀಡಾಲ ರೂಢಿ ಗೊರಗಲು ಕಂಡು ಭೈರವನ ತೆರನಂತೆ ಕೀಡಿದನು ಬಾಲವನು ಹೊಡೆದನು ಆಡಲೇ ಭೂಮಿಂಗೆ ಸಾಗರ ಕೂಡಿದವು ಮುಂಚಿದವು ದ್ರವ ಮಂಡಲಕ್ಕೆ ಕೇಳಂದ ಕುರದ ಪೆಟ್ಟಿಗೆ ಭೂಮಿ ಬಿಚ್ಚಿತು ಸಂಗವಿದಾತರಿಗೆ ದರೆ ಹಿರಿದು ಮೇಲಕ್ಕೆ ಎತ್ತಿದು ಕಿಡಿ ಚಾಪೆ ಎಂದದಲೇ ಬರದ ಮೂಗು ಶ್ವಾಸ ಗಾಳಿಗೆ ಹರಿಹರರು ಸರಳ ಸುರವರು ಸರಳಿಸುತ್ತ ತೆರೆದಳು ದ್ರವ ಮಂಡಲಕ್ಕೆ ಎಂದ. ಹೆಂಗ ಹೊರಟಿದ್ದ ಅಂತ ಕೇಳಿದ್ರೆ, ಅವನ ಖುರದ ಪೆಟ್ಟಿಗೆ ಅವನು ಕುಳಿತಿರತಕ್ಕಂಥ ರಥದ ಕಾಲಿಗೆ ಏನು ಜೋಡಿಸಿದ್ರಲ್ಲ, ಆ ಕುದುರೆಗಳು ಏನು ಓಡ್ತಿದ್ವಲ್ಲ, ಅದರ ತಾಳಕ್ಕ ಈ ಭೂಮಂಡಲ ಬಿರಿದು ಹೋಗ್ತತ್ತೆ, ಭೂಕಂಪ ಆಗ್ತದಂಗ ಆಗ್ತಿತ್ತು. ಇಲ್ಲಿ ಮಹಿಷಾಸುರ ಅಂದ್ರೆ ಯಾರತ್ ಕೇಳಿದ್ರೆ, ಯಾವ ಮಹಿಷಿಯಿಂದ ರಂಭೆಯೊಡ ನೋಡಿರ್ತಕ್ಕಂಥ ಮಹಿಷಿ, ಅವಳಿಂದ ಹುಟ್ಟಿರ್ತಕ್ಕಂಥ ಈ ಮಹಿಷಾಸುರ, ಆ ರಂಭೆ ವಿಚಾರ ಮಾಡಿದಂತೆ ನನ್ನ ಮಗ ಹೇಗೆ ಹುಟ್ಟಬೇಕಂತ ಕೇಳಿದ್ರೆ ಯಾರಿಂದಲೂ ಅವನಿಗೆ ಸಾವಾಗಬಾರದು, ಯಾರಿಂದಲೂ ಅವನಿಗೆ ಸಾವಾಗಬಾರದು ಹೇಳಿ 10 ವರ್ಷಗಳ ಕಾಲ ಬ್ರಹ್ಮನಲ್ಲಿ ತಪಸ್ಸು ಮಾಡಿದ್ದ. ಯಾರಂತ ಕೇಳಿದ್ರೆ ಆ ರಂಭೆ ಮತ್ತು ಮಹಿಷಿ. ಆ ತಪಸ್ಸಿನ ಬಲದಿಂದ ಹುಟ್ಟಿದವನೇ ಯಾರಂತ ಕೇಳಿದ್ರೆ ಮಹಿಷಾಸುರ.
ಮಹಿಷಾಸುರ ಹೆಂಗೆ ಹುಟ್ಟದ ಅಂತ ಕೇಳಿದ್ರೆ ಸುಮ್ಮನೆ ಹುಟ್ಟಲಿಲ್ಲ. ಒಂದು ಮಕ್ಕಳು ಹುಟ್ಟಬೇಕಾದ್ರೂ ಒಂದು ಕಾರಣ ಬೇಕು. ಇಲ್ಲಿ ಮಕ್ಕಳು ಹುಟ್ಟಬೇಕಂದ್ರೆ ನೀವೆಲ್ಲ ಕೇಳ್ತೀರಿ, ತಾಯಿಯ ಗರ್ಭದಲ್ಲಿ ಮಗುವಿದ್ದಾಗ ನಮ್ಮ ಮಗ ಹೆಂಗಾಗ್ತಾನಂತ ಹೇಳಿ ಪಂಚಾಂಗ ಕೇಳಕ್ ಹೋಗ್ಬೇಡ್ರಿ ನೀವು. ನಿಮ್ಮ ಮಗ ಹೆಂಗ್ ಹುಟ್ಟದನೋ ನೀವೇ ಗೊತ್ತಾಗ್ತದ. ನಿಮಗೆ ಪುರಾಣಕ್ಕೆ ಹೋಗ್ಬೇಕನ್ಸಲ್ಕತ್ತು, ಎಲ್ಲಿ ದೇವ ಮಂದಿರಗಳಿಗೆ ಪುಣ್ಯಕ್ಷೇತ್ರಗಳಿಗೆ ಹೋಗ್ಬೇಕು, ಪುಣ್ಯ ಕಥೆಗಳನ್ನು ಕೇಳಬೇಕನ್ಸಲ್ಕತ್ತಂದ್ರ ನಿಮ್ಮ ಹೊಟ್ಟಿ ಒಳಗೆ ಯಾರು ಹುಡ್ತಾರಂದ್ರೆ ಹೆಣ್ಣು ಹುಟ್ಟಿದ್ರೆ ಮಹಾದೇವಿ ಅಕ್ಕನಂತವ್ರು ಹುಡ್ತಾಳ, ಗಂಡು ಹುಟ್ಟಿದ್ರೆ ಬಸವಣ್ಣನಂತವ್ರು ಹುಟ್ಟಿ ಬರ್ತಾಳ. ಯಾವಾಗ ನಿಮಗೆ ಯಾರ ಸಂಗಟರೆ ಜಗಳಾಡಬೇಕನ್ನಿಸ್ತು, ಗರ್ಭದಲ್ಲಿ ಶಿಶು ಬೆಳೆಯುವಾಗ ಅವಾಗ ಜಗಳಾಡ್ಬೇಕನ್ನಿಸ್ತಂದ್ರ ಎಂತ ಹುಟ್ಟತಾನಂತ ಕೇಳಿದ್ರ ಜಗಳ ಗಂಟೆ ಹುಟ್ಟುದು. ಮತ್ತೆ ಯಾರ ಮೇಲೆ ಅಸೂಯೆ ಭಾವನೆ, ಹೊಟ್ಟೆ ಕಿಚ್ಚು ಭಾವನೆ ಬರ್ಲಿಕ್ಕತ್ತಂದ್ರ ಅವ ಹುಟ್ಟಿದವನು ಕೂಡ ಅಂಥವನೇ ಹುಟ್ಟುತ್ತಾನೆ. ಮತ್ತೆ ಇನ್ನೊಂದು ವಿಚಾರ ಅಂತ ಕೇಳಿದ್ರೆ ಹುಟ್ಟಲಿಕ್ಕೆ ಕಾರಣ ಏನಂತ ಕೇಳಿದ್ರೆ ಒಂದು ಕವಿಗಳು ಹೇಳ್ತಾರೆ, ಮೊದಲು ಮಾಡಿದ ಕರ್ಮದಿಂದಲೇ ಕುಡಿದು ಮಲಮೂತ್ರದಲ್ಲಿ ನಂದನು, ಜಠರಾಗ್ನಿಯಲ್ಲಿ ಒದರಲಿಕ್ಕೆ ಶಕ್ತಿ ಇಲ್ಲ, ದುಃಖದ ಸನನದಲ್ಲಿ ಮುಳುಗಿದನು ಶಿವ ಶಿವ, ಇದಕ್ಕೆ ಎನ್ನಯ ತಪ್ಪು ನೋಡದೆ ಕ್ಷಮಿಸು ಮಹಾದೇವ. ತಾಯಿ ಹೇಳ್ತಾಳೆ, ಆ ಹೊಟ್ಟೆಯಲ್ಲಿರ್ತಕ್ಕಂಥ ಶಿಶು ಹೇಳುತ್ತದೆ, ಮೊದಲು ಮಾಡಿದ ಕರ್ಮದಂದಲಿ ಒದಗಿ ಬಂದೇನು ತಾಯಿಯುದರದಲ್ಲಿ, ಕುದಿದು ಮಲಮೂತ್ರದಲ್ಲಿ ನೊಂದೆನು ಜಠರಾಗ್ನಿಯಲ್ಲಿ, ಒದರಲಿಕ್ಕೆ ಶಕ್ತಿ ಇಲ್ಲ, ದುಃಖದ ಸದನದಲ್ಲಿ ಮುಳುಗಿದನು ಶಿವ ಶಿವ, ಇದಕ್ಕೆ ಎನ್ನಯ ತಪ್ಪು ನೋಡದೆ ಕ್ಷಮಿಸು ಮಹಾದೇವ. ತಾಯಿ ಗರ್ಭದಾಗಿದ್ದಕ್ಕೆ ಶಿಶು ಹತ್ತದ, ನಾನು ಏನೋ ಅಪ್ಪಿ ತಪ್ಪಿ ಪಾಪ ಮಾಡಿನಿ, ಈ ನರಕ ವಾಸನೆಯಲ್ಲಿ ಬಂದೀನಿ, ನನಗೇನರೇ ಮಾಡಿ ಹೊರಗೆ ಹಾಕು. ಎಲ್ಲಿಂದ ಈ ತಾಯಿ ಗರ್ಭದಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯನ್ನ ಬಿಟ್ಟು ನಾನು ಭೂಗರ್ಭಕ್ಕೆ ಇರಬೇಕಾಗಿದೆ, ಹೊರಗೆ ಹಾಕಂತ ಪ್ರಾರ್ಥನೆ ಮಾಡಿದ. ಯಾವಾಗ ತಾಯಿ ಗರ್ಭದಿಂದ ಈ ಮಗು ಈ ಭೂಮಿಗೆ ಜನಿಸ್ತಕ್ಕಂಥ ಪ್ರಸಂಗದಲ್ಲಿ ಅಲ್ಲೇನಾಯ್ತು ಕೇಳಿದ್ರೆ, ಈ ಪ್ರಸೂತಿ ಗಾಳಿ ಬಿಡಿದಾಗ ಅದು ಏನಂತ ಕೇಳಿದ್ರೆ ಅದನ್ನೆಲ್ಲ ನೆನಪಾರ್ತದು. ಅಕ್ಕಡಿ ಕಡೆ ನೋನೇನೆ ಅಳ್ಳಕ್ ಶುರು ಮಾಡುತ್ತದೆ. ಏನ್ ಹೇಳ್ತದ್ರಿ, ನೀವು ಹತ್ತಿರ್ತೀರಿ, ಕೂಸು ಟ್ಯಾ ಟ್ಯಾ ಆಳತ್ತದ, ಹತ್ತದೇನು ಟ್ಯಾ ಅನ್ನೋದೆಲ್ಲ ನಾ ಹತ್ತದ. ನಾನು ನಾರು ಅಂತ ಏನು ಹುಟ್ಟಿ ಬಂದ ಎಲ್ಲಿ ತನ ಆತ ಅಂತ ಕೇಳಿದ್ರೆ, ಯಾವಾಗ ಈ ತಾಯಿ ಗರ್ಭದಿಂದ ಭೂಗರ್ಭದವರೆಗೆ ಹೋಗ್ತಾನೆ ಅಲ್ಲಿ ತನ ನಾನೇ ತನ, ಅದು ಯಾರಿಗೂ ಬಿಟ್ಟಿಲ್ಲದ ನಾನು. ಇಲ್ಲೇ ಮಹಿಷಾಸುರಂದ ನನ್ನಂಥ ಶೂರನಾಗಿರತಕ್ಕಂಥ, ನನ್ನಂಥ ಮೇಧಾವಿಯಾಗಿರ್ತಕ್ಕಂಥ, ನನ್ನಂಥ ಬಲಾಢ್ಯನಾಗಿರ್ತಕ್ಕಂಥ ವ್ಯಕ್ತಿಯೊಡನೆ ಸಾಮಾನ್ಯ ಯಕ್ಷಿತವಾಗಿರತಕ್ಕಂಥ ಸ್ತ್ರೀ ಯುದ್ಧ ಮಾಡಬಹುದೇನಂತಂದ. ಇವನಿಗೇನಂತ ಅರ್ಥ ಕೇಳಿದ್ರೆ ಅಜ್ಞಾನಿ. ಇವನಿಗೇನಂತಾರೆ ಇಂಥವನಿಗೆ ಅಜ್ಞಾನಿ. ಅಜ್ಞಾನಿ ಅಂದ್ರೆ ಹೆಂಗಂತ ಕೇಳಿದ್ರೆ ಮತ್ತೊಬ್ಬರು ಹೇಳಿದ್ರು ತಿಳಿಯೋದಿಲ್ಲ, ತನಗಂತರೂ ಮೊದಲೇ ತಿಳಿಯೋದಿಲ್ಲ. ಇದಕ್ಕೇನಂತಾರೆ, ಯಾರೇ ಹೇಳಿದ್ರೆ ತಿಳಿತದನೆ ಆದ್ರೂ ಇಲ್ಲೇ, ಮತ್ತೆ ತನಗರೇ ಮೊದಲೇ ತಿಳಿಯೋದಿಲ್ಲ, ಇದು ಅಜ್ಞಾನಿ. ಒಮ್ಮೆ ಹಿಂಗೆ ಆಗಿತ್ತ, ಒಂದೂರಾಗ ಒಂದು ಹುಟ್ಟಿತ್ತು. ಹೆಂಗಂದ್ರೆ ಮಹಾದೇವ ಅದ್ರ ಹೆಸರ. ನಿಮ್ಮೂರಾಗ ಯಾರೇ ಮಹಾದೇವ ಇದ್ರಿ ಬಂದಿರಿ ಮತ್ತೆ ಅದು, ಆದ್ರೆ ಹೆಸರು ಮಹಾದೇವ. ಅದು ಹೆಂಗಿತ್ತಂದ್ರೆ ಮೊದಲೇ ಹುಚ್ಚು ಮಹಾದೇವ. ಅದು ಏನೋ ತಿಳಿತಿರ್ಲಿಲ್ಲ ಅವನಿಗೆ. ಅವನಿಗೆ ಎಲ್ಲಿ ಯಾರೋ ಕುಂಡ್ರು ಬಿಡ್ತಿತ್ತಿಲ್ಲ. ಬಂದ ದಿವಸ ಆ ಕಡೆ ಈ ಕಡೆ ತಿರುಗಾಡ್ಕೊತ ಹೊಂಟಿದ್ದ. ಹೋಗೋದ್ರಾಗ ನಿಮ್ಮ ಹಳ್ಳ ತುಂಬಿ ಹರಿತಿತ್ತು. ಹೆಂಗ ತುಂಬಿ ಹರಿಲಿಕ್ಕತ್ತದ, ಹಳ್ಳ ಹರಿತಿತ್ತು. ಅವಾಗ ಅಲ್ಲಿ ಏನು ಮಾಡಿದ ಕೇಳಿದ್ರೆ, ಒಬ್ಬ ಮೀನುಗಾರ ಮೀನ ಹಿಡಿಬೇಕಂತ ಹೇಳಿ ಗಾಣ ಕಟ್ಕೊಂಡು ನಿಂತಿದ್ದ. ಇವ ಮಹಾದೇವ್ ಹಾದಿವ್ ಯಾರ್ರೀ, ಹುಚ್ಚು ಮಹಾದೇವ.
ಇವ ಕೈ ಬೀಸ್ಕೋತ ವಾದ. ಇವನಿಗೆ ಏನು ನೆನಪು ಬರ್ತದ ಕೇಳಿದ್ರೆ, ಅಲ್ಲ ಈ ದೇವಿ ಗುಡಿಯಾಗ ಏನು ಭಜನಾ ಮಾಡ್ತಿದ್ರಲ್ಲ, ಸಾಂಬ ಸದಾಶಿವ ಸಾಂಬ ಸದಾಶಿವ ಸಾಂಬ. ನೀವ್ ಯಾಕೆ ಬಿಡ್ಲಿಕ್ಕತ್ರಿ ತಮ್ಮ, ಯಾಕೆ ಬಿಡ್ಲಿ? ಹುಚ್ಚು ಮಾದೇವ ಅಲ್ಲೋಲೆ ನೀ. ಹಿಂಗ ಬಡ್ಕೋತ ಎಲ್ಲಿ ಹೊಂಟು, ಎಲ್ಲಿ ಏನು ಮಾಡ್ಬೇಕನ್ನೋ ಪರಿಜ್ಞಾನ ಇಲ್ಲ. ಅಲ್ಲಿ ಮೀನು ಹಿಡಿತಿದ್ದ ಇವ ಬಡ್ಕೋತ ಹೊಂಟ. ಅವ ಅಂದ, ಯಾವಾಗ ಮುಂಜಾನೆ ಬಂದಿದ್ದು ಸೂರ್ಯ ಹೊಂಡದಕ್ಕೆ ಬಂದು ಕೂತಿದ್ದು, ಒಂದು ಮೀನು ಬೀಳಲಾಗ್ಯವ. ಇವ ಚಪ್ಪಡಿಗೆ ಬಾರ್ಸೊತ್ತು ಬಂದ, ಇಲ್ಲಿ ಬಾ ಇಲ್ಲ ಮಾದೇವ ತಂದ. ಹಿಂಗೆ ಮಾಡಿ ಸರಸ್ ಒಂದು ಕೊಟ್ಟದಕ್ಕೆ ಗಲ್ಲ ತುರ್ಸೊಳಕತ್ತವ ಮಾದೇವ. ಯಾಕೆ ಹೊಡೆದಿ? ನಿನಗೇನು ಮಾಡಿದ್ರ? ಸಾಂಬ ಸದಾಶಿವ ಅಲ್ಲಿ ಅಲ್ಲ ಕತ್ತಿದ್ರು ಕೂಡ ಅಂದಿದ್ದು, ನಿನಗೇನು ಬೈದಿದ್ದೇನು? ಅದು ಅಲ್ಲೇ ಅನ್ಬೇಕು ಮಗನ, ಇಲ್ಲಿ ಅಲ್ಲ. ಅವ ಎಲ್ಲಿ ಅನ್ಬೇಕು? ಅದು ಅಲ್ಲೇ ಅನ್ಬೇಕಾಗಿತ್ತಂದ. ಆಯ್ತು ಹೇಳ, ಅಲ್ಲೇ ಹತ್ತಿನ ತಗೋ ಅನ್ನೋದ್ರಾಗ ನೋಡಪ್ಪ ಹೆಂಗ ಅನ್ಬೇಕಂದ್ರ, ಇದೊಂದು ಬರ್ಲಿ ಇನ್ನೊಂದು ಬರ್ಲಿ. ಏನನ್ಬೇಕು? ಈ ಮೀನ ಇನ್ನೊಂದು ಬರ್ಲಿ ಇದೊಂದು ಬರ್ಲಿ ಅನ್ಬೇಕಂದ್ರ ಆಯ್ತು ತಿಳಿತೇಳಿಪ್ಪ ಅಂದ. ಅನ್ಕೋತ ಶುರು ಮಾಡ, ಇದೊಂದು ಬರ್ಲಿ ಇನ್ನೊಂದು ಬರ್ಲಿ, ಇದೊಂದು ಬರ್ಲಿ ಇನ್ನೊಂದು ಬರ್ಲಿ. ಹಿಂಗ ಅನ್ಕೋತ ಬರೋದ್ರಾಗ ಅಗಸಿಗೆ ಬಂದಿದ್ದ. ಆ ಊರಾಗ ದೊಡ್ಡ ಸಾಹುಕಾರ ಸತ್ತಿದ್ದ. 2 ದಿವಸ ಇಟ್ಟಿದ್ರು ಅವನಿಗೆ. ಇನ್ನು 3ನೇ ದಿನಕ್ಕೆ ಎತ್ತುಕೊಂಡು ಬರೋರಿದ್ರು. ಇವ ಬ್ಯಾಸರ ಆಗಿತ್ತು ಮಂದಿಗೆಲ್ಲ. ಇವ ಇದೊಂದು ಬರ್ಲಿ ಇನ್ನೊಂದು ಬರ್ಲಿ. ಎಲ್ಲೆಲ್ಲ ಕತ್ರಿವ ಮುಂದೆ ಹೊಂಟಿದ್ರು ನಮ್ಮ ಸರ್ ಅಂತವ್ರು ದೊಡ್ಡವಾರ. ಮೊದಲೇ ತಾಪ್ ಆಗಿತ್ತು ಅವರಿಗೆ. ಇದು 2 ದಿವಸ ಕೂತಿದ್ದೇವೆ, ಇನ್ನ ಹಿಂಗ ಮಾಡ್ತಾರೆ ಅಂತ ಹೇಳಿ ಅವನಿಗೆ ಒಂದು ತಗೊಂಡು ಸರಿಸಿ ಕೊಟ್ರು. ಯಾಕ್ರಿ ಸರ್ ನನಗೆ ಯಾಕೆ ಕೊಡಿದ್ರಿ? ಅಲ್ಲೋ ಏನ ನಡೆದದು? 2 ದಿವಸ ಆಯ್ತು, ಪ್ರಸಾದ ಇಲ್ಲ ನೀರಿಲ್ಲ. 2 ದಿವಸ ಆಯ್ತು, ಇದೊಂದು ಬರ್ಲಿ ಇನ್ನೊಂದು ಬರ್ಲತ್ತಿ. ಆಯ್ತು ಏನ್ ಅನ್ಬೇಕ್ರಿ? ಈ ಕಾರ್ಯ ಎಂದೂ ಆಗಬಾರ್ದು ಅನ್ಬೇಕು ತಮ್ಮ, ಹೋಗಂದ್ರು. ಹುಚ್ಚ ಮಾದೇವ ಗಲ್ಲ ತುರ್ಸೊತ್ತ ಬಂದ. ಆ ಊರಾಗ ದೊಡ್ಡ ಗೌಡನ ಮಗ ಮದುವೆ ಇತ್ತು ಅವನು. ಇದನ್ನ ಒಯ್ದ ಬಳಕ ಅಕ್ಕಿ ಕಾಳು ಆಗೋದಿದ್ದು. ಇವ ದೊಡ್ಡ ಹಂದರ್ನಾಗ ಬಂದ್ರಿ, ಈ ಕಾರ್ಯ ಎಂದೂ ಆಗಬಾರ್ದು. ಯಾವಾಗಂದ್ರಿ? ಮದುವೆ ಮಂಟಪದಾಗ ಬಂದಾನ. ಈ ಕಾರ್ಯ ಎಂದೂ ಆಗಬಾರ್ದು ಅನ್ನೋದ್ರಾಗ ಅಲ್ಲಿ ನಿಂತಿದ್ರಲ್ಲಿ, ಇಲ್ಲಿ ನಮ್ಮ ಯಾರ್ಲಿ ಇವರು ಗಟ್ಟುಳ ಆಳ ಹೋಗಿ ಅವಂದು ಕೊಟ್ಟ. ಏನ್ ಅನ್ಬೇಕ್ರಿ? ಅವ ಅಂದ, ಇನ್ನೊಮ್ಮಿನ ಅಂದಂದ್ರೆ ಹಂದರದಾಗ ಸತ್ತಂಗ ಬೀಳ್ತೀನ್ರಿ ಅಂದವ್. ಇದು ಚಲೋ ಏನ್ರಿ ಶಬ್ದ ಇದು? ಅದಕ್ಕೆ ಹೇಳ್ತಾರೆ, ಯಾವ ಸಮಯದಲ್ಲಿ ಏನು ಮಾತನಾಡಬೇಕು ಆ ಮಾತನ್ನಾಡಬೇಕು. ಇಲ್ಲಿ ಮಹಿಷಾಸುರ ದೇವಿಗೆ ಯಾವ ಮಾತುಗಳನ್ನು ಆಡಬೇಕು ಅನ್ನೋ ಪ್ರಜ್ಞೆ ಉಳಿದಿರಲಿಲ್ಲ ಅವನಿಗೆ. ಅದಕ್ಕೆ ಹೇಳ್ತಾರೆ, ನುಡಿಯಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು. ಬಸವಣ್ಣವರು ಹೇಳ್ತಾರೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ಸ್ಫಟಿಕದಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದನಬೇಕು ಅಂತ ಮಾತಾಡ್ಬೇಕಪ್ಪ. ಅದಕ್ಕೆ ಜೀವನದಲ್ಲಿ ಮಹಿಷಾಸುರ ಏನು ಮಾಡಿದ ಅಂತ ಕೇಳಿದ್ರೆ, ಆಡಬಾರದ ಶಬ್ದಗಳನ್ನ ದೇವಿಗೆ ಆಡ್ಲಿಕ್ಕೆ ಶುರು ಮಾಡಿದ. ನಿಂದಿಸಿ ನುಡಿಯದಿರು ಆರನ್ನು. ಜೀವನದಲ್ಲಿ ಹುಟ್ಟಿದ ಬಳಿಕ ನೀನು ಏನ್ ಮಾಡ್ಬೇಕಂತ ಕೇಳಿದ್ರೆ, ಯಾರನ್ನು ಕೂಡ ನಿಂದೆಯನ್ನ ಮಾಡಬಾರದು ಅಂತ ಹೇಳಿದ್ರು. ಈ ನಿಂದೆಯನ್ನ ಮಾಡಬೇಕಾದ್ರೆ ನಮಗೇನು ಕಾರಣ ಅಂತ ಕೇಳಿದ್ರೆ, ಸಿಟ್ಟನ್ನ ಗೆಲ್ಲಬೇಕಾಗ್ತದೆ. ಸಿಟ್ಟು ಹೆಂಗೆ ಬರ್ತದ್ರಿ? ಎಲ್ಲಿದೆ ಬರ್ತದೆ ಸಿಟ್ಟ? ನಿಮಗೆ ಯಾವುದೇ ಕೆಲಸಕ್ಕೆ ಅನಾನುಕೂಲತೆ ಮಾಡಿದ್ರಂದ್ರೆ ಆವಾಗ ಸಿಟ್ಟು ಬರ್ತದೆ. ಅದಕ್ಕೆ ಹೇಳಿದ್ರೆ ಸರ್ವಜ್ಞ ಹೇಳ್ತಾರೆ, ಸಿಟ್ಟು ತನ್ನ ವೈರಿ, ಶಾಂತಿ ಪರರ ವೈರಿ. ನೀವು ಬೇಕಾದಂತ ಸಿಟ್ಟು ಬಂದ್ರೆ ನೀವು ಹೇಗಿರ್ಬೇಕಂತ ಕೇಳಿದ್ರೆ, ಶಾಂತರಾಗಿರ್ಬೇಕು. ಶಾಂತರೊಡ ನಾಡು. ನಿನಗೆ ಶಾಂತಿ ಬರ್ಬೇಕಾದ್ರೆ ಇಲ್ಲಿಗೆ ಬರ್ಬೇಕು, ಇದೇ ಜಾಗಕ್ಕೆ ಬರ್ಬೇಕು. ನಾವೆಲ್ಲ ಮನೆಯೊಳಗೆ ಶಾಂತಿ ಆಗೋದಿಲ್ಲ. ಇಲ್ರಿ, ನಮ್ಮ ಮನೆಗೆಲ್ಲ ನಾವು ಶಾಂತಿ ಇದ್ದೇವ್ರಿ. ಹೆಂಗತ್ ಕೇಳಿದ್ರೆ, ಸಿಟ್ಟು ಬರ್ಬೇಕಂದ್ರೆ ಬಹಳ ವಿಚಿತ್ರ ಅದು ನೋಡ್ರಿ. ಏನಾರೇ ಹೇಳ್ಬೇಕಂದ್ರೆ ಒಬ್ರು ಹಿಂಗೆ ಹೇಳಕತ್ತಿರತ್ತೆ, ಏತಮ್ಮ ಮತ್ತೆ ಸಿಟ್ಟು ಬರ್ಬೇಕಂದ್ರೆ ಎಲ್ಲಿಗೆ ಹೋಗ್ಬೇಕ್ರಿ? ಗುಡಿಗೆ ಹೋಗ್ಬೇಕ್ರಣ. ಬೇರೆ ಬೇರೆ ಬಂದವ ಬರೋದ್ರಾಗಿಲ್ಲ, ದೇವಿಗೆ ನಮಸ್ಕಾರ ಮಾಡ್ದ. ಇಲ್ಲಿದಾರಲ್ಲ ಅರ್ಚಕರು ಪೂಜಾರಿಗಳದಾರಲ್ಲ, ಅವ್ರಿಗೆ ಕೇಳ್ದ,
ನೋಡ್ರಿ ಅಲ್ಲಿ ಹೇಳ್ಯಾರ, ಸಿಟ್ಟು ಬರ್ಬೇಕಂದ್ರೆ ಗುಡಿಗೆ ಬರ್ಬೇಕಂದಾರ, ಏನು ಮಾಡ್ಲಿ ಅಂದವ್. ಅವ್ರಂದ್ರು ಮತ್ತೆ ನನಗೇನು ಗೊತ್ತಲ್ಲೇ ಕಾಲು ಬೀಳು ಹೋಗಂದ್ರು. ಅಲ್ರಿ ಏನಾರೇ ಮಾಡ್ಬೇಕಂದ್ರೆ ಇಲ್ಲಿ ಕಾಲು ಬಿದ್ದ ಮಂದು ಹೋದ. ಅವ್ರ ಮನ್ಯಾಗ ಕೇಳಿದ್ರು, ಸಿಟ್ಟು ಬಿಟ್ಟೆ ಅಂತಮ್ಮ? ಹ್ಞೂ ಬಿಟ್ಟ. ಸಿಟ್ಟು ಬಿಟ್ಟೇನು ತಮ್ಮ? ಬಿಟ್ಟ. ಸಿಟ್ಟು ಬಿಟ್ಟೆ? ಬಿಟ್ಟಿದ್ ಹೋದ ನೀಡ ತಂದವ್. ಮತ್ತೆ ಬಿಟ್ಟಂಗಾಯ್ತು ಇದ್ದಂಗಾಯ್ತು. ಜೀವನದಲ್ಲಿ ಹೇಗಂದ್ರೆ ಸಿಟ್ಟನ್ನು ಗೆಲ್ಲಬೇಕಾದ್ರೆ ಅಲ್ಲಿ 5 ಸೂತ್ರಗಳನ್ನು ಹೇಳ್ತಾರೆ. ಯಾವ್ದು ಕಡೆ? ಕ್ಷಮಾ ಶಾಂತಿ, ಕ್ಷಮಾ ಶಾಂತಿ ತಿತಿಕ್ಷಾ, ಮೌನ ಸುಜ್ಞಾನ. ಕ್ಷಮಾ ಶಾಂತಿ ತಿತಿಕ್ಷಾ, ಮೌನ ಸುಜ್ಞಾನ. ಕ್ಷಮಾಭಾವನೆ ಬರಬೇಕು. ಕ್ಷಮಾ ಬರೋದು ಬಹಳ ಕಠಿಣ. ಹೆಂಗತ್ ಕೇಳಿದ್ರೆ, ಕ್ಷಮಾ ಎಂಥ ಸಮಯದಲ್ಲಿ ಬರಬೇಕಂದ್ರೆ, ಯಾರೇ ಒಂದು ತಿಳಿಲಾರದೆ ತಪ್ಪು ಮಾಡಿದ್ರಂದ್ರೆ ನೀ ದೊಡ್ಡವಾಗಬೇಕಾದ್ರೆ ಕ್ಷಮಾಗುಣ ಬೇಕು. ನಾವು ಬಹಳ ದೊಡ್ಡವ್ರಿ ಅಂತ ತಿರುಗಾಡ್ತಿರ್ತಾರೆ. ಎದುರಾಗ ದೊಡ್ಡವ್ರಿ ಅವರು? ಅಕ್ಕ ಮಹಾದೇವಿ ಕೇಳ್ತಾರೆ, ಅಜಕೋಟಿ ವರ್ಷದವರೆಲ್ಲ ಹಿರಿಯರೇ, ಹುತ್ತೇರಿ ಎಳೆದ ತಪಸ್ವಿಗಳೆಲ್ಲ ಹಿರಿಯರೇ, ಒಂದ ನಾಡ ಹೋಗಿ 9 ನಾಡುವ ಡಂಬಕರೆಲ್ಲ ಹಿರಿಯರೇ. ಯಾರು ಹಿರಿಯರ್ಕಂದ್ರೆ ಯಾರು ಜಗತ್ತಿನಲ್ಲಿ ಕ್ಷಮಾಗುಣ ಶಾಂತಿ ಗುಣ ಅದ ಅವರೆಲ್ಲ ಹಿರಿಯರು, ಉಳಿದವರೆಲ್ಲ ಸಣ್ಣವ್ರು ಅಂದ್ರ. ಅಕ್ಕ ಮಹಾದೇವಿ ಬಿಡ್ತಾಳೆ. ಇಲ್ಲಿ ಹೆಂಗಾಗಿತ್ಕಂದ್ರೆ ಶಿರಸಂಗಿ ಲಿಂಗರಾಜರು ಬಹಳ ದೊಡ್ಡ ಶ್ರೀಮಂತರವರು. ಅವರಿಗೆ ಏನೂ ಕಡಿಮೆ ಇರಲಿಲ್ಲ. ಆದ್ರೆ ಪರಮಾತ್ಮ ಅವರ ಬಾಳಿನಲ್ಲಿ ಏನು ಕೊಟ್ಟಿರ್ಲಿಲ್ಲ ಅಂದ್ರೆ ಮಕ್ಕಳು ಕೊಟ್ಟಿತ್ತಿಲ್ಲ ಅವರಿಗೆ, ಶಿರಸಂಗಿ ಲಿಂಗರಾಜರಿಗೆ. ಅವರೇನು ತಿಳ್ಕೊಂಡಿದ್ರೆ ಇಡೀ ಜಗತ್ತಿನ ಮಕ್ಕಳೆಲ್ಲ ನನ್ನ ಮಕ್ಕಳಂತ ತಿಳ್ಕೊಂಡಿದ್ರು ಅವರು ಶಿರಸಂಗಿ ಲಿಂಗರಾಜರು. ಒಂದು ದಿವಸ ತಮ್ಮ ಮಾವಿನ ತೋಟದಲ್ಲಿ ಕುಂತಾರ. ನೂರಾರು ಮಾವಿನ ಗಿಡಗಳು, ಗಿಡ ತುಂಬ ಕಾಯಿ ಆಗ್ಯಾವ. ಆ ಸಮಯದಲ್ಲಿ ಒಂದು ಹುಡುಗ ಮಾವಿನ ಹಣ್ಣು ತಿನ್ಬೇಕಂತ ಹೇಳಿ ಅವ್ರ ತೋಟಕ್ಕೆ ಬಂದಾನ, ಮಾವಿನ ತೋಟಕ್ಕೆ ಬಂದಾನ. ಇವರು ಮಾವಿನ ಗಿಡದ ಕೆಳಗೆ ಆರಾಮ ಕುರ್ಚಿ ಹಾಕೊಂಡು ಕುಂತಿದ್ರು ಶಿರಸಂಗಿ ಲಿಂಗರಾಜ. ಹುಡುಗ ನೋಡ್ದ, ಮಾವಿನ ಹಣ್ಣು ಹಣ್ಣಾಗಿದ್ದು ತಿನ್ಬೇಕಂತ ಆಸೆಯಿಂದ ಏನು ಮಾಡದಂತ ಕೇಳಿದ್ರೆ ಒಂದು ಅಲ್ಲೇ ಕಲ್ಲು ತೊಂಡ ಬೀಸಿ ಹೊಡೆದ. ಮಾವಿನ ಹಣ್ಣಿಗೆ ಹೊಡೆದ. ಆ ಕಲ್ಲು ಎಲ್ಲಿ ಬಡಿತದ ಕೇಳಿದ್ರೆ ಮಾವಿನ ಹಣ್ಣಿಗೆ ಬಿಡಲಿಲ್ಲ, ಗಿಡಕ್ಕೆ ಬಡಿದು ನೇರವಾಗಿ ಬಂದು ಗಿಡಗಳ ಏನು ಕೂತಿದ್ರಲ್ಲ ಶಿರಸಂಗಿ ಲಿಂಗರಾಜರು ಅವರ ಹಣಿಗೆ ಬಂದು ಟಪ್ಪನೆ ಬಿಡುತ್ತೆ ಕಲ್ಲು. ದಳ ದಳ ರಕ್ತ ಸುರಲಿಕ್ಕತ್ತು. ದೊಡ್ಡ ಶ್ರೀಮಂತ. ಆಳುಗಳೆಲ್ಲ ಓಡಿ ಬರ್ತಾರೆ. ಏನಾಯ್ತ್ರಿ ಅನ್ನೋದಾಗ ಯಾರೋ ಕಲ್ಲು ಹೊಡೆದಾರ. 4 ಮಂದಿ ಆಳುಗಳು ನೋಡಿದ್ರಾಗ ಹುಡುಗ ಓಡ್ತಿದ್ದ. ಹಿಡಿದ್ರ ಅವನಿಗೆ, ಹಿಡ್ಕೊಂಡು ಬಂದ್ರೆ ಇವನೇ ನೋಡ್ರಿ ಕಲ್ಲು ಹೊಡೆದವ್. ಅವಾಗಂದ್ರು, ನೀ ಯಾರು ಮಗಪ್ಪ ಅಂತ ಕೇಳಿದ್ರು ಶಿರಸಂಗಿ ಲಿಂಗರಾಜ. ಹುಡುಗ ಹೇಳ್ದ, ಇನ್ನು ಹೊಡಿತಾರಂತ ಹೇಳಿ ನಾ ಇಂಥವ್ರ ಮಗ ಅಂತ ಹೇಳಿದ. ಅವ್ರು ಹೇಳ್ತಾರ, ಹೋಗಿ ಕರ್ಕೊಂಬ ಅವ್ರ ಅಪ್ಪಗ. ಆಳುಗಳು ಹೊಡ್ಕೊತ್ತೋದು, ನಿನ್ನ ಮಗ ಶಿರಸಂಗಿ ಲಿಂಗರಾಜರಿಗೆ ಕಲ್ಲು ಬಿಡದ, ತೂತು ಬಿದ್ದದ, ರಕ್ತ ಹರ್ಲಿಕ್ಕತ್ತದ, ನಿನಗೆ ಬಾ ಅಂದಾರಂದ್ರ ಬಡವನಾಗಿರ್ತಕ್ಕಂಥವ ಇನ್ನೇನು ಮಾಡ್ತಾರೋ ಯಾರಿಕ್ಕೂನಂತ ಅನ್ಸ್ಕೋತ್ ಬಂದು ಕೈ ಮುಗಿದಾನ. ಯಾರಿಗೆ? ಶಿರಸಂಗಿ ಲಿಂಗರಾಜರಿಗೆ. ಅವ್ರಂತಾರೆ, ಇದು ಮಗ ನಿಂದೆ ಏನೋ? ಹೌದ್ರಿ, ನಂದೇ ಮಗ. ಯಪ್ಪ ಇದೊಂದು ಮಾಡ್ಯಾನೆ, ಕ್ಷಮಾ ಮಾಡ್ರಿ ಅಂತ ಅವ ಅಂತಾನ. ಇವ್ರೇನಂತ ಆಳ ಮಗನಿಗೆ ಹೇಳಿರ್ತ, ಒಂದು ಸ್ಟಾಂಪ್ ತಗೊಂಡು ಬಾ, ಸ್ಟಾಂಪ್ ತಗೊಂಡು ಬಾ ಅಂದ್ರು. ಅವ ಆಳು ಮಗ ಸ್ಟಾಂಪ್ ತಂದ ಬಳಿಕ ಶಿರಸಂಗಿ ಲಿಂಗರಾಜ್ ಹೇಳಿದ್ರು, ಈ ಮಾವಿನ ತೋಟದ ಹೊಲ ಯಾರಿಗೆ ಅಂತ ಕೇಳಿದ್ರೆ ಈ ಮಗುವಿನ ಹೆಸರಲ್ಲೇ ಬಿಡುತ್ತೀನಂದ್ರತ್. ಮಗುವಿನ ಗಾಬರಿ ಆಗ್ತಾನವ, ಬಡವನಾಗಿರ್ತಕ್ಕಂಥವಂತಾನೆ. ಏನ್ರಿ ಕಲ್ಲು ಹೊಡೆದಾನ ಹುಡುಗ, ನಿಮಗೆ ತೂತ್ ಹಾಕ್ಯಾನ, ರಕ್ತ ಬಂದದ, ಅವರಿಗೆ ಮಾವಿನ ತೋಟ ಹೆಸರಲ್ಲಾಗ್ತಿರಂದಕ್ರೆ ಶಿರಸಂಗಿ ಲಿಂಗರಾಜರು ಒಂದು ಮಾತು ಹೇಳ್ತಾರೆ, ಗಿಡ ಅದು ಮರ, ಅದಕ್ಕೆ ಮಾತು ಬರುವುದಿಲ್ಲ.
ಕಲ್ಲು ಹೊಡೆದ್ರು ಕೂಡ ಒಳ್ಳೆಯದಾದ ಹಣ್ಣು ಕೊಡ್ತದ, ನನಗೆ ಎಲ್ಲ ತಿಳಿತದ, ಬರೇ ಒಂದು ಕಲ್ಲು ಹೊಡೆದ್ರೆ ನಾಯಕ ಮಾವಿನ ತೋಟ ಕೊಡಬಾರ್ದಂದ್ರತೆ ಶರಸಂಗಿ ಲಿಂಗರಾಜ. ಅದಕ್ಕೆ ಎಂಥ ಗುಣ ಬೇಕ್ರಿ? ಶಾಂತಿ ಗುಣ ಬೇಕು. ಯಾರಲ್ಲಿ ಕ್ಷಮಾ ಗುಣ ಅದ, ಶಾಂತಿ ಗುಣ ಅದ, ಅವರಲ್ಲಿ ಏನಿರ್ತಂದ್ರೆ ತಿತಿಕ್ಷಾ ಬುದ್ಧಿ ಇರ್ತದೆ. ತಿತಿಕ್ಷಾ ಅಂದ್ರೆ ಶಾಸ್ತ್ರದಲ್ಲಿ ಬರ್ತದೆ. ದ್ವಂದ್ವ ಧರ್ಮಗಳನ್ನ ಸೇರಣೆ ಮಾಡಿಕೊಳ್ಳೋದು ತಿತಿಕ್ಷಾ ಅಂತ. ಸಿದ್ಧಾರೂಢರ ತಲೆ ಮೇಲೆ ಬೆಂಕಿ ಇಡುವಾಗ ಯಾವ ತಲೆ ಮೇಲೆ ಕೆಲವು ಮಂದಿ ಪತ್ರಿ ಹೂವ ಇಡ್ತಿದ್ರು, ಅದೇ ತಲೆ ಮೇಲೆ ಒಬ್ಬ ತಂದ ಬೆಂಕಿ ಇಟ್ಟ. ಸಿದ್ಧಾರೂಢರ ಅಂದ್ರತ್ತ, ಆಯ್ತು ಪತ್ರಿ ಇಟ್ಟವನು ನೀನೇ, ಬೆಂಕಿ ಇಟ್ಟವನು ನೀನೇ. ಯಾರೇ? ಹುಟ್ಟಿಸಿದ ಪರಮಾತ್ಮ ನೀನೊಮ್ಮೆ ಹೂ ಇಡಬಹುದು, ಒಮ್ಮೆ ಬೆಂಕಿ ಇಡಬಹುದು. ಇವೆರಡು ಧರ್ಮಗಳನ್ನ ಸಹರಣೆ ಮಾಡುವುದು ನನ್ನ ಕರ್ತವ್ಯ ಅಂತ ಈ ಸಿದ್ಧಾರೂಢರು. ಅದಕ್ಕೆ ಇವತ್ತೆಲ್ಲ ಸಿದ್ಧಾರೂಢರ ಜೋಳಿಗೆ ಜಗತ್ತಿಗೆಲ್ಲ ಹೋಳಿಗೆ ಅನಿಸ್ಕೊಂಡ್ರು. ಯಾಕಂದ್ರೆ ಅವರಲ್ಲಿ ಅಂಥ ಭಾವನೆ ಬಂದಿತ್ತು. ಇನ್ನು ಜ್ಞಾನ ಬೇಕಲ್ಲ, ಎಂಥ ಮೌನ ಬೇಕು. ಮೌನ ಬರುವುದು ಕಠಿಣ. ಮೌನ ಅಂದ್ರೆ ಏನು? ಸುಮ್ಮ ಮಾತಾಡೋದಿರುವುದಿಲ್ಲ. ನಾವು ನೀವು ಮಾತಾಡ್ಲಾರ್ದೆ ಸುಮ್ಮ ಕುಂಡ್ರಿ ಅಂದ್ರೆ ಎಷ್ಟೊತ್ತನ ಕುಂಡಿರ್ತೀರಿ? ನೀವು ಮಾತಾಡೋದಿಲ್ಲ ಒಟ್ಟೆ. ಎಷ್ಟೊತ್ತನ ಕುಂಡಿರ್ತೀರಿ? ಭಾಳ ಆದ್ರೆ ಒಂದು 10 ಮಿನಿಟ್ ಕುಂಡಿರ್ತೀರಿ ವಜ್ಜಾಯಿ. ಕಡೆಗೆ ಕೆಮ್ಮರೇ ಬಿಡವ್ರಿ ನೀವು. ಮಾತಾಡಲಿಲ್ಲ ಕಡೆಗೆ ಕೆಮ್ಮರೇ ಬಿಡವ್ರೆ. ಅದಕ್ಕೆ ಮೌನ ಹೆಂಗಿರ್ಬೇಕಂದ್ರೆ ಮೌನವೇ ಸರ್ವತ್ರ ಸಾಧನ. ನೀವು ಎಲ್ಲಾ ಸಾಧನೆಗಳನ್ನ ಮಾಡೋಕ್ಕಿಂತ ಮೊದಲು ಸುಮ್ಮ ಕೂತ್ರಂದ್ರೆ ನಿಮಗೆ ದೊಡ್ಡ ಸಾಧನೆ ಆಗ್ತದೆ. ಹೆಂಗಂದ್ರೆ ಒಬ್ಬರು ಬೈತಿದ್ರತ್ತೆ, ನಿಮಗೆ ಬಹಳ ಬೈತಿದ್ರು. ನೀವೇನು ಮಾಡೋದಂದ್ರೆ ಸುಮ್ಮ ಹೋಗಿಬೇಡ್ರಿ. ಒಂದು ದಿವಸ ಬೈತಾನ, 2ನೇ ದಿವಸ ಏನು ಅನ್ಬೇಡ್ರಿ, ಹಂಗೆ ಹೋಗ್ರಿ. ಮಾತಾಡೋದಿಲ್ಲ, ಮೌನವಾಗಿ ಹೋಗಿಬಿಡುದು. ಅವಾಗೂ ಬೈದಿರ್ತಾರೆ. 3 ಸಲ ಹೋಗ್ರಿ, ಅವಾಗೂ ಬೈದಿರ್ತಾರೆ, ಸುಮ್ಮ ಹೋಗ್ರಿ. 4ನೇ ಸಲ ಅವ ಆತಾನ, ಇದಕ್ಕೇನು ಬೈದರ್ರೇನು, ಮನುಷ್ಯ ಹುಟ್ಟೇದೇನತ್ತ ನಾವು. ನಿಮಗೇನೋ ಮಾಡೋದಿಲ್ಲ, ಮೌನವೇ ಸರ್ವತ್ರ ಸಾಧನೆ. ಅದಕ್ಕೇನಾಗಿತ್ತು ಅಂತ ಕೇಳಿದ್ರೆ, ಇಲ್ಲೇ ನಮ್ಮ ಜೌರದಲ್ಲಿ, ಬಹಳ ದೂರ ಹೋಗೋನು ಬೇಡ, ವಿಜಾಪುರ ಜಿಲ್ಲೆಯ ಇಂಡಿ ತಾಲೂಕಿತ್ತು. ಈಗ ಚಡಚಣ ತಾಲೂಕಿನ ಜೀವರ ಗ್ರಾಮದಲ್ಲಿ ಒಬ್ಬರು ಜಂಗಮ ಮೂರ್ತಿಗಳಾಗಿ ಹೋಗ್ತಾರೆ. ಬಹಳ ಬಡತನವರಿಗೆ. ಒಂದು ದಿವಸ ಬೆಳೆದ ದೊಡ್ಡವಾದ ತಂದೆ ತೀರ್ಕೊಂಡಿದ್ರು, ತಾಯಿ ಒಬ್ಬಕ್ಕಿನ ಇದ್ಲು. ಆಕೆ ಅಂದ್ಲು, ಯಪ್ಪ ಇನ್ನು ನಿನಗೆ ಲಗ್ನ ಮಾಡ್ಬೇಕಂತ ಮಾಡೇನು, ಮತ್ತೆ ಲಗ್ನ ಆಗ್ತೇನೆ ಅಂದಾಗ ನಾಗ ಲಗ್ನ ಆಗುವುದಿಲ್ಲ ಅಂದವು. ಊರು ಗೌಡ್ರಿಗೆ ಆ ತಾಯಿ ಹೇಳ್ತಾಳೆಪ್ಪ, ಮತ್ತೆ ನಮ್ಮ ಮಗ ಲಗ್ನ ಆಗುವುದಿಲ್ಲ ಕತ್ತಾನ, ಏನು ಮಾಡ್ತೀರಂದ್ರೆ ಆ ಮಳ್ಳ ಪಾರಿಗೆ ಏನು ತಿಳಿತದ, ಕರ್ಕೊಂಬ ಅಂದ್ರು ಊರು ಗೌಡ್ರು. ಏತಮ್ಮ ಊರು ಗೌಡ್ರು ಕರ್ಕೊಂಡು ಬಾ ಅಂದರು. ನಿನಗಂದ್ರೆ ಬಂದ ನಿಂತ, ಯಾಕ್ರಿ ನನಗೆ ಕರ್ದಿರಿ ಅಂತಲ್ಲ. ಯಾಕ? ಏನಿಲ್ಲ, ಮತ್ತೆ ನಿಮ್ಮ ತಂದೆ ತೀರ್ಕೊಂಡಾರ, ಮತ್ತೆ ನೀನು ಲಗ್ನ ಮಾಡ್ಬೇಕಂತ ಮಾಡ್ಯಾಳ ನಿಮ್ಮ ತಾಯಿ, ಯಾಕೆ ಕೊರ್ಲತ್ತಿ? ಅವ ಹೇಳಿದಂತ, ನೋಡ್ರಿ ಲಗ್ನ ಮಾಡ್ತಿರಿ ಕರೆ, ಆ ಬಂದಕ್ಕೆ ನಾನು ಹೇಳ್ತಿ ಅಂದೇ ಸಾಯ್ತಳಂದತ್ಯು. ಗೌಡ್ರಂದ್ರತ್ತ ಏನು ಹುಚ್ಚಿದ್ಯೋ? ಹುಟ್ಟಿದ ಪ್ರತಿಯೊಬ್ಬನಿಗೆ ಕೂಡ ಸಾವು ತಪ್ಪಿಲ್ಲ, ಸಾಯ್ತಾರಂತ ಹೇಳಿ ಯಾರು ಬಿಟ್ಟಾರ? ಮಳ್ಳೆ ಇದೆಯಲ್ಲ, ಲಗ್ನ ಮಾಡ್ಕೋ ಅಂದ್ರು. ಆಯ್ತ್ರಿ, ಊರು ಗೌಡ್ರಂದ್ರೆ ತಂದೆ ತಾಯಿ ಇದ್ದಂಗ ಮಾಡ್ರಿ ಲಗ್ನ ಅಂದ್ರು. ಒಂದು ಯೋಗ್ಯವಾದ ಕನ್ಯೆಯನ್ನು ತಂದು ಲಗ್ನ ಮಾಡಿದರು. ಲಗ್ನ ಮಾಡಿ ಪ್ರಥಮ ದಿವಸದಲ್ಲಿ ಆ ಹೆಣ್ಮಗಳ ಮನೆಗೆ ಏನು ಬಂದ್ಲು, ಬಲಗಾಲಿಡುದ್ರಾಗ ಆ ಹೊಸ್ತಲಿಕ್ಕೆ ಅಡವಿ ಏನು ಬಿದ್ಲು, ಅಲ್ಲೇ ಪ್ರಾಣ ಹೋಯ್ತವಳಿ. ನಿಂತ ಇವ ತಾಯಿ ಅಳ್ಳಕತ್ಲು. ಅವ ಅಂತಾನೆ, ಯಾಕೆ ಕಳತಿ ಅಂದ. ನಿನಗೆ ಮೊದಲೇ ಹೇಳಿದ್ದಲ್ಲ ನಾನು, ಸಾಯ್ತಾಳಂತ ಹೇಳಿದ್ದು ಸತ್ತಳ, ಮತ್ತೆ ಸತ್ತವರಿಗೆ ಯಾಕಳತಿ, ಇನ್ನಾಯ್ತು ನಿನ್ನ ಮಾತ, ನಾ ಹೋಗ್ತೀನ ತಂದಕರ ತಾಯಿ ಅಂದ್ಲು. ನೋಡಪ್ಪ, ನಿನ್ನ ಮಾತು ಮೀರಿ ನಿನ್ನ ಮೇಲೆ ನಿನಗೇನು ಅನ್ನೋದಿಲ್ಲ, ನೀ ಎಲ್ಲಿ ಹೋಗ್ಬೇಡ, ಇಲ್ಲೇ ನನ್ನ ಹೊಲದಾಗಿ ಇರು ಅನ್ಲಕ್ಕೆ. ಅವಾಗ ಹೇಳ್ದ, 12 ವರ್ಷ ನನ್ನ ಸನಿ ಯಾರು ಬರಬೇಡ್ರಿ. ಏನ್ ಹೇಳಿದ್ರಿ ಅವರು?
12 ವರ್ಷ ನನ್ನ ಸನಿ ಯಾರು ಬರಬೇಡ್ರಿ ಅಂದ್ರು. ಅವಾಗ ಯಾರು ಹೋಗ್ಲಿಲ್ಲ. ಅವ್ರು ಹೆಂಗತ್ ಕೇಳ ತಮ್ಮಷ್ಟಕ್ಕೆ ತಾವೇ ಅಡಿಗೆ ಮಾಡ್ಕೊಡ್ದು, ತಾವೇ ಜೀವನ ಮಾಡ್ಕೊಡ್ದು, ಯಾರ ಕಡೆಯಿಂದ ಅಡಿಗೆ ಇಲ್ಲ ಅಂಥವರು 12 ವರ್ಷ ಮೌನವಾಗಿದ್ರು. ಅವ್ರು ಯಾರು ಕೇಳಿದ್ರೆ ಹಠಯೋಗಿ ರೇವಣ ಸಿದ್ಧ ಅಂತ ಆಗಿದ್ರು. ಅದೇ ಜಾತ್ರೆ ಒಳಗೆ ಯಾರ ಜಾತ್ರೆ ಆಯ್ತ್ರಿ? ಈ ಮಂದಿರವನ್ನೇ ನಿರ್ಮಾಣ ಮಾಡ್ಲಿಕ್ಕೆ ಪ್ರೋತ್ಸಾಹ ಮಾಡಿದ್ರಲ್ಲ, ನಿಮಗೆಲ್ಲ ಒಳ್ಳೆಯ ಬೋಧನೆಯನ್ನೇ ಮಾಡಿರ್ತಕ್ಕಂಥ ಸದ್ಗುರುಗಳಾಗಿರ್ತಕ್ಕಂಥ ಕೋಳಗೇರಿ ಬಸವನಗೌಡ ಅಪ್ಪಂಗಳು ಅದೇ ಜಾಗದಾಗೆ ಪ್ರಾಣ ಹೋಯ್ತು. ಅದೇ ಜಾಗದಾಗೆ ಹೋಯ್ತು ಅವ್ರದ್ದು ಪ್ರಾಣ. ಕಾರಣ ಅಂತ ಕೇಳಿದ್ರೆ ಎತ್ತಣ ಮಾಮರ ಎತ್ತಣ ಕೋಗಿಲೆ. ಎಲ್ಲಿ ಕೋಳಗೇರಿ, ಎಲ್ಲಿ ಜೇವೂರ, ಅವರ ಪ್ರಾಣ ಅಲ್ಲಿ ಹೋಗ್ಬೇಕಾದ್ರೆ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದೆತ್ತ ಸಂಬಂಧವಯ್ಯ ಅಂತ ಕೇಳಿದಾಗ ಅಲ್ಲಮ ಪ್ರಭುದೇವರು ಇರ್ತಾರ, ಬೆಟ್ಟದ ನೆಲ್ಲಿಕಾಯಿಗೂ ಸಮುದ್ರದ ಉಪ್ಪಿಗೂ ಎತ್ತಣಿಂದ ಸಂಬಂಧ ಹೇಳ್ತಾರೆ. ಅದಕ್ಕಾಗಿ ಅಂಥ ಜೀವನ ನಡೀತದೆ. ಮೌನ ಇದ್ರು ಎಷ್ಟು ದಿನ ಅಂತ ಕೇಳಿದ್ರೆ 12 ವರ್ಷ ಮೌನ ಇದ್ರು. ಮುಂದೆ ಮಾತಾಡ್ಲಿಕ್ಕತ್ರ ಅವ್ರು ಹೆಂಗ ಮಾತಾಡ್ಲಿಕ್ಕತ್ರ ಅಂದ್ರೆ ಅವ್ರ ಬಾಯಿಯಿಂದ ಎಂಥ ಶಬ್ದ ಬಂದಗಳೇ, ಅಶ್ಲೀಲವಾದ ಶಬ್ದಗಳೇ ಬಂದು. ಮಹಾತ್ಮರು ಹಿಂಗೆ ಇರ್ಬೇಕತ್ತಲ್ಲ, ಬಹಳ ಚಂದ ಮಾತಾಡ್ಬೇಕಿಲ್ಲ. ಅವ್ರು ಹೆಂಗಿರ್ತಾರ ಹಂಗೆ ಇರ್ತಾರ. ಮಾತನಾಡುವ ಮಾತಿನಲ್ಲಿ ಅವರು ಎಂಥ ಸಾಮಾನ್ಯ ಏನಂತಾರ ಅದನ್ನ ಆಗಿ ಬಿಡ್ತಿತ್ತು. ಅಂಥ ಮೌನಿಯಾಗಿರ್ತಕ್ಕಂಥ ಯಾರು ಆ ಜೀವರಪ್ಪಂಗಳ ಸಿಟ್ಟನ್ನು ಗೆಲ್ಲಬೇಕಾದ್ರೆ ನಾವು ಕ್ಷಮಾ ಶಾಂತಿ ತಿತಿಕ್ಷ ಇವನ್ನೆಲ್ಲ ಗೆದ್ದಾಗ ಮಾತ್ರ ನಮ್ಮ ಜೀವನದಲ್ಲಿ ಏನಾಗ್ತದೆ, ಒಳ್ಳೆಯ ಕಾಲಮಾನಗಳು ಬರ್ತಾವ ಅಂತ ಹೇಳಿದ್ರೆ ಅದಕ್ಕೆ ಸಂಸ್ಕೃತಕಾರ ಹೇಳ್ತಾರೆ, ಆಪತ್ಕಾಲೇನ ಮಿತ್ರ ಪರೀಕ್ಷಾ ರಣಾಂಗಣೆ ಶೂರ ಪರೀಕ್ಷಾ ವಿನಯೇ ವಂಶ ಪರೀಕ್ಷಾ ಶೀಲ ಪರೀಕ್ಷಾ ಧನಕ್ಷಯೇ ಶೀಲ ಪರೀಕ್ಷಾ ಧನಕ್ಷಯೇ. ನಮಗೇನಂತಂದ್ರೆ ಆಪತ್ಕಾಲ ಬಂದಾಗ ನಮ್ಮನ್ನು ಯಾರು ಪರೀಕ್ಷೆ ಮಾಡ್ತಾರೆ ಅಂತ ಕೇಳಿದ್ರೆ ಮಿತ್ರರ ಪರೀಕ್ಷೆ ಮಾಡ್ತಾರೆ. ಗೆಳೆಯರು ಯಾವಾಗ ನಮಗೆ ಪರೀಕ್ಷೆ ಮಾಡ್ತಾರ್ರಿ? ನಮಗಿದ್ದಕ್ಕರೆ ಯಾರು ಪರೀಕ್ಷೆ ಮಾಡೋದಿಲ್ಲ. ಯಾವಾಗ ನಮ್ಮಿಂದ ಲಕ್ಷ್ಮಿ ಹೊರ ಹೋಗ್ತಾಳೆ, ನಮ್ಮ ಕೈಯೊಳಗೆ ಯಾವಾಗ ದುಡ್ಡು ಇರುವುದಿಲ್ಲ, ಅವಾಗ ಯಾರ ಪರೀಕ್ಷೆ ಮಾಡ್ತಾರೆ ಕಡೆ ಗೆಳೆಯರ ಪರೀಕ್ಷೆ ಮಾಡ್ತಾರೆ. ನಿನ್ನ ಕೈಯಿಂದೇ ಉಂಡಿರ್ತಾರೆ ಕೇಳಿದ್ರೆ ಬಂಧುಗಳಾದವರು ಬಂದುಂಡೆ ಹೋಗುವರು ಬಂಧನ ಕಳೆಯುವರೆ. ನಿನಗೇನಾದ್ ಕೇಳಿದ್ರೆ ಬಂಧುಗಳು ಎಲ್ಲಿ ತನ ಅಂತ ಕೇಳಿದ್ರೆ ನಿನ್ನ ಕಡೆ ಇರುತ್ತನ ವ್ರಣಕ್ಕೆ ಮುಕುರುವ ನೊಣಗಳಂತೆ. ಒಂದು ಕಾಲಿಗೆ ಬಡ್ದಿತ್ತಂದ್ರ ನೊಣಕ್ಕೆ ಟಪಾಲ್ ಹಾಕ್ಬೇಕಾಗಿಲ್ಲ, ಅವು ತನ್ನಷ್ಟಕ್ಕೆ ತಾನೇ ಬಂದುಕೊಂಡಿರ್ತಾವ. ಒಂದು ಡೆಬ್ಬಿ ಒಳಗೆ ಸಕ್ಕರೆ ಬೆಲ್ಲ ಇಡ್ರಿ, ಅವೇನು ಹೇಳಿ ಕಳ್ಸವೇನ್ರಿ, ಚೀಟಿ ಕಳ್ಸವೇನು, ಫೋನ್ ಹಚ್ಚವೇನಿಲ್ಲ, ಆ ಇರುವುಗಳು ತಾವೇ ಬರ್ತಾವ. ಹಂಗ ಇವರೆಲ್ಲ ನಿನ್ನಲ್ಲಿ, ಅದಕ್ಕಂದ್ರೆ ಅನ್ನವು ತನ್ನಲ್ಲಿರುವ ತನಕ ಎಲ್ಲರೂ ನನ್ನವರು ನನ್ನವರು ಎನ್ನವರು. ಅನ್ನವು ತೀರಿದ ಮರುಕ್ಷಣ ನಿನ್ನಲ್ಲಿ ಅನ್ನ ಇರ್ಲಿಲ್ಲ ಅಂದ್ರೆ ನಿನಗೆ ಹೆಂಗ ಕಾಣಿಸ್ತಾರ್ರಿ? ಹೆಂಡತಿಗೆ ಎಲ್ಲಿ ತನ ಚಂದ ಕಾಣಿಸ್ತೇವ್ರಿ ನಾವೆಲ್ಲ. ತಮ್ಮ ಅಚ್ಚಿ ಕಡೆ ಮುತ್ಯ ಅವನ ಹೆಸರೊಂದು ಬರುದಿಲ್ಲ ಬಾ ಅನ್ನೋದೇ ಇಲ್ಲ ಹೆಸರೇ. ಹೆಂಡತಿ ಎಲ್ಲಿ ತನ ಕಾಳಜಿ ಮಾಡ್ತಾಳ? ಎಲ್ಲಿಯವರೆಗೆ ಯೌವನ ಸುಂದರ ರೂಪ ಇರ್ತದ, ನಮ್ಮಲ್ಲಿ ಹಣ ಇರ್ತದ, ಅಲ್ಲಿ ತನ ಹೆಂಡತಿ ಪ್ರೀತಿ ಮಾಡ್ತ. ಇವು ಎರಡೂ ಹಾದು ಅಂದ್ರೆ ಸುಮ್ಮಕೊಂಡ್ರಲ್ಲ ಬಾಯಾಗ ಏನ್ ಮೂರಾದಿದ ಮಣ್ಣು ಬೀಳಿ. ಮಕ್ಕಳ ಎದಕ್ಕೆ ಪ್ರೇಮ ಮಾಡ್ತಾರೆ? ಸಂಪತ್ತಿಗಾಗಿ ಮಕ್ಕಳ ಪ್ರೇಮ ಮಾಡ್ತಾರೆ. ಆದರೆ ಸದ್ಗುರುನಾಥ ಯಾವಾಗ ಅದ್ ಕೇಳಿದ್ರೆ ನೀನು ಇದ್ರೂ ಪ್ರೇಮ ಮಾಡ್ತಾನ, ನಿನ್ನಲ್ಲಿ ಇರ್ಲಿಲ್ಲ ಅಂದ್ರೂ ಪ್ರೇಮ ಮಾಡ್ತಾನ. ಅವನೇ ನಿಜವಾದ ಬಂಧು ಅಂತ ಹೇಳ್ತಾರೆ. ನಮ್ಮ ನಿಜವಾದ ಬಂಧು ಸಂತರು, ಶರಣರು, ಮಹಾತ್ಮರು ಅವರೆಲ್ಲ ನಿಜವಾದ ಬಂಧುಗಳು ನಮಗೆ. ನಾವಿತ್ತಿರ್ರಿ ನಮ್ಮ ಬೀಗರು ಬಹಳ ರೀ ಏನ್ರಿ ನಮ್ಮ ಹುಟ್ಟಿಗೆ ನಮಗಲ್ರಿ ಎಲ್ಲಿ ತಾನದೇ ನಮ್ಮ ಕಡೆ ಬರ್ತಾನೆ ಶ್ರೀಕಾಂತಪ್ಪ.
ಬೀಗರಿ ಎಲ್ಲಿ ತನ ಅಂತ ಕೇಳಿದ್ರೆ ನಿನ್ನಲ್ಲಿ ಇರೋ ತನಕ ಅಷ್ಟೇ, ನಿನ್ನಲ್ಲಿ ಏನು ಇರಲಿ ಅಂದ್ರೆ ನಡಿ ಅದಕ್ಕೂ ಬೇಡತ್ತಾರ. ಅದಕ್ಕಾಗಿ ಹೇಳ್ತಾರೆ ನಮ್ಮಲ್ಲಿ ಮಹಾತ್ಮರು ಹೆಂಗಂತ ಕೇಳಿದ್ರೆ ಪರೀಕ್ಷೆ ಮಾಡ್ತಾರ ವಿನಃ ಅವ್ರಿಗೇನೂ ಮಾಡೋದಿಲ್ಲ. ಒಂದು ದಿವಸ ಆಗಿತ್ತಂತ ಶರಣರ ಸಾಹಿತ್ಯ ಬರ್ತದೆ, ಒಬ್ಬ ಮಹಾಭಕ್ತ, ಅವನ ಹೆಸರು ಬೊಮ್ಮಯ್ಯ. ಅವನಿಗೆ ಎಷ್ಟು ಜನ ಮಕ್ಕಳಂತ ಕೇಳಿದ್ರೆ 6 ಜನ ಗಂಡ 6 ಜನ ಹೆಣ್ಮಕ್ಳಿದ್ರಂತ. ಅವನಿಗೆ ಎಷ್ಟು ಮಕ್ಕಳು ಯಾರಿಗೆ ಹೆಚ್ಚಿರ್ತಾವ್ರಿ? ಎಲ್ಲಿ ಬಡತನದ ಅಲ್ಲಿ ಮಕ್ಕಳು ಹೆಚ್ಚಿರ್ತಾವ. ಯಾಕಂದ್ರೆ ಊಟಕ್ಕೆ ಸರಿಯಾಗಿ ಸಿಗುದಿಲ್ಲ. ಪರಮಾತ್ಮನ ವಿಚಿತ್ರ ಲೀಲೆ ಅದು. ಎಲ್ಲಿ ಬಡತನ ಇರ್ತದೆ ಮಕ್ಕಳು ಭಾಳ ಇರ್ತಾವ, ಎಲ್ಲಿ ಶ್ರೀಮಂತಿಕೆ ಇರ್ತದ ಅಲ್ಲಿ ಮಕ್ಕಳು ಆಗಿರಂಗಿಲ್ಲ. ಅಲ್ಲಿ ಇದು ಆ ಭಗವಂತನ ಲೀಲೆ ಇರ್ತದೆ. ಆ ಬೊಮ್ಮಯ್ಯನ ಬಾಡಿನಲ್ಲಿ 12 ಮಕ್ಕಳಾಗಿದ್ದು ಅವಕ್ಕೆ ಹೆಂಗತ್ ಕೇಳಿದ್ರೆ ಹೊಟ್ಟಿಗೆ ಅನ್ನಿಲ್ಲ, ಮೈಗೆ ಬಟ್ಟೆ ಇಲ್ಲ, ಮಲ್ಕೋಬೇಕಂದ್ರೆ ಹಾಸಿಗೆ ಇಲ್ಲ. ಅಂಥ ಜೀವನ ಹೇಳ್ತೆನ್ಲತ್ತ ನಿನ್ನ ಕಟ್ಟಿಕೊಂಡು ನಾನೇನು ಬಯಸಿದೆ ಜಗತ್ತಿನಲ್ಲಿ? ನೀನರೇ ಸಮಾಧಾನಾದಿ ಪತಿಯೇ ಪರದೈವ ಅಂತ ಶ್ರುತಿ ಹೇಳ್ತದೆ, ಪುರಾಣಗಳು ಹೇಳ್ತಾವ, ವೇದಗಳು ಹೇಳ್ತಾವೆ. ನಿನ್ನ ಕಟ್ಟಿಕೊಂಡು ನಾನೇನು ಮಾಡಿದೆ? ನೀನು ಇರಬಾರ್ದು ಜಗತ್ತಿನಲ್ಲಿ. ಮಕ್ಕಳೆಲ್ಲ ನೋಡು ಉಪವಾಸ ಬರುತ್ತಾವ, ಹಸಿವೆ ಹಸಿವೆ ಅಂತ ಹೇಳ್ತಾವ. ನಾನೇನು ಮಾಡಬೇಕು? ನೀ ಎದ್ದರೆ ಇರು, ಸತ್ತರೆ ಸಾಯಿ ಅನ್ನೋದು ಯಾರು? ಬೊಮ್ಮಯ್ಯನ ಧರ್ಮಪತ್ನಿ. ಅವಾಗ ಅನಿಸ್ತವನಿಗೆ ಇರಬಾರದು. ಅರಸು ಮುನಿದರೆ ನಾಡೊಳಗಿರಬಾರದು, ಹೆಂಡತಿ ಮುನಿದರೆ ಮನೆಯೊಳಗಿರಬಾರದು. ಹಾದಿರಿ ಮತ್ತೆ ಯಾರೀ ಹೇಳಕ್ಕೆ ಬರುದಿಲ್ಲ. ನಮ್ಮ ಕ್ಯಾಂಪಿಗೆ ಬಹಳ ವೈರಾಗ್ಯರಿ. ಪುರಾಣ ಹೇಳೋದು ಬಹಳ ವಿಚಿತ್ರದ. ಹಿಂಗೆ ಹೇಳಿದ್ರ, ಅರಸು ಮುನಿದೊಡೆ ನಾಡೊಳಗಿರಬಾರದು, ಸತಿಯು ಮುನಿದರೆ ಮನೆಯಲ್ಲಿರಬಾರದು ಅಂದ ಕ್ರಮ ಅಂದ. ನಡಿ ರೈಟ್ ಅಂದವು. ಸಿಕ್ತು ಸರ್ಟಿಫಿಕೇಟ್ ಅಂದ. ಮನೆಗೆ ಬಂದವ. ಅಲ್ಲಿ ಗುರುಗಳು ಕೇಳ್ದ, ಮತ್ತೆ ನಿಮ್ಮ ಮಾತು ಇವತ್ತು ನಮಗೆ ಪುರಾಣದಾಗ ಪಟಾಸ್ತ್ರಿ, ಇನ್ನು ನಾ ನಿಮ್ಮಂಗೆ ಆತೀನ್ರಿ ಅಂದವ. ಹೆಂಗಾಗೋದ್ರಿ ನಮ್ಮಂಗ? ನೀವೇನು ಕೆಂಪು ಅರ್ಬಿ ಹಾಕೊಂಡಿರಿಲ್ಲ, ಇದು ಬಹಳ ಬೆರಿಕಿರಿದೆ, ಏನು ಕೂತಿದಲ್ಲ, ಇದು ದೊಡ್ಡ ಹೈರಾಣಿದೆ. ಇದು ಎಷ್ಟು ನಿಮಗೆ ನೋಡ್ಲಿಕ್ಕೆ ಚಂದ ಕಾಣಿಸ್ತ, ಅಷ್ಟೇ ದುಃಖದ ಸಾಗರ ಇದು. ನೀವೇನಿಲ್ರಿ ನೋಡ್ರಿ ಎಷ್ಟು ಆರಾಮ್ರಿ. ಇಲ್ಲಿ ಬರ್ತೀರಿ, ಮ್ಯಾಲ ಕುಂಡ್ರಿಸ್ತಾರ, ಮುಂದೆ ಮೈಕ್ ಹಚ್ತಾರ, ನಿಮ್ಮದೇನು ವಜನಿಕ್ಕಿ. ಅಲ್ಲಿ ಹೋದ್ರೆ ಕಾಟದ ಮೇಲೆ ಕೆಳಗಿಳಿದ್ರಾಗ ನಿಮ್ಮ ಪ್ರಸಾದ ಏನು, ನಿಮ್ಮ ಚಾಯ್ ಏನು, ನಾಷ್ಟ ಏನು, ಅವನಿಗೆ ಬಹಳ ಚಂದ ಅನಿಸಿತ್ತಿದ್ದು. ಅವ ಅಂದ, ಇನ್ನು ನಮ್ಮ ಮನ್ಯಾಗ ಬಹಳ ಕಿರಿಕಿರಿ ಮಾಡ್ಲಿಕ್ಕತ್ತಾರ, ಇರುವುದೇ ಬೇಡ್ರಿ ಅಂದವ. ಅವಾಗ ಹೆಂಡತಿಗೆ ಬಂದು ಹೇಳ್ತಾನವ, ಇನ್ನೇನು ಮಾಡೋದು? ಇರುವುದು ಬೇಡ ಅಂದ್ರೆ ಎಲ್ಲಿ ಹೋಗೋದತ್ತದ? ಇನ್ನು ಅಪ್ಪವ್ರ ಅಂಗಿ ಆಗ್ತೇನತ್ತಂದ. ಇದ್ದಂಗಿ ಒಯ್ದು ಏನು ಮಾಡಿದ್ರಿ? ಕ್ಯಾಮಿ ಎಬಸದ, ಬಣ್ಣ ಎಬಸದ, ಜಾಡ್ಸಿ ಹಾಕೊಂಡ, ಹಣಿ ಮ್ಯಾಲ ಇವತ್ತು ಹಚ್ಕೊಂಡ. ಒಂದೇಂದ ಭಾಳ ದಿವ್ಸಕ್ಕೆ ಸಿರ್ಸೇಲ್ಕ ಅವ್ರ ಮುತ್ಯ ಹೋಗಿದ್ದ. ಆ ರುದ್ರಾಕ್ಷಿ ಸರ ಒಂದು ಊಟಕ್ಕಿತ್ತು, ಅವ ಕೊಳ್ಳ ಹಾಕೊಂಡು ಬಂದು ಹೆಂಡತಿ ಮುಂದೆ ನಿತ್ತ. ಅಕ್ಕಿ ಅಂದು, ಇದೇನು ಮಾಡಿದೆ ಪಾತ್ರ ಅಂದಕ್ಕಿ. ಏನಿಲ್ಲ, ಇನ್ನು ನಾ ಗುರುಗಳಾಗಿ ಹೋಗಾಮಿದ್ದೀನಂದವ. ಯಾಕ ಅಂದಕ್ಕಿ, ನಿನ್ನ ಕೈಯಾಗ ಸಾಕಲ್ಲ, ಎಷ್ಟು ದಿನ ಇರೋದು? ಬರೀ ಕೆಲಸ ಮಾಡಿ ಮಾಡಿ ನನಗೆ ಬರೀ ಕೆಲಸ ಹೇಳಕ್ಕಿ, ಇನ್ನು ಸಾಕಿನ ಐಷಾರಾಮ ನೋಡಿ ಹೆಂಗೆ ಗುರುಗಳಾಗ್ತೀನಂದವ. ಅಕ್ಕಿ ಅಂದ್ಲು, ಬೇಡ ಮಾರಾಯ, ನನ್ನ ಕಾಲು ಬೀಳ್ತೀನಿ. ನೀವ್ ಹಾಗಂದ್ರೆ ನನ್ನ ಗತಿ ಯಾರು ಬೇಡ ಅಂತಂದ್ಲು. ಅಂದನ, ನನಗೇನು ಕೆಲಸ ಹೇಳುದಿಲ್ಲ ನೀನು, ಇಲ್ಲಂದ್ರೆ ದಮ್ಮಿಡ ಅಂತ ಹೇಳಿ ಮತ್ತೆ ಅಂಗಿ ಕಳೆದು ಬಿಚ್ಚಿಗೆ ಊಟಕ್ಕೆ ಹಾಕ. ಏನಾರ ಕೆಲಸ ಹೇಳಿದ್ರೆ ಮತ್ತೆ ಹಾಕೊಂಡು ನಿಂದ್ರವ ನೀವು. ಇದೊಂದು ಅಂಜಿಕೆನೆ ಮಕ್ಕಳ್ಕತ್ತ. ಇದು ಎಲ್ಲಿ ತನ ಬತ್ತಂದ್ರೆ 10 ವರ್ಷ ಹೋಯ್ತ್ರಿ ಇದು ಹಿಂಗೆ ಅಂಜಿಕೆ ಹಾಕೋದು. ಬ್ಯಾಸ್ತ್ರ ಆಯ್ತು ಅಕ್ಕಿಗೆ ಹೆಣ್ಮಗಳಿಗೆ. ಒಂದು ದಿವ್ಸ ಗುಡಿಗೆ ಬರೋದ್ರಾಗ ನಮ್ಮ ಮೇತ್ರೆ ಸರ್ ಭೇಟಿ ಆದ್ರೆ ಅವ್ರಿಗೆ, ಯಾಕೆ ತಂಗಿ ಆರಾಮಿದ್ದೇನು? ಏನು ಅಣ್ಣ ಆರಾಮಿರೋದು ನನ್ನ ಹಣಿಬಾರ, ಏನಾರೇ ಕೆಲಸ ಹೇಳ್ಬೇಕಂದ್ರೆ ನಿಮ್ಮ ಹಳೆ
ಸನ್ಯಾಸಿಯಾಗಿ ಹೋತೇನತ್ತಾನೆ, ಹೆಂಗೆ ಮಾಡೋದು? ಅವರು ಬಹಳ ತೀಕ್ಷ್ಣ ಬುದ್ಧಿಯವರವರು. ಅವ್ರಂದ್ರು ತಂಗಿ ಒಂದು ಕೆಲಸ ಮಾಡ್ತೇನೆ ಅಂತ ಕೇಳಿದ್ರು. ಏನು ಮಾಡೋದು? ಏನಿಲ್ಲ, ಹೋಗಿಬಿಡು ಅನ್ ನೋಡು ಏನಾಯ್ತು. ಮತ್ತು ಹಾದಂದ್ರೆ ಹೆಂಗೇಣ? ಇಲ್ಲ, ಗಟ್ಟಿ ಜೀವ ಮಾಡು ಅಂದಿಟ್ಟು ಏನಾಗೋದಿಲ್ಲ, ಗಟ್ಟಿ ಮಾಡತ್ತಂದ್ರು ಆಯ್ತಂದ್ರು. ಈಕಿನೂ ಇಲ್ಲ, ದೇವಿ ಕಾಲು ಬಿದ್ಲು, ಮನೆಗೆ ಹೋಗೋಣ ಅಕ್ಕಿ ಅಂದ್ಲು. ಮತ್ತೊಂದಿಷ್ಟು ಹೋಗಿ ಅಂಗಡಿಗೆ ಹೋಗಿ ಸಂತಿ ತೊಗೊಂಬರ್ರಿ ಅಂದ್ಲು. ಏನಂದಿ ಅಂದವ, ಅಂಗಡಿಗೆ ಹೋಗಿ ಸಂತಿ ತೊಗೊಂಬರ್ರಿ. ನಾ ಹೇಳಿದಿಲ್ಲ ನನಗೆ, ಏನ್ ಹೇಳಿರಿ? ಸನ್ಯಾಸಿಯಾಗಿ ಹೋಗ್ತೀನು, ಹೋಗ ಅನ್ಲಕ್ಕಿ. ಅಂದವ. 10 ವರ್ಷ ಆಗಿತ್ತು, ಎಂದೂ ಅಂದಿಲ್ಲ. ಇವತ್ತಂದಿಲ್ಲ ತಂದವನೇ ಬಡ ಬಡ ಅದು ಅಂಗಿ ಹಾಕೊಂಡು, ಯಾವುದು ಬಣ್ಣ ಎಬ್ಸೋದು ಅಂಗಿ ಇಟ್ಟಿದ್ದಲ್ಲ, ಕೊಳ್ಳಾಗ ರುದ್ರಾಕ್ಷಿ ಹಾಕೊಂಡು ಇವತ್ತಿಟ್ಟು ಬಡ್ಕೊಂಡ ಬಂದ ಅಡ್ಗಿ ಮನೆ ಬಾಗಿಲಿ ಬಂದ. ಹೋಗ್ಲಿ ಅಂತ, ಹೋಗು. ಪಡಸಲ್ಗಿ ಬಂದ, ಹೋಲಿ, ಹೋಗು ಅವ ಅಂದ. ಇದೇನು ಇವತ್ತು ಗಾಳಿನೇ ಬೇರೆ ಬಿಟ್ಟದಂದವ್. ಗಗ್ಗ ಪಡಸಾಲಿಗೆ ಬಿಟ್ಟು ಗಗ್ಗರಿಗಟ್ಟಿ ಇಳ್ದ, ಹೋಗ್ಲಿ, ಹೋಗು ಅಂದವ್. ಇನ್ನೆಟ್ಟಿನ್ನು ತೊಲಬಾಗಲು ಬತ್ತು, ಇನ್ನು ದಾಟಿ ಇನ್ನೊಮ್ಮೆ ಕೇಳ್ಬೇಕಂದವ್. ಹೋಗ್ಲಿ, ಹೋಗು, ಹೋಗು, ಹೋಗು. ಮುಗುದೇ ಹೋಯ್ತಲ್ಲ, ಇನ್ನೇನು ಮಾಡೋದು? ತೊಲಬಾಗಲು ದಾಟದ, ಎಲ್ಲಿ ಹೋಗುದ್ರಿ? ಅರಬಿ ಹಾಕೊಳ್ಳೋದು ಹಗುರಾಯ್ತು, ರುದ್ರಾಕ್ಷಿ ಹಾಕೊಳ್ಳೋದು ಹಗುರಾಯ್ತು, ಹಣೆ ಮೇಲೆ ವಿಭೂತಿ ಹಚ್ಚುಗಳು ಆಯ್ತು. ಹೋಗುವುದೆಲ್ಲಿ? ಅವ ಅಂದ, ಇನ್ನು ಎಲ್ಲಿ ಹೋಗಬಾರ್ದು ಅಂದ. ಹಾಂಗ ಸಪ್ಪಲ ಮಾರಿ ಮಾಡ್ಕೊಂಡು ಗುಡಿಗೆ ಬಂದ. ಇಲ್ಲೇ ದೇವಿ ಗುಡಿಗೆ ಬಂದ. ಕಾಲಿ ಗುಂಡು ಕಟ್ಟಿ ಮೇಲೆ ಕೂತಲ್ಲಿ. ಮತ್ತು ಕೂತವ್ರು ನೀವಲ್ಲ, ಮತ್ತು ಅವ ಕೂತವ್. ಬಂದು ಕೂತ. ಯಾವಾಗ ಕೂತಂದ್ರೆ ಮುಂಜಾನೆ ಏನು ಬಂದಿದ್ದ ಕೂತ. ಅವನಿಗೆ ಮುಂಜಾನೆ 8 ಅನ್ನೋದ್ರಾಗ ಚಾ ಬರ್ತಿತ್ತು. ಚಾ ಇಲ್ಲ, ನಾಷ್ಟ ಇಲ್ಲ. 12 ಗಂಟೆ 1 ಗಂಟೆ ಆಯ್ತು, ಊಟ ಇಲ್ಲ. ಹೊಟ್ಟಾಗ ಟ್ರಕ್ ಓಡಾಡ್ದಂಗ ಆಗಲ್ಕತ್ತ. ಅವನಿಗೆ ಹಸಿವೆ ಆಯ್ತು. ಇನ್ನೇನು ಮಾಡ್ಲಾರ. ಮತ್ತು ಮಂದಿ ಹಂಗೆ ದರ್ಶನಕ್ಕೆ ಬರೋರು ಹೋಗೋರವರು. ಮತ್ತು ಶುಕ್ರವಾರ ಇತ್ತು. ಇವ ಇನ್ನು ಓಣ್ಯಾನವ್ರೊಬ್ಬರು ಬಂದರು. ಇವ ಏನು ಕೇಳ್ಬೇಕ್ರಿ ಅವ್ರಿಗೆ? ಮತ್ತು ನಮ್ಮ ಮನೆ ಕಡೆ ಹೋಗಿದ್ರಿ ಅಂತ ಕೇಳ್ದವ. ನಿಮ್ಮ ಮನೆ ಕಡೆ ನಂದೇನು ಕೆಲಸ ಅದ? ನಾವು ನಂದೇ ಮಳಿ ಬಂದದ, ನಮ್ಮ ಹೊಲದಾಗಿ ಕಸ ತೆಗಿಯೋರು ದಿಕ್ಕಿಲ್ಲ, ಅದೆಲ್ಲ ಭಾಳ ದೊಡ್ಡ ಹೈರಾಣ. ನಿನ್ನ ಮನೆ ಕಡೆ ನಾಯಕ ಹೋಗ್ಲತ್ತಂದ. ನೋಡೋ ಹೋಗಿಲ್ಲ. ಅವ ಹೋಗಿಬಿಟ್ಟ. ಆಯ್ತು ಮತ್ತೊಬ್ಬ ಆಯಿ ಬಂದ್ಲು. ಅಂದ ಆಯಿ ಮತ್ತು ನಮ್ಮ ಮನೆ ಮುಂದಿಂದ ಹಾಯ್ದು ಬಂದೇನು, ಯಾಕೆ ಮತ್ತೊಂದು ರಸ್ತೆ ಇಲ್ಲ ನಾನು ಹಾಯ್ದು ಬರ್ಲಿಕ್ಕಂದ. ಇದನ್ನು ಟೂಸಿಗೆನೇ ಆಯ್ತು ಅಂದವ್. ಇನ್ನೇನು ಮಾಡ್ಬೇಕು ಅನ್ನೋದ್ರಾಗ ಮತ್ತೊಬ್ಬ ಹೆಣ್ಮಗಳು ಮತ್ತೊಬ್ಬ ಬಂದ. ಯಾಕ್ರಿ ಮತ್ತು ನಮ್ಮ ಮನೆ ಕಡೆ ಹೋಗಿದ್ರಿ? ನಿಮ್ಮ ಮನೆ ಕಡೆ ಹೋಗಿಲ್ಲಪ್ಪ, ಮತ್ತು ಅವ್ರ ಅಕ್ಕಗಳು ಏನೋ ಮಾಡ್ತಿದ್ರು, ನಾ ಏನು ನೋಡಿಲ್ಲ ಅಂದ. ಇವ ಹಂಗೆ ಕೂತ್ರಿ. ಎಲ್ಲಿ ತನಕ ಕೂತ? 12 ಆಯ್ತು, 12 ಆಯ್ತು, 1 ಆಯ್ತು, 2 ಆಯ್ತು, 3 ಆಯ್ತು. ಗತಿ ಏನಂದವ? ಇದು ಆಗಬಾರ್ದು ಅಂದವ. ಏನಾಗಬಾರ್ದ್ರಿ? ಬಹಳ ಕೆಟ್ಟದಿತ್ತು ಇದು. ಯಾಕರೆ ನನಗೆ ಕಾಳ ಬುದ್ಧಿ ಬರ್ತದ. ಮಾರಿ ಮಾರಿ ಬಡ್ಕೊಂಡ. ಎಲ್ಲಿ? ಗುಡಿ ಕಟ್ಟಿ ಮೇಲೆ ಕೂತು ಬಡ್ಕೊಂಡ. ಇನ್ನೇನು ಮಾಡೋದು ಬೇಡ ಅಂದ್ರೆ ದೇವಿ ಅವನ ತಲೆಯಾಗ ಒಂದು ವಿಚಾರ ಕೊಟ್ರಿ. ಹೆಂಗತ್ತಂದ್ರೆ ಇನ್ನೇನಿಲ್ಲ, ಹೊಲ್ದಂದು ಎಮ್ಮಿ ಬರ್ತಿತ್ತು. ಅವ್ರು ಮೈದು ಬರ್ತಿತ್ತು 4 ಗಂಟೆಕ್ಕ. ಇವ ಅಂದು ಇದೇ ಸುಸಮಯ ಅಂದವ. ಹೋಗಿ ಏನು ಮಾಡ್ದಂದ್ರೆ ಅದೇನು ಕ್ಯಾವಿ ಎಬ್ಬಿದ ಅಂಗಿ ಅದು ಒಯ್ದು ಅದ್ರ ಕೋಡಿಗೆ ಹಿಂಗೆ ಸಿಗಿಸ್ಬಿಟ್ಟ. ಒಂದು ಅಂಗಿ ಸಿಗಿಸದ ಕೋಡಿಗೆ ಅದು ಎಮ್ಮೆ ಏನು ಮಾಡ್ತಿತ್ರಿ, ಮನೆ ಕಡೆ ಬರೋದು ಹಿಂಗೆ ಜಗ್ಗಲು ಕತ್ತು. ಇವ ಅಂದ, ಏಯ್ ನಾ ಸಾಧು ಆಗಿದ್ ಬಿಡು, ನಾವಲ್ಲ, ನಾ ಬರುದಿಲ್ಲ ಬಿಡು ಅಂತಿತ್ತು. ಅದು ಎಮ್ಮೆ ಸದ್ ಹೋಗುದ್ರಾಗ ಇದ್ರಿಗೆ ನಿಂತಿಡ ಅವು ಅಕ್ಕಿ ಅಂದ್ಲು. ಇದು ಎಮ್ಮಿ ಕೋಡಿಗೆ ಸಿಗಿಸೋಣ ಬಂದಾನೆ ವಂಗೇನೋ ಗೊತ್ತಾಯ್ತು ಅಕ್ಕಿ. ಅಕ್ಕಿ ಅಂದ್ಲು, ಪುಣ್ಯಾತ್ಮ ಇದನ್ನೆಲ್ಲ ಯಾಕೆ ಮಾಡ್ತೀನಿ ನಾಟಕ? ಹೆಂಗಿರ್ಬೇಕದ ಕಡೆ ಸತಿಪತಿಗಳೊಂದಾದ ಭಕ್ತಿ ಹಿತವಪ್ಪುದು ಶ್ರವಂಗಿ. ನಾವು ಹೆಂಗದ್ ಕೇಳಿದ್ರೆ ಗಂಡ ಹೆಂಡತಿ ಹೆಂಗಿರ್ಬೇಕಾದ್ರೆ ಗಂಧ ತಿಡ್ದಂಗಿರ್ಬೇಕು, ಇಬ್ಬರು ಕೊಡ್ಕೊಂಡು ಹಾಲು ಸಕ್ಕರೆ ಕೊಡ್ದಂಗಿರ್ಬೇಕು, ಜೀವನ ಮಾಡೋಣ ಅಂತಂದಳು. ಇವ ಎಲ್ಲ ಅಂಗಿ ಕಳೆದವಾಗೋದು. ಇನ್ನ ನಾನೇ ಏನಂದ? ಒಂದಾಗು ನಂದ ಅಂತ ಹೇಳ್ತಾರೆ. ಇಲ್ಲಿ ಬೊಮ್ಮಯ್ಯ ಪತ್ನಿಯ ಮಾತನ್ನ ಕೇಳಿದ. ಬಹಳ ಕೆಟ್ಟ ಅನ್ನಿಸ್ತವನಿಗೆ.
ಮಕ್ಕಳೆಲ್ಲ ಹಸ್ತಾವ, ವಿಲಿ ವಿಲಿ ಒದ್ದಾಡ್ತಾವ. ನೀನು ಹಾಳಾಗಿ ಹೋಗಂದ್ರೆ ಎಲ್ಲಿಗೆ ಹೋಗ್ಬೇಕು ಅನ್ನೋದ್ರಾಗ ಬಿರಿ 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 ಬಂದ. ಬರುದ್ರಾಗ ಎಲ್ಲಿಗೆ ಬಂದಂದ್ರೆ ಸೊಲ್ಲಾಪುರದ ಸಿದ್ದರಾಮೇಶ್ವರರು ಶ್ರೀಶೈಲ ಮಲ್ಲಿಕಾರ್ಜುನನ್ನೇ ಬಾಲ್ಯದಲ್ಲಿ ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಕ್ಕಂಥ ಪರಮಶಿವಯೋಗಿ, ಕಾಯಕ ಯೋಗಿಯಾಗಿರ್ತಕ್ಕಂಥ ಸಿದ್ದರಾಮ ಅಲ್ಲಿ ನಿಂತಿದ್ದ. ಇವ ಸಪ್ಪಗ ಮುಖ ಮಾಡಿ ಹೊಂಟಿದ್ದ. ಆವಾಗ ಗುರುಗಳಾಗಿರ್ತಕ್ಕಂಥ ಸಿದ್ದರಾಮರು ಕೇಳ್ತಾರೆ, ಬೊಮ್ಮಯ್ಯ ಮುಖ ಎಲ್ಲ ಬಾಡ್ಯದಲ್ಲೋ, ಎಲ್ಲಿಗೆ ಹೊಂಟಿದೆ ಕೇಳಿದ್ರಾಗ ಇವನಿಗೆ ಕಣ ತುಂಬಾ ನೀರು ಬಂದು ಬಿಕ್ಕಿ ಬಿಕ್ಕಿ ಅಳ್ಳಕ್ಕತ್ತ ಪಾದ ಹಿಡ್ಕೊಂಡವ್ರಿಗೆ. ಬದುಕಬಾರದು ಮಹಾತ್ಮರೇ, ನಾನು ಬದುಕಬಾರದು. ಯಾಕಂತ ಕೇಳಿದ್ರೆ ಸತಿ ಮುನಿದರೆ ಮನೆಯೊಳಗಿರಬಾರದು ಅಂತ ನೇಮ ಆದ. ನನಗಿವತ್ತು ಬಹಳ ಕೆಟ್ಟಾಗ್ಯದ, ನಾನು ಬದುಕುವುದಿಲ್ಲ. ಇನ್ನು ಕೊನೆಯದಾಗಿ ನಿಮ್ಮ ದರ್ಶನ ಆಯಿತು, ನಾನು ಸಾವನ್ನಪ್ಪಬೇಕಂತ ಮಾಡೀನಿ, ಹೋಗ್ತೇನೆ ಬಿಡ್ರಿ ಅಂತಂದ. ಮಹಾಜ್ಞಾನಿಯಾಗಿರ್ತಕ್ಕಂಥ ಸಿದ್ದರಾಮರು ಹೇಳ್ತಾರ, ಬೊಮ್ಮಯ್ಯ ನೀನು ಸಾಯುವುದು ನಿಶ್ಚಿತೇನೋ ಅಂತ ಕೇಳಿದ್ರಂತೆ. ಶಿವನಾಣೆಯಾಗಿಯೂ ನಾನು ಸಾಯ್ತೇನ್ರಿಪ್ಪ. ಅವಾಗಂತಾರೆ, ಸಾಯುವುದು ಇದು ಮನುಷ್ಯನ ಕೆಲಸ ಅಲ್ಲಪ್ಪ, ಹೇಡಿಗಳ ಕೆಲಸ. ಎದ್ದು ಜಯಿಸಬೇಕು. ನಾವು ಜೀವನದಲ್ಲಿ ಸಾಯುವುದು ಮುಖ್ಯವಲ್ಲ, ಬದುಕುವುದು ಮುಖ್ಯದೇ. ನೀನು ಅಲ್ಲಿ ತನ ನೀನೇನ್ ಮಾಡಂದ್ರೆ ನನ್ನ ಆಶ್ರಮದಲ್ಲಿ ಇರು ಅಂತ ಹೇಳಿ ಬೊಮ್ಮಯ್ಯನ ಕೈಯನ್ನು ಹಿಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ತಮ್ಮ ಸ್ಥಾನಕ್ಕೆ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಹೇಳ್ತಾರೆ ಅವನಿಗೆ, ಬೊಮ್ಮಯ್ಯ ನಿನಗೆ ಎಷ್ಟು ಕೆಲಸ ಆಯ್ತು ಅಷ್ಟೇ ಮಾಡಪ್ಪ, ನಾನು ಇಲ್ಲಿ ಪೂಜಾಕ್ಕೆ ಧ್ಯಾನಕ್ಕೆ ಕುಂಡಿರ್ತೀನಿ, ಇರಲಿ ಈ ಧ್ಯಾನ ಸಮಾಧಿಯಲ್ಲಿ ನಾನು ಕೊಡ್ತೀನಿ ಅಂತ ಹೇಳಿ ಅವರು ಧ್ಯಾನಕ್ಕೆ ಕೊಡ್ತಿರು. ಇವತ್ತು ನನಗೆ ಎಷ್ಟು ಕೆಲಸ ಆದ ಅಲ್ಲಿ ಮಾಡ್ತಿದ್ದ. ಎಷ್ಟು ಕಾಲ ಮಾಡ್ದ ಅಂತ ಕೇಳಿದ್ರೆ 12 ವರ್ಷಗಳ ಕಾಲ ಅವ್ರ ಆಶ್ರಮದಾಗ ಉಳಿದಿದ್ದ ಬೊಮ್ಮಯ್ಯ. ಒಂದಿನ ಇಲ್ಲ, ಒಂದು ದಿವಸ. ಗುರುವಿನ ಪರೀಕ್ಷೆ, ಮಹಾತ್ಮರ ಪರೀಕ್ಷೆ ಹೆಂಗಿರ್ತದೆ ಹೇಳಕ್ಕಾಗೋದಿಲ್ಲ. ಇಲ್ಲಿ ಏನಾಗಿ ಅಂತ ಕೇಳಿದ್ರೆ ಶ್ರಾವಣ ಮಾಸ. ಆ ಬೊಮ್ಮಯ್ಯನ ಪತ್ನಿ ಸ್ನಾನ ಮಾಡಬೇಕು ಸೋಮವಾರದ. ಇವತ್ತು ಸ್ನಾನ ಮಾಡಿಕೊಂಡು ಮಲ್ಲಯ್ಯನ ದರ್ಶನಕ್ಕೆ ಹೋಗ್ಬೇಕಂತ ಹೇಳಿ ಜಳಕ ಮಾಡ್ಬೇಕಂತ ನೀರು ತಗೊಂಡು ಎಲ್ಲಿಟ್ಟಾಳೆ, ಸ್ನಾನಗೃಹದಲ್ಲಿ ಬಚ್ಚಲಲ್ಲಿ ಇಟ್ಟಾಳೆ. ಇನ್ನು ಹೋಗಿ ಸ್ನಾನ ಮಾಡ್ಬೇಕಂತೆ ಬಚ್ಚಲಲ್ಲಿ ಹೆಜ್ಜೆ ಇಡ್ತಾಳೆ. ಆ ಹೆಜ್ಜೆ ಎದರ ಮೇಲೆ ಹೋಗ್ಕಂತಂದ್ರೆ ಈಕಿಗಿಂತ ಮೊದಲು ಬಂದು ಕೂತಿತ್ತಲ್ಲಿ ಯಾವುದು, ಒಂದು ಘಟ ಸರ್ಪ ಬಂದು. ಆ ಘಟ ಸರ್ಪದ ಮೇಲೆ ಹೋಗಿ ಪಾದ ಇಡ್ತಾಳೆ. ರೊಚ್ಚಿಗೆದ್ದ ಸರ್ಪ ತಾನು ಬಲವಾಗಿ ಬಿಡಿ ಕಚ್ಚಿ ಬಿಡುತ್ತದೆ. ಸಟ್ಟನೆ ಚೀರಿ ಬೀಳ್ತಾಳೆ, ವಿಲಿ ವಿಲಿ ಒದ್ದಾಡ್ತಾಳ, ಬಾಯಿ ತುಂಬಾ ಬುರುಗ ಬರ್ತದೆ, ಪ್ರಾಣ ಹೋಗಿ ಬಿಡುತ್ತದೆ. ಆ ಮಕ್ಕಳೆಲ್ಲ ಬಂದು ತಾಯಿ ಸುತ್ತ ದುಃಖ ಮಾಡುತ್ತಾ ಬರುತ್ತಾರೆ. ಆ ಸಪ್ಪಳನ್ನು ಕೇಳಿರ್ತಕ್ಕಂಥ ಓಣಿ ಜನ ಎಲ್ಲ ಕುಡ್ಕೋತಾರೆ. ಎಲ್ಲೇನಾಯ್ತು ಅನ್ನೋದ್ರಾಗ ಬೊಮ್ಮಯ್ಯನ ಹೆಂಡತಿಗೆ ಹಾವು ಕಡಿತು, ಸತ್ತು. ಅವಾಗ ಕೇಳ್ತಾರೆ, ಎಲ್ಲಿದ ನಿಮ್ಮಪ್ಪ? ಅದ್ರಾಗಿ ಒಂದು ಹುಡುಗ ಹೇಳ್ತದೆ, ನಮ್ಮಪ್ಪ ಹೋಗಿ 12 ವರ್ಷ ಆಯ್ತ್ರಿ. ಎಲ್ಲಿ ಹೋಗಿ ಅಂದ್ರೆ ಗೊತ್ತಿಲ್ಲ ಅನ್ನೋದ್ರಾಗ ಎರಡನೇ ಹುಡುಗ ಹೇಳ್ತಾನ, ಎಲ್ಲಿಲ್ರಿ ಸೊಲ್ಲಾಪುರದೊಳಗೆ ಸಿದ್ದರಾಮೇಶ್ವರ ಹತ್ತಿರ ಅದಾನಂತ ಹೇಳ್ಯಾರ, ಮತ್ತೆ ನಮಗ್ ಗೊತ್ತಿಲ್ಲ. ಊರಿನ ಪ್ರಮುಖರೆಲ್ಲ 4 ಮಂದಿ ಕಳಿಸ್ತಾರೆ, ಹೋಗ್ರಿಪ್ಪ ಬೊಮ್ಮಯ್ಯ ಅಲ್ಲಿ ಸಿದ್ದರಾಮರ ಆಶ್ರಮದ ಅಂತಾಳೆ, ಅದಕ್ಕೆ ಹೋಗಿ ಕರ್ಕೊಂಡು ಬರ್ರಿ ಅಂತ ಹೇಳಿ ಒಂದಿಬ್ಬರಿಗೆ ಕಳಿಸ್ಕೊಟ್ರು. ಇವರಿಬ್ಬರು ಹೋದ್ರು. ಬೊಮ್ಮಯ್ಯ ಅಲ್ಲೇ ಕುಂತಿದ್ದ. ನೋಡಿದ್ರು, ನಮಸ್ಕಾರ ಬೊಮ್ಮಯ್ಯನವರೇ ಅಂದ್ರು. ಅವರು ನೋಡುತ್ತಾರೆ, ಬೊಮ್ಮಯ್ಯ ಎಂಥ ಲೀಲೆ ನಿಂದು. ಇವತ್ತು ಬೆಳಗಿನ ಜಾವದಲ್ಲಿ ನಿನ್ನ ಧರ್ಮ ಪತ್ನಿ ಸ್ನಾನ ಮಾಡ್ಬೇಕಂತ ಸ್ನಾನ ಗೃಹದಲ್ಲಿ ಕಾಲಿಟ್ಟಾಗ ರೊಚ್ಚಿಗೆದ್ದಿರ್ತಕ್ಕಂಥ ಸರ್ಪ ಕಚ್ಚದ, ಅವಳು ತೀರ್ಕೊಂಡಳಪ್ಪ. ನೀನು ಬರಬೇಕಂದಾಗ ಆಕಾಶವೇ ಕಳಚಿ ಬಿದ್ದಂತಾಯಿತ್ತು ಬೊಮ್ಮಯ್ಯನಿಗೆ. ವಿಧಿಯ ಲೀಲೆ ಹೆಂಗಿರ್ತದೆ ಹೇಳ್ಕೊಡುದಿಲ್ಲ. ಅವ ಅಂತಾನೆ ಇನ್ನೇನು ಮಾಡ್ಬೇಕಂತ ಹೇಳಿ ಆ ದುಃಖ ಹೇಳ್ತಾನೆ. ಕಾಚಿದ ಶೀಶ ಬರಕದಂಗ ಆಯ್ತು ಕಿವಿಯೊಳಗೆ. ಬೊಮ್ಮಯ್ಯ ಅಂತಾನೆ, ನಾನು ಯಾರಿಗೆ ಕೇಳಬೇಕು? ಸಿದ್ದರಾಮರು ಹೇಳ್ಯಾರ, ನನಗೆ ಕೇಳುತ್ತಾನ, ನನಗೆ ಕೇಳಿ ಮನೆಗೆ ಹೋಗಂದಾರೆ. ಅವ್ರಿಗೆ ಕೇಳಿ ಹೋಗ್ಬೇಕಂತ ಹೋಗುದ್ರಾಗ ಅವರು ಯೋಗ ಸಮಾಧಿಯಲ್ಲಿ ಧ್ಯಾನಾಸಕ್ತರಾಗಿದ್ದರು, ಧ್ಯಾನಕ್ಕೆ ಕುಂತಿದ್ರು.
ಕಣ್ತುಂಬ ನೀರು ತಂದು ದಗ್ಧವಾದ ಕಂಠದಿಂದ ಹೋಗಿ ನಿಂತಾನ. ಅವ್ರು ಎಚ್ಚರ ಆಗಲಿಲ್ಲ. ತಾಸಾಯ್ತು, 2 ತಾಸಾಯ್ತು, ಅವ್ರ ಕಣ್ಣು ತೆರಿಲ್ಲ. ಇವ ಮುಂದೆ ನಿಂತ. ಕರ್ಲಿಕ್ಕೆ ಬಂದವರಂದ್ರು, ಬೊಮ್ಮಯ್ಯ ನಿನಗೆ ಬುದ್ಧಿ ಅದ ಏನು? ನಿನ್ನ ಕೈ ಹಿಡಿದ ಪತ್ನಿ ಇವತ್ತು ಸತ್ತಾಳೆ, ಅರ್ಜೆಂಟ್ ಬಾ ಅಂತ ಕಳಿಸ್ಯಾರ, ಬರ್ತೇ ಇಲ್ಲ ಅಂದಕ್ರೆ ಆಯ್ತ್ರಿ ಅಂದ. ಅವರು ಕಣ್ಣು ತೆರೀಲಿಲ್ಲ. ಇವರು ಹೊಳ್ಳಿ ಬ್ಯಾಸರಿಸಿ ಬಂದ್ರು. ಬಂದು ಹೇಳುತ್ತಾರೆ, ಪ್ರಮುಖರಿಗೆ ಹೇಳುತ್ತಾರೆ, ಬೊಮ್ಮಯ್ಯ ಅಲ್ಲಿ ನಿಂತಾನೆ, ಬರ್ಲಿಲ್ಲ ಅಂದ್ರಾಗ ಇನ್ನೊಂದ್ಸಲ ಹೋಗ್ರಿ ಅಂತೇಳಿ ಮತ್ತೊಬ್ಬರಿಗೆ ಕಳಿಸಿದ್ರು. ಸಾಯಂಕಾಲ 4 ಗಂಟೆಯಾಗಿತ್ತು. ಬೆಳಗಿನ ಜಾವದಲ್ಲಿ ಪತ್ನಿ ತೀರ್ಕೊಂಡಿದ್ಲು. ಸಾಯಂಕಾಲ 4 ಗಂಟೆಯಾಗಿತ್ತು. ಅವ ಬಂದವೇನಂದ, ಬೊಮ್ಮಯ್ಯ ನೀ ಬರ್ದಿದ್ರ 5ಕ್ಕೆ ಅಂತ್ಯಕ್ರಿಯೆ ಆಗ್ತದ, ನೀ ಬಂದ್ರೆ ಬಾ, ಬಿಟ್ರೆ ಬಿಡು ಅಂದ್ರು. ಬೊಮ್ಮಯ್ಯ ಅಂತಾರೆ, ನಾನು ಬರಬಾರದಾಗಿತ್ತು. ಎಲ್ಲಿ? ಈ ಭೂಮಿಗೆ ನಾನು ಬರಬಾರದಾಗಿತ್ತು, ಬಂದಿನಿ. ಹೇ ಪರಮಾತ್ಮ, ಏನಾದರೂ ಮಾಡಿ ವಿಚಾರ ಮಾಡ್ತೇಳಿ ಮತ್ತಲ್ಲಿ ಸಿದ್ಧರಾಮರ ಹತ್ರ ಕೈ ಮುಕ್ಕೊಂಡು ನಿಂದಿರ್ತಾನ. ಅವರು ಯಾವಾಗಲೂ ಧ್ಯಾನನೇ ಮಾಡುತ್ತಿದ್ರು, ಶಿವಯೋಗಿ ಸಿದ್ಧರಾಮರು. ಹೋಗಿ ನಿಂತರು. ಇವರು ಇನ್ನು ಹೊಳ್ಳಬೇಕನ್ನೋದ್ರಾಗ ಕಣ್ಣು ತೆರೆದ್ರಂತೆ ಸಿದ್ಧರಾಮರು. ಯೋಗ ಸಮಾಧಿಯಿಂದ ಎಚ್ಚರ ಆಗ್ತಾರ. ಇವ ಕಣ್ಣು ತುಂಬಾ ನೀರು ತಕ್ಕೊಂಡು ನಿಂತಿದ್ದ. ಕೇಳುತ್ತಾರ, ಬೊಮ್ಮಯ್ಯ ಯಾಕೋ ಕಣ್ಣಲ್ಲಿ ನೀರು ಯಾಕೆ? ಅವಾಗ ಹೇಳ್ತಾನೆ, ಹೇಳುದಿಲ್ಲವಾ, ನಾನು ಮನೆಗೆ ಹೋಗ್ಬೇಕ್ರಿ ಅಂತಂದ. ಆಯ್ತು ಹೋಗಿ ಬಿಡುವಲ್ಲ, ಬ್ಯಾಡ ಯಾರಂದಾರ ನಿನಗಂದ್ರು. ಆಯ್ತಂತೇಳಿ ಅದೇ ಸಂತೋಷವಾಗಿ ಹೋಗಂದ್ರಲ್ಲ ಅಂತೇಳಿ ಅವನಿಗೆ ಸಂತೋಷ ಆಯ್ತು. ಬಿರಿ ಬಿರಿ ಹೋಗ್ಬೇಕನ್ನೋದ್ರಾಗ ಆ ಮಹಾದ್ವಾರ ದಾಟುದ್ರಾಗ ಮತ್ತೆ ಸಿದ್ಧರಾಮರ ಕರೀತಾರ, ಬಾರು ಉಮಯ್ಯ ಇಲ್ಲಿ ಬಾ ಅಂದ್ರು. ಮತ್ತೇನ್ ಹೇಳ್ತಾರೋ ಯಾರಿಗೂ. ಇನ್ನು 5 ಗಂಟೆಗೆ ಅಂತ್ಯಕ್ರಿಯೆ ಆಗ್ತದೆ, ಹೆಂಡತಿ ಮುಖ ನನಗೆ ಸಿಗುದಿಲ್ಲ ಅಂತ ಹೊಳ್ಳಿ ಬರ್ತಾನೆ. ಬರುದ್ರಾಗ ಸಿದ್ಧರಾಮರು ಹೇಳ್ತಾರೆ, ನೋಡಪ್ಪ, ಗುರುವಿನ ಮಠದಿಂದ ದೇವರ ಜಾಗದಿಂದ ಮಹತ್ವದಿಂದ ಹೊಳ್ಳಿ ಹೋಗ್ಬೇಕಾದ್ರೆ ಇಲ್ಲಿದೇನೇ ಪ್ರಸಾದ ತಗೊಂಡು ಹೋಗಪ್ಪ, ಹಂಗೆ ಹೋಗ್ಬೇಡ. ಪ್ರಸಾದ ಕೊಟ್ಟಾರ, ಉಡಿ ಒಡ್ಡ್ಯಾನ ಬೊಮ್ಮಯ್ಯ. ಅವಾಗ ಸಿದ್ಧರಾಮರು ಹೇಳ್ತಾರೆ, ನೋಡಪ್ಪ, ನಿನ್ನ ಹೆಂಡತಿ ನಿನ್ನ ಮಕ್ಕಳು ಎಲ್ಲಾರು ಪ್ರಸಾದ ತೋರೆಂದ್ರು. ಬೊಮ್ಮಯ್ಯನಿಗೆ ಏನಾಗಿರ್ಬೇಕ್ರಿ? ಅವನಿಗೆ ಏನಾಗಿರ್ಬೇಕ್ರಿ? ಅದೇ ದುಃಖದಲ್ಲಿ ಉಡಿಯೊಳಗೆ ಹಾಕೊಂಡಾರ. ತಗೊಂಡು ಬರುದ್ರಾಗ ಮನೆಯಂದ ಆ ಪಾರ್ಥಿವ ಶರೀರ, ಪತ್ನಿಯ ಪಾರ್ಥಿವ ಶರೀರ ತಂದು ವಿಮಾನದಲ್ಲಿ ಕೂಡಿಸಿದ್ರು. ಇವ ಬಂದ ಹೆಂಡತಿಯ ಮುಖ ನೋಡ್ತಾನೆ, ದುಃಖ ಮಾಡುತ್ತಾನೆ. ನೀನು ಹೋಗುವಾಗ ಒಂದೇ ಒಂದು ಮಾತು ಹೇಳಬೇಕಾಗಿತ್ತು, ನನ್ನ ಬಿಟ್ಟು ಹೊಂಟಿಯಲ್ಲ ಅಂತ ಹೇಳ್ತಾನೆ. ಅವಾಗಂತಾರ, ಯಾವಾಗ ಮುಂಜಾನೆ ಕೂತಿದ್ದೇವೆ ಪುಣ್ಯಾತ್ಮ, ಈಗ ಬಂದಿದೆ, ಇನ್ನೇನು ಅಳಬೇಡ ಬಿಡು, ನಾವಿನ್ ಎತ್ಕೊಂಡು ಹೋಯ್ತೇವೆ ಅಂತ ಹೇಳಿ ಅಲ್ಲಿ ಜನ ಅನ್ನುವಾಗ ಸಿದ್ಧರಾಮಂತಾನ ಪತ್ನಿ ಹೇಳ್ತಾನ, ನೀನು ಈ ಜನ್ಮದಲ್ಲಿ ನನ್ನ ಹೆಂಡತಿಯಾಗಿ ಬಂದಿದ್ದಿ, ಧರ್ಮಪತ್ನಿಯಾಗಿ ಬಂದಿದ್ದಿ, ಇನ್ನು ಮುಂದಿನ ಜನ್ಮದಲ್ಲಿ ಬರ್ತೀ ಇಲ್ಲ ಗೊತ್ತಿಲ್ಲ. ಸಿದ್ಧರಾಮರ ಪ್ರಸಾದ ಕೊಟ್ಟಾರ, ನಿನಗೆ ಕೊಡು ಅಂತಂದಾರ. ನೀನು ಇದು ಸ್ವೀಕಾರ ಮಾಡ್ತಕ್ಕಂಥ ಅವಸ್ಥೆ ನಿನಗಲ್ಲ, ನಿನ್ನ ಕೈಯೊಳಗೆ ಈ ಪ್ರಸಾದ ಇಡ್ತೀನಿ, ಮುಂದಿನ ಜನ್ಮದಲ್ಲಿ ಆದರೂ ಈ ಪ್ರಸಾದ ಸೇವನೆ ಮಾಡಂತೇಳಿ ಯಾವ ಸಿದ್ಧರಾಮರು ಕೊಟ್ಟಿರ್ತಕ್ಕಂಥ ಪ್ರಸಾದ ಹೆಂಡತಿ ಕೈಯೊಳಗೆ ಇಡ್ತಾನೆ ಬೊಮ್ಮಯ್ಯ. ಯಾವಾಗ ಪ್ರಸಾದ ಇಟ್ಟೋ ಅದೇ ಕ್ಷಣದಲ್ಲಿ ಸತ್ತಿರುವ ಹೆಂಡತಿ ಪುನಃ ಜೀವಂತ ಆಗ್ತಾಳೆ. ಜೈ ಮಂಗಲಂ ಜೈ ನಮಃ ಪಾರ್ವತಿ. ಯಾಕಂತ ಕೇಳಿದರೆ ಮನುಷ್ಯರಲ್ಲಿ ಹೆಂಗಿರ್ಬೇಕಂತ ಕೇಳಿದ್ರೆ ಆಪತ್ಕಾಲೇನ ಮಿತ್ರ ಪರೀಕ್ಷಾ. ಆಪತ್ಕಾಲದಲ್ಲಿ ನಮ್ಮನ್ನ ಪರೀಕ್ಷೆ ಮಾಡವ್ರೆ ಅಂತ ಕೇಳಿದ್ರೆ ಮಿತ್ರರ ಪರೀಕ್ಷೆ ಮಾಡ್ತಾರೆ. ರಣಾಂಗಣದಲ್ಲಿ ಯಾರ ಪರೀಕ್ಷೆ ಮಾಡ್ತಾರೆ ಕೇಳಿದ್ರೆ ಶೂರರ ಪರೀಕ್ಷೆ ಮಾಡ್ತಾರೆ. ವಿನಯೇ ವಂಶ ಪರೀಕ್ಷಾ. ನಮ್ಮ ವಂಶವನ್ನ ಪರೀಕ್ಷೆ ಮಾಡಬೇಕಾದ್ರೆ ನಾವು ಯಾರು ಅನ್ನೋದು ಮೊದಲು ತಿಳ್ಕೋಬೇಕು. ನಾವು ಎಲ್ಲಿ ಪರಮಾತ್ಮ ಎಲ್ಲಿ ಹುಟ್ಸ್ಯಾನ ಆ ಸ್ಥಾನದ ಗೌರವವನ್ನು ಉಳಿಸೋದೆ ಅದೇ ಶ್ರೀಮಂತಿಕೆ. ನಾವೆಲ್ಲ ಎಲ್ಲಿ ಹುಟ್ಟಿರ್ತೇವ್ರಿ? ದೊಡ್ಡ ಜಾಗದಾಗ ಹುಟ್ಟಿರ್ತೇವೆ. ಅವ್ರ ಹಾಡು ಖರೇರಿ, ಅಲ್ಲಿ ಏನು ಉಪಯೋಗ ಇಲ್ರಿ. ಯಾಕ್ರಿ ಅಣ್ಣ?
ಹುಟ್ಟ್ಯಾರ ಖರೆ ರೀ, ಸ್ವಾಮಿಗಳು ಹಾಡು ಖರೆ, ಮಾಡುವುದೇನದು? ಏನು ಮಾಡುದ್ರಿ? ಅವರು ಕುಡಿಬಾರದು ಕುಡಿದು, ಸೇದಬಾರದು ಸೇದಿ ಏನ್ ಮಾಡ್ತಾರ್ರಿ? ಎಲ್ಲರೂ ಸತ್ತು ಹೋಗ್ಬೇಕಾಗ್ತದೆ. ಕುಡುಕರು ಬಹಳ ವಿಚಾರ. ಒಂದಿಬ್ಬರು ಕೂಡಿ ವಿಜಾಪುರಕ್ಕೆ ಹೋಗಿದ್ರು. ವಿಜಾಪುರಕ್ಕೆ ಹೋಗಿದ್ರು, ಎಂದೂ ಹೋಗಿತ್ತಿಲ್ಲ. ಮತ್ತೆ ಇಲ್ಲಿ ಕುಡ್ದಿದ್ದು ಅವು. ಇಲ್ಲಿ ಕುಡ್ದು ಹಾದ್ಯಾಗ ಕುಡ್ಕೊತ ಹೋಗಿ ವಿಜಾಪುರಕ್ಕೆ ಹೋದು. ಅದ್ರಾಗ ಒಂದು ತುಸು ಎಚ್ಚರಿದತ್ತೆ, ವಿಜಾಪುರದಾಗ ಮತ್ತು ಗೋಳ ಗುಮ್ಮಟ ಬಾಡ್ದು ಆಡ್ದತ್ತ ನೋಡು ನಡಿ ಅಂದ್ರು. ಇವು ಜೋಲಾಡ್ಕೋತ ಎಲ್ಲಿಗೆ? ಗಾಂಧಿ ಚೌಕಕ್ಕೆ ಇಳಿದು. ಅಲ್ಲಿ ಗಾಂಧಿ ಚೌಕದಾಗ ಇಳಿದು ಒಬ್ರಿಗೆ ಕೇಳಿದ್ರು, ಮತ್ತು ಗೋಳಗುಮ್ಮಟ ರಸ್ತಾ ಯಾಕಡ್ರಿ? ಗೋಳಗುಮ್ಮಟ ನೋಡ್ಬೇಕಾದ್ರೆ ಹೋಗಿ ಹಿಂಗತ್ತಂದ್ರು. ಹೋದ್ರು. ಹೋಗೋದ್ರಾಗ ಆ ಗೇಟ್ ನೋಡಿದ್ರು, ದೊಡ್ಡ ಗೇಟ. ಮುಂದೆ ಕಡೆ ಗೋಳಗುಮ್ಮಟ, ಎಡ್ಡು ಹಿಂಗ ಟೊಂಕಿನ ಮೇಲೆ ಕೈ ಇಟ್ಟು ನಿಂತು ರೀ ಎಡ್ಡು ಕುಡುಕರು. ಅವ್ರಂದ್ರು, ಇಂಥ ದೊಡ್ಡ ಕಟ್ಟಡ ಯಾ ಮಗ ಕಟ್ಸ್ಯಾನೋ ಇಲ್ಲಂದ್ರು. ಯಾರ್ರೀ? ಕುಡುಕರ ಭಾಷೆ ನೋಡ್ಬೇಕ್ರಿ, ಭಾಳ ಚಂದ ಅವ್ರದ್ದು. ಕುಡುಕರಿಗೆ ಮಾತಾಡಿಸಿ ನೋಡ್ಬೇಕ್ರಿ ಅವಕ್ಕೆ, ಮತ್ತು ಬೈಬೇಡ್ರೆ. ಮತ್ತು ಕುಡುಕರಿಗೆ ಅವ್ರು ನೋಡ್ಬೇಕು ಅಡ್ಚ ಹಿಂಗೆ ಮಾಡಿ ಕಣ್ಣಿದ್ರು ನೋಡ್ಬೇಕು. ಅವ್ರ ವೈಭವನೇ ಬೇರೆ ಅದು. ಮತ್ತು ಕುಡುಕರು ಹೆಂಡ್ರು ಎಷ್ಟು ಕಾಳಜಿ ಮಾಡ್ತಾರ್ರಿ ನಿಮ್ಮ ಕಡೆ ಅಲ್ಲ, ನಮ್ಮ ಕಡೆ. ಅವು ಕುಡ್ದು ಗಂಡ ಬತ್ತಂದ್ರೆ ಅದಕ್ಕೆ ಜಳಕ ಮಾಡಿಸೋದೇನು, ಅದಕ್ಕೆ ಅರಿವಿ ತೊಳೆದು ಹಾಕುವುದೇನು, ಇಸ್ತ್ರಿ ಹೊಡಿಯೋದೇನು, ಅದಕ್ಕೆ ಬಹಳ ವೈಭವ. ಹೊಡ್ತುಂಬ ಮುಡ್ಸೋದು. ಮತ್ತು ನಮಗೆ ನಿಮಗ್ರಿ ನೀರು ಕೊಡು, ನಿನ್ನ ಕೈ ಮುರಿದವ ತಗೋಲ್ಲ. ಅದಕ್ಕೆ ಕುಡಿದು ಚಲೋ ಏನ್ರಿ? ಇಲ್ಲ. ಅವ್ರಿಬ್ರು ಹೋಗಿ ಟಂಕಿನ ಮೇಲೆ ಕೈಗಿಟ್ಟುಕೊಂಡು ನಿಂತ್ರಲ್ಲಿ. ಗೋಳಗುಮ್ಮಟ ಯಾ ಮಗ ಕಟ್ಟ್ಯಾನ ಅನ್ನೋದ್ರಾಗ ಅಲ್ಲೇ ಒಬ್ಬ ಐದು ಹೊಂಟಿದ್ರು ನಮ್ಮ ಸ್ವಾಮಿಗಳಂತವ. ಗೋಳಗುಮ್ಮಟ ಯಾರು ಕಟ್ಟ್ಯಾರ ಇಲ್ಲದ ಕೇಳು. ಅವ್ರು ಹೇಳಿದ್ರು, ಆದಿಲ್ ಶಾಹಿ ಕಟ್ಟಿ. ಆದಿಲ್ ಶಾಹಿ ಅವ ಯಾರ ಪೈಕಿ? ಆದಿಲ್ ಶಾಹಿ ಅಂದ್ರೆ ಪೈಕಿ ಕೇಳಿದ್ರಿ ಇವರು. ಅವ್ರಂದ್ರು, ಅವ್ರು ಇಸ್ಲಾಂ ಧರ್ಮದವ್ರು. ಇಸ್ಲಾಂ ಧರ್ಮ ಅಂದ್ರೆ ಏನ್ರಿ ಅಂತ ಕೇಳಿದೀವು. ಅವ ಅಂದ, ಇದ್ರ ಬೇಡ ಮದ್ರೆ ಕುಡ್ದವ್ ನಡಿ ಅಂತ ಹೇಳಿ ಮುಂದೆ ಹೋದ. ಇವ್ರಂದ್ರು, ಇಟ್ಟು ದೊಡ್ಡ ಗೋಳಗುಮ್ಮಟದ ಇದು ಇಲ್ಲಿ ವಿಜಾಪುರದಾಗ ಹುಡುಕಿತ್ತ, ನಮ್ಮ ಊಟಿಗೆ ಒಯ್ದ್ರೆ ಹೆಂಗ ಆಗ್ತದ? ಅದು ದೊಡ್ಡ ವಿಚಾರ ರೀ. ಊಟಿಗೆ ಒಯ್ಬೇಕಂತ ತಲೆಯಾಗ ಬತ್ತು. ಅವೇನು ಮಾಡುದು, ಇನ್ನು ದಮ್ಮಿಡಿ ಒಯ್ಯೋ ನಂದು. ಹೆಂಗತ್ತಂದ್ರೆ, ಹಂಗೆಲ್ಲ ಇದು ಟಾರ್ಚಿದ್ ಹಂಗ್ಯದ, ಹೊಲಸಾಗ್ತದೆ. ಇವೆಲ್ಲ ಕಳೆದಿಡು ನಂದು. ಒಂದು ಬ್ಯಾಗ್ ಇತ್ತು ಅವತ್ತರದು. ಬ್ಯಾಗಿನ ತುಂಬ ರೊಕ್ಕಿದ್ದು, ಬಟ್ ತುಂಬ ಉಂಗ್ರ, ಕೊಳ ತುಂಬ ಚೈನ, ಅವೆಲ್ಲ ಬ್ಯಾಗನ ಹಾಕಿಟ್ಟು ಅರಿವಿ ಮ್ಯಾಲಿಟ್ಟು ಬನಿಯನ ಚಡ್ಡಿ ಮ್ಯಾಲ ಏನ್ ಮಾಡ್ಲಿಕ್ಕತ್ರಿ? ಗೋಳಗುಮ್ಮಟ ಒತ್ತಲಕತ್ತ. ಎಲ್ಲಿಗೆ ತರವ್ರಿ ಅವರು? ಉಟ್ಗಿಗೆ ತರವ್ರು. ಒತ್ತಳಕ್ಕೆ ಏನು ಶುರು ಮಾಡಿದ್ರು ಹಿಂಗ ಒತ್ತಿದ್ದು ಯಾವಾಗ ಮುಂಜಾನೆ 8ಕ್ಕೆ ಶುರು ಮಾಡಿದ್ವಿ, ಕೈ ಹಚ್ಕೊಂಡಿತ್ತು, ಅದು ಹೋಗ್ತದೇನದು? ಹೋಗುದಿಲ್ಲ. ಇವು ಒತ್ತು ಅದ್ರಾಗೆ ಒಂದು ತುಸು ಎಚ್ಚರದ ಒಂದ. ಮತ್ತೆ ಎಷ್ಟು ದೂರ ಬಂದದು ನಾವು ಅರಿವಿ ಕಳೆದಿಟ್ಟದಕ್ಕೆ. ಇವೇನು ಒತ್ತಿದ್ದು, ಆ ಒತ್ತುದ್ರ ಕಲ್ಲೊಂದು ಹುಡುಗದಲ್ಲ ಇವ ಅಲ್ಲ, ಸುಮ್ಮ ಅವನಿಗೆ. ಅವ ಏನು ಮಾಡಿದ, ಇವು ಒತ್ತುದು ನೋಡಿದ್ರೆ ಬ್ಯಾಗ ತೊಗೊಂಡು ಹೋಗಿದ್ದವ. ಅವು ಒತ್ತುದು, ಅರಿವಿ ಬಹಳ ದೂರ ಹೊಡ್ದವ, ನಡಿ ಏನಂಜಾರ ಬತ್ತ ಊಟಿಗೆ ಅಂದವ. ಬಂದಿತ್ತೇನ್ರಿ? ಅದಕ್ಕೆ ಹೇಳ್ತಾರೆ ಅಜ್ಞಾನ. ಅದಕ್ಕೆ ಹೇಳಿದ್ರೆ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ. ಬಸವಣ್ಣ ಇರುತ್ತಾರೆ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂಧದ ಕೇಡು ನೋಡಯ್ಯ. ಒಂದು ದೀಪ ಹಚ್ಚಿಟ್ರೆ ಮನೆ ತುಂಬ ಎಲ್ಲ ಕತ್ತಲಿದ್ದು ಹೋಗ್ತದೆ. ಅದೇ ರೀತಿಯಾಗಿ ಒಂದೇ ಸಲ ಜ್ಞಾನ ಆಯ್ತಂದ್ರೆ ನಮ್ಮ ಜೀವನವೆಲ್ಲ ಬೆಳಕಾಗ್ತದೆ. ಆ ಬೆಳಕಾಗತಕ್ಕಂಥ ದಿನ ಯಾವತ್ ಕಡೆ? ಇದೇ ನವರಾತ್ರಿ ದಿನ. ಇದಕ್ಕೇನ್ ಹಾಕ್ತಾರ್ರಿ? ಏನಾಗ್ತಾರೆ? ಬತ್ತಿ ಬೀಳು ಅಂತಾರ ನಮ್ಮ ಕಡೆ. ಏನಂತಾರ? ದೀಪ ಹಾಕೋದು. ಕೆಲವು ಕಡೆ ಬತ್ತಿ ಬೀಳುವತ್ತಾರೆ, ನಮ್ಮ ಕಲ್ಲಿ ಬತ್ತಿ ಬೀಳುದಂದ್ರೆ ಗೊತ್ತಾಗೋದಿಲ್ಲ. ಕೆಲವೊಂದು ಈ ಬೆಳಗಾವಿ ಜಿಲ್ಲೆ ಕಡೆ ಬತ್ತಿ ಬೀಳುತ್ತಾರೆ, ಇಲ್ಲಿ ದೀಪ ಹಾಕೋದತ್ತಾರೆ. ಒಂದು ದೀಪ ಹಚ್ಚಿಟ್ರೆ ಎಷ್ಟು ಬೆಳಗ್ತದ್ರಿ? ಇಡೀ ಮನೆಯೆಲ್ಲ ಹೆಂಗ ಬೆಳಗ್ತದೆ. ಒಂದೇ ಒಂದು ಸಲ ಲಕ್ಷಗೊಟ್ಟು ದೇವಿ ಪುರಾಣ ಕೇಳಿದ್ರೆ ನಮ್ಮ ವಂಶವೆಲ್ಲ ಉದ್ಧಾರ ಆಗ್ತದೆ. ಅದಕ್ಕೆ ನಾವು ಜೀವನದಲ್ಲಿ ಹೆಂಗಿರ್ಬೇಕಾದ್ರೆ ಲಕ್ಷ್ಯ ಇರಬೇಕು. ನಮಗೆ ಲಕ್ಷ್ಯ. ಇಲ್ಲಿ ಮಹಿಷಾಸುರ ದೇವಿ ಜೊತೆಗೆ ಏನ್ ಮಾಡಿದ ಕಡೆ ಬಹಳ ಸೆಣಸಾಡ್ತಕ್ಕಂಥ ಸಮಯದಲ್ಲಿ ದೇವಿ ಎದುರುಗಡೆಯಲ್ಲಿ ಬರ್ತಾರೆ.
ವೀರಕ್ಕೆ ಚಕ್ಷುವಿನ ಕಿಡಿಗಳು ತೀರಿಸಿದವೈ ಸುರರ ಪುರಗಳು ಊಟಲ್ಲಿ ತೋರಿತು ಶ್ವಾಸದಲ್ಲಿ ಹೊಗೆ ಕಾಲ್ಮೇಘ ಗಂಧದಲ್ಲಿ ಘೋರತನ ದಾನವಿದು ಮಾರಿಲ್ಲದೆ ಅಸುರನಲ್ಲವ ಕಾರಣಿಕ ದೇವ್ಯಂತು ಕಾದುವಳೆಂದು ಅವಳು. ಏ ವೀರನೇ ಕೇಳು, ನನ್ನ ಜೊತೆಗೆ ಯುದ್ಧಕ್ಕೆ ಬಂದಿದೆಯಲ್ಲ, ನಿನಗೆ ಜೀವದಾನ ಬಿಟ್ಟಿನ ಹೋಗಂತಾಳೆ. ಯಾರು ಆದಿಶಕ್ತಿಯಾಗಿರತಕ್ಕಂಥ ಪರಾದೇವಿಯಾಗಿರ್ತಕ್ಕಂಥ ದೇವಿ ಹೇಳ್ತಾಳೆ. ಮಹಿಷಾಸುರನಿಗೆ ಹೇಳಿದಾಗ ಅಂತಾನೆ, ನನ್ನ ಕೈಯೊಳಗ ನಿನ್ನಂತ ಎಷ್ಟೋ ಸ್ತ್ರೀಯರು ಕಸ ಮುಸ್ರಿ ಮಾಡ್ತಾರೆ, ನೀ ಯಾರು ಅಂದ. ಯಾರಿಗೆ? ದೇವಿಗಂತಾನೆ. ಎಂಥ ಶಬ್ದ ಅಂದಿರ್ಬೇಕ್ರಿ. ದೇವಿ ಅಂತಾಳೆ, ನಿನ್ನ ಅಜ್ಞಾನಕ್ಕೆ. ಅಜ್ಞಾನ ನಾಶ ಆಗಬೇಕಾದ್ರೆ ನಿನ್ನಿಂದ ಆಗುವುದಿಲ್ಲ, ನನ್ನಿಂದಲೇ ಆಗ್ತದೆ ಹೇಳಿ ತನ್ನ ಕೈಯೊಳಗಿರ್ತಕ್ಕಂಥ ಹರಿತವಾದ ತ್ರಿಶೂಲದಿಂದ ಮಹಿಷಾಸುರನ ಎದೆಗೆ ಚುಸ್ತಾಳೆ. ಘಾಸಿಯಾಗಿ ಬೀಳುತ್ತಾನೆ. ಯಾರು? ಮಹಿಷಾಸುರ. ಆ ಸಮಯದಲ್ಲಿ ಮಹಿಷಾಸುರನ ಪ್ರಾಣ ಎಲ್ಲಿ ಹೋಗ್ತದೆ ಕಡೆ? ದೇವಿಯ ಚರಣಗಳಲ್ಲಿ ಹೋಗ್ತದೆ. ಅಂಥ ಸಮಯದಲ್ಲಿ ಎಲ್ಲಾ ದೇವತೆಗಳು, ಯಾರ ಪೀಡಾ ಕಾರಣ ಆಗಿರತಕ್ಕಂಥ ವ್ಯಕ್ತಿ ನಾಶವಾದನೋ, ಆವಾಗ ಎಲ್ಲಾ ದೇವತೆಗಳು ಏನ್ ಮಾಡಿದ ಕಡೆ ದೇವಿಯ ಮೇಲೆ ಪುಷ್ಪದ ಮಳೆಗೆರೆದರು ಅನ್ನತಕ್ಕಂಥದ್ದು ಬರ್ತದೆ. ಈಗ ಯಾರೇ ಒಳ್ಳೆ ಕೆಲಸ ಮಾಡೋದಂದ್ರೆ ನಿಮ್ಮ ಊರಾಗ ಏನ್ ಮಾಡ್ತೀರಿ? ಒಳ್ಳೆ ಕೆಲಸ ಮಾಡಿದ್ರಂದ್ರೆ ಏನ ಪುಣ್ಯಾತ್ಮಿದ್ದ, ಬಹಳ ಪುಣ್ಯಾತ್ಮಿದ್ದ, ಈ ಗುಡಿ ನಿರ್ಮಾಣ ಆಡ್ದ, ಶಿಖರಿ ಎಲ್ಲ ಮಾಡ್ದ, ಆದ್ರೆ ಹೋದ, ಕೆಟ್ಟ ಅನಿಸ್ತದೆ. ಅದಕ್ಕೆ ನಾವು ಹೆಂಗ್ ಬದುಕಬೇಕಂತ ಕೇಳಿದ್ರೆ, ಬದುಕೋದು ದ್ವಾಡದಲ್ಲ, ಬದುಕತಕ್ಕಂಥ ಈ ಏನು ಸುಸಮಯದಲ್ಲ, ಈ ಬದುಕುವ ಕಲೆಯನ್ನ ಕಲಿಬೇಕು ನಾವೆಲ್ಲ. ನಾವು ಎಂಥ ಕಲೆ ಕಲ್ತೀವಿ ಅಂತ ಕೇಳಿದ್ರೆ, ಎಲ್ಲರಿಗೆ ಮೋಸ ಮಾಡೋದೇ ಕಲೆ ಕಲ್ತಿದ್ದೇವೆ. ಟೆಪ್ಪಿಗೆ ಹಾಕೋದು ಕಲೆ, ಹೆಂಗೆ ಮಾಡಿದ್ರೆ ನಾಶ ಆಗ್ತಾರೆ ಅನ್ನೋದು ಕಲೆ ಕಲ್ತೀವಿ. ನಾವು ಯಾವ ಕಲೆಯನ್ನ ಕಲಿಬೇಕಂತ ಕೇಳಿದ್ರೆ, ಬದುಕುವ ಕಲೆ. ಮಹಾತ್ಮರು ಬದುಕಿದರು. ಮಳಿ ಬತ್ತಾಯಪ್ಪ, ಅದು ಬಿಡಂಗ್ ಕಾಣಿಸುದಿಲ್ಲ. ಇವ ಎಂದು ಚಾಲು ಆಗ್ಯದಂದ್ರ, ಏನು ಚೌಡಮ್ಮನ ಜಾತ್ರೆ ಮಾಡಿದೇವ್ರಿ ಅಪ್ಪವ್ರು. ಆಕೆ ಏನು ಕುಣದು ಜಾತ್ರೆ ಮಾಡಿದ್ರು ಚೌಡಮ್ಮ. ಬಾದಾಮಿ ಅಮಾವಾಸ್ಯೆಗೆ ಅಲ್ಲಿ ಅಕ್ಕಲಕೋಟೆ ತಾಲೂಕು ಎಲ್ಲದ ಕಡೆ ಬಬಲಾದ ಗ್ರಾಮದೊಳಗೆ ಚೌಡಮ್ಮನ ಜಾತ್ರೆ ಮಾಷಾಳ ಸಮೀಪದಲ್ಲಿ ಆಗ್ತದ. ಅಲ್ಲಿ ಚೌಡೇಶ್ವರ ಜಾತ್ರೆಗೆ ಏನು ಮಳಿ ಶುರುವಾಗ್ಯದ, ಅದು ಬಿಡೆಯವಲ್ದು. ಏನು ನಂದೇ ತಪ್ಪೋ ಏನು ಅಕ್ಕಿದ ತಪ್ಪೋ ಗೊತ್ತಿಲ್ಲ. ಶ್ರಾವಣ ಮಾಸದಲ್ಲಿ ಇಲ್ಲಿ ಬನ್ನೂರಕ್ಕೆ ಬಂದಕ್ರೆ ಅಲ್ಲಿ ಹೊರಗೆ ಬರಗುಡ್ಲಿಲ್ಲ. ಇನ್ನು ಉಟ್ಗಿ ಊರಾಗ ಬೀಗರ ಊರಾಗ ಸುಮ್ಮ ಕೈ ಪಾಟ್ ಹಿಡಿದು ತಿಂದು ತಿರುಗಾಡಿ ಏನು ಮಾಡ್ಬೇಕ್ರಿ? ಮಿರ್ಚಿ ಬಜಿ ತಿನ್ನೋ ಭಾಳ ದೊಡ್ಡ ಹೈರಾಣ. ಒಬ್ಬಕ್ಕಿ ಹೇಳೋದ್ರತ್ತ ಮಿರ್ಚಿ ಬಜಿ ಮಾಡೋದು. ಗಂಡ ಬಂದ, ಆಕಿ ಬಹಳಷ್ಟು ಸಾಲಿ ಕತ್ತಿದ್ದ ಹೆಣ್ಮಗಳು. ಇವ ಆ ಕಡೆ ಈ ಕಡೆ ತಿಂದಿದ್ದ ಮಿರ್ಚಿ ಬಜಿ. ಹೆಂಡ್ತಿಗೆ ಬಂದು ಹೇಳ್ದೆ, ಮತ್ತ ಮಿರ್ಚಿ ಬಜಿ ಮಾಡ. ಮಿರ್ಚಿ ಬಜಿ ಅಂದ್ರೆ ಏನಂತ ಕೇಳೋದು ಗೊತ್ತೇ ಇಲ್ಲ ಆಕಿಗೆ. ಸಾಲಿ ಭಾಳ ಕಲ್ತಿದ್ದ ಕಲೆ, ಮಿರ್ಚಿ ಬಜಿನೇ ಗೊತ್ತಿದ್ದಿತ್ತಿಲ್ಲ ಆಕಿ. ಅವ ಅಂದ, ನಿನಗೆ ಹಿಂಗೆ ಹೇಳಿದ್ರೆ ತಿಳಿದಿಲ್ಲ ಅಂತ ಹೇಳಿ ಒಂದು ಪಾಕಶಾಸ್ತ್ರದ ಒಂದು ಬುಕ್ ತಂದು ಕೊಟ್ಟ. ಅಡುಗೆ ಹೆಂಗೆ ಮಾಡಬೇಕು ಅನ್ನೋದು ಒಂದು ಬುಕ್ ಇತ್ತು. ಅದನ್ನು ತಂದು ಕೊಟ್ಟ. ಆಕೆ ಎಲ್ಲ ಓದಕ್ಕೇನೆ ಇಲ್ಲು ಬಡ 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 ಪಾನ ತಿರುದು ಮಿರ್ಚಿ ಬಜಿ ಮಾಡುವ ವಿಧಾನ ಅಂತ ಬರೆದಿತ್ತು. ಅದ್ರಾಗ ಹೆಂಗಂದ್ರೆ, ಕಡ್ಲಿ ಬ್ಯಾಡಿ ಹಿಟ್ಟು ತಗೋಬೇಕು, ನೀರು ತಗೋಬೇಕು, ಕಡಾಯಿ ತಗೋಬೇಕು, ಅದ್ರಾಗ ಎಣ್ಣೆ ಹಾಕಬೇಕು, ಮೆಣಸಿಕಾಯಿ ಎದ್ದಬೇಕು, ಹಿಂಗೆಲ್ಲ ಬರೆದಿತ್ತು. ಹಂಗೆ ಈಕಿ ಏನು ಮಾಡಿದ, ಎಷ್ಟು ಹಿಟ್ಟು ಅದು ಗೊತ್ತಿಲ್ಲ, ಒಂದು ಅರ್ಧ ಚೀಲ ಹಿಟ್ಟು ಕಲಸಿದ್ಲಿಕ್ಕಿ. ಒಂದು ಕಟ್ಟದಾಗ ಅರ್ಧ ಗೊತ್ತಿಲ್ಲ, ಅದ್ರಾಗ ಮಾಪ ಬರ್ದಿತ್ತಿಲ್ಲ, ಬರೇ ಕಲ್ತಿದ್ಲಕ್ಕೆ ಅಷ್ಟೇ. ಅರ್ಧ ಚೀಲ ತಗೊಂಡು ಒಂದು 2 ಕೊಡ ನೀರು ಹಾಕಿ ಕಲಸದ್ರಿ. ಕಡಾಯಿ ತಗೋಬೇಕಂದ್ರೆ ಕಡಾಯಿನೂ ತಗೊಂಡ್ಲು. ಎಣ್ಣೆ ಹಾಕೋದು ಎಷ್ಟು ಬರ್ದಿತ್ತಿಲ್ಲ, ಅರ್ಧ ಡಬ್ಬಿ ಎಣ್ಣೆ ಹಾಕೋದು ಕಡಾಯಿದಾಗ. ಇಂಥದ್ದು ಮೆಣಸಿಕಾಯಿ, ಯಾವುದು ಮೆಣಸಿಕಾಯಿಗೆ ಅದಕ್ಕೆ ಕಡಲೆ ಬೇಳೆ ಹಿಟ್ಟ ಹಚ್ಚಿ ಬಿಡಬೇಕು. ಅದು ಅಂತಂದ್ರೆ ಅದಕ್ಕೆ ಹಚ್ಚಕ್ಕೆ ಹಿಂಗೆ ಬಿಡಕ್ಕೆ
ಅದು ಹಿಟ್ಟೆಲ್ಲ ಒಳಗೆ ಹೋಗೋದು, ಇವು ಮೆಣಸಿಕಾಯಿ ಬಾರು ಹುಳ ತೇಳ್ದಂಗೆ ಮ್ಯಾಲ ತೇಲಕ್ಕತ್ತು. ಭಜಿ ಆಗಲ್ಲ ಅಕ್ಕಿ. ಇನ್ನು ಹೆಂಗೆ ಮಾಡ್ಬೇಕೆಂದು ನಿಮ್ಮ ಮಾಡ್ಲಿಕ್ಕತ್ತು ಎಟ್ಟು ಬಿಡ್ತಾಳದು ಹಾಗೇ ಒಲ್ಲದು. ಇನ್ನು ಹೆಂಗೆ ಮಾಡಬೇಕು? ಇನ್ನು ಈಗರೆ ಹೊರಗಿಂದ ಬರ್ತೀನಂದಾರ, ಮಿರ್ಚಿ ಭಜಿ ಮಾಡಂದಾರ, ಎಲ್ಲ ಕೊಟ್ಟಾರ, ಸಂತಿ ಮಾಡಿ ಕೊಟ್ಟಾರ. ಇನ್ನೇನು ಮಾಡ್ಬೇಕು ಅಂದ್ರೆ ಒಂದೆರಡು ದಮ್ಮಿಡಿ ಹೊರಗೆ ಹೋಗಿ ಉಗುಳರಿಬೇಕು ಅನ್ನೋದ್ರಾಗ ಹೊರಗೆ ಬರೋದ್ರಾಗ ಅದು ಭಜಿ ವಾಸ ಬತ್ರಿ ಅವ್ಗೆ. ಇದ್ರಿಂದ ಮನ್ಯಾಗ ಒಬ್ಬಕ್ರೆ ಭಜನಿ ಮಾಡ್ಲಿಕ್ಕತ್ತಿದ್ರು. ಈಕಿ ಬೇರೆ ಅವ್ರ ಮನೆಗೆ ಹಾದ್ಲು. ಅವರು ಮಿರ್ಚಿ ಭಜನೆ ಮಾಡ್ಲಿಕ್ಕತ್ತಿದ್ರು. ಈಕಿ ನಿಂತ್ಕೊಂಡು ನೋಡ್ದು, ನನ್ನಂಗೆ ಕಡೆಗಿಟ್ಟಾಳ. ಮತ್ತು ಹಿಂಗೆ ಕಲ್ಸಾಳ. ಮೆಣಸಿಕಾಯಿ ಹಿಂಗೆ ಹಚ್ಚೆ ಬಿಡ್ತಾಳ. ಮತ್ತು ಇಲ್ಲಿ ಭಜಿ ಆಗ್ತಾವ. ನನ್ನ ಯಾಕೆ ಆಗೋದಿಲ್ಲ. ಆಕಿ ಲಕ್ಷ ಎಲ್ಲಿ ಹೋಯ್ತಂದ್ರೆ ಆಕಿ ಭಜಿ ಮಾಡಕ್ಕಿ ಕಡೆ ಹೋಯ್ತ್ರಿ. ಅವ್ರು ಯಾರ ಪೈಕಿ ಅಂದ್ರೆ ಬ್ರಾಹ್ಮಣರ ಪೈಕಿ. ಅವ್ರು ತಲೆ ಬೋಳ್ಸೊಂಡಿಲ್ಲ. ಅವ್ವ ಮಾಲಕ್ ಹೋಗಿದ್ದ ಅನ್ಲಕ್ಕಿ. ಇಲ್ಲೇ ಆಗ್ಯದ ಫಾಲ್ಟ್ ಅನ್ಲಕ್ಕಿ. ಏನಾಗ್ಯದ? ಇದು ಭಜಿ ಯಾಕಾಗ್ಯದ ಇದೇ ಕಾರಣ ಅನ್ಲಕ್ಕಿ. ದಮ್ಮಿಡಿ ಅನ್ಲಕ್ಕಿ. ಏ ತಮ್ಮ ಶ್ರೀಕಾಂತಪ್ಪ ಇಲ್ಲಿ ಬಾ. ಇಲ್ಲಿ ಯಾಕಂತ ಯವ್ವ ಮತ್ತು ಒಂದು ತುಸು ಒಂದ ನನ್ನೊಂದು ಮಾತು ಕೇಳ್ತಂತಮ್ಮ. ಯಾಕ್ರಿ? ಒಂಜಾರ ನಾವ್ದಿಗಾರ ಅವನಿಗೆ ಮಾತು ಹೇಳೋದು. ಯವ್ವ ಎದಕ್ರಿ? ಸುಮ್ಮ ಕರ್ಕೊಂಬಾ ನೀ ಮೊದಲು. ಆಯ್ತು, ನಾ ಹೇಳಿ ಹೋಗ್ತೀನಿ ಹೇಳಿವ. ನಾ ಆ ಕಡೆ ಮುಂದೆ ಹೋಗಕ್ಕೆ ಭಜನಿಗೆ ಹೋಗೋದದ ಹೇಳಿ ಹೋಗ್ತೀನಿ ಅಂದ ಶ್ರೀಕಾಂತಪ್ಪ. ಅಲ್ಲಿ ಹೋಗಿ ಹೇಳ್ದ. ಮತ್ತು ಅವುಗಳು ಬಾ ಅಂದಾರ. ಬಾಣ ಅವ ತೊಗೊಂಬಂದ್ರಿ ಅವೆಲ್ಲ. ಯವ್ವ ಯಾರಿಗಲಿಕ್ಕೆ ಅನ್ನದ? ನನಗೆ ಅನ್ಲಕ್ಕಿ. ಅವ ಅಂದ, ನೀ ತಗೊಂಡು ನೋಡ್ದ, ಕೆಂಪು ಹೆಣ್ಮಗಳ ಮೇಲತ್ರ ಆಳ, ಸುಂದರವಾದ ಹೆಣ್ಮಗಳು. ಇನ್ನು ರೊಕ್ಕ ಕೊಡ್ತಾಳ. ನನಗೇನು ಯಾರು ತಿಳಿಯನಂದವ. ನಾ ಯಾಕೆ ಮುಗಿಸೋಬೇಕಪ್ಪ, ಗಿರೇಕ್ ಯಾಕೆ ತಪ್ಸೋಬೇಕಂದ ಕುಂಡ್ರಿ ಅವ ಅಂದ. ಹಿಡ್ದಡೆ ಹಿಂಗೇನು ಸ್ವಯ್ ಅನಿಸ್ದ. ಒಟ್ಟು ಎಲ್ಲ ತೆಗೆದು ಬಿಟ್ಟ. ಆಯ್ತು, ನುಣ್ಣಗಾಯ್ತು. ಹೋಗಿ ಮತ್ತೆ ಕೂತಳಿಕೆವು ತಾಂಬರಿ ಚೆರಿಗೆ ಆದಂಗೆ ಆಗಿತ್ತು. ಹೋಗಿ ಕೂತಳೆ. ಮತ್ತೆ ಮೆಣಸಿಕಾಯಿ ಹಚ್ಚೋದು, ಮತ್ತೆ ಬಿಟ್ಲು. ಮತ್ತೆ ಬಾಲು ಹುಳ ತೀರ್ಲಂಗ ಹಂಗೆ ತೀಲು. ಎಷ್ಟು ಬೆಂಗುಡಿಗೆ ನಡೆದಿತ್ತು. ಮಾಲಕ್ಕೆ ಬಂದೆ ಹೊರಗಿಂದು. ನೋಡ್ದವ, ಇದನ್ನ ನಮ್ಮಕ್ಕಿಯವ್ರು ಮತ್ತೆ ಯಾರಿಕ್ಕಿ? ಅವ ಅಂದ, ನೀಕ್ ಯಾರಪ್ಪ ನಮ್ಮ ಮನೆಗೆ ಬಂದಕ್ಕೆ ಅಂದ. ಸಮೀಪದಲ್ಲಿ ಹೋದ. ಯಾಕ್ರಿ ಹಿಂಗ್ಯಾಕೆ ಬರ್ತೀನಿ ನೋಡ್ಲಿಕ್ಕತ್ತೀರಿ ದಿಟ್ಟಿಷನ್? ಅಲ್ಲ ದಿಟ್ಟಿಸಿ ನೋಡಂಗೆ ಆಗಿದೆಯಲ್ಲ. ಅಲ್ಲ ಮಿರ್ಚಿ ಬಜಿ ಹೇಳಿರಲ್ಲ ಅದಕ್ಕೆ. ಮಿರ್ಚಿ ಬಜಿ ಎಟ್ಟೋತನ ಮುಂಜಾನೆ ಹಿಡಿದು ಕೂತೀನ್ರಿ. ಒಟ್ಟೆ ಮಿರ್ಚಿ ಬಜಿ ಆಗಲಾಗ್ಯವ. ಅಕ್ಕಿ ನರ್ಮಾನ ಅಕ್ಕಿ ಅಂತ ಹೋದ. ಅಕ್ಕಿ ಅಂತ ಹೋದ್ರು ಆಗಲಾಗ್ಯವ. ಹೆಂಗೆ ಮಾಡ್ರಿ? ಅವ ಅಂದ, ಹಣಿ ಬಡ್ಕೊಂಡ. ಯಾಕರೆ ಮಾಡ್ಕೊಂಡ ನಿನಗ? ಎದ್ರ ಮೇಲೆ ಇಡ್ಬೇಕಾಗಿತ್ತು? ಒಲೆ ಮೇಲೆ ಇಡಬೇಕಾಗಿತ್ತು, ಗ್ಯಾಸಿನ ಮೇಲೆ ಇಡಬೇಕಾಗಿತ್ತು. ಅದು ಎಣ್ಣೆ ಕಾಯ್ದ್ರೆ ಬಜಿ ಆಗ್ತಿತ್ತು. ಕಾರಣ ಎಂತ ಕೇಳಿದ್ರೆ ಅಜ್ಞಾನ. ಮಹಿಷಾಸುರನು ಕೂಡ ತನ್ನ ಪ್ರಾಣವನ್ನು ಕಳ್ಕೋಬೇಕಾದ್ರೆ ಕಾರಣ ಏನಂತ ಕೇಳಿದ್ರೆ, ಬೇಕಾದಷ್ಟು ರಾಜ ಇದ್ದ, ವೈಭವದ ಆಸ್ತಿ ಇತ್ತು, ರೂಪ ಇತ್ತು, ಇಷ್ಟೆಲ್ಲ ಪ್ರಜರಿದ್ರು ಕೂಡ ತನ್ನ ಪ್ರಾಣ ಕಳ್ಕೋಬೇಕಾದ್ರೆ ಕಾರಣ ಎಂತ ಕೇಳಿದ್ರೆ ಅಜ್ಞಾನ. ಎಲ್ಲಿಯವರೆಗೆ ಮನುಷ್ಯನಿಗೆ ಅಜ್ಞಾನ ಇರ್ತದ ಅಲ್ಲಿ ತನ್ನ ಜ್ಞಾನ ಆಗೋದಿಲ್ಲ. ಈ ಜ್ಞಾನ ಆಗಬೇಕಾದ್ರೆ ನಾವು ಎಲ್ಲಿ ಹೋಗ್ಬೇಕ್ರಿ? ಇಂಥಲ್ಲೇ ಬರ್ಬೇಕು. ಎಲ್ಲಿ ಬರ್ಬೇಕ್ರಿ? ನಾವು ಯಾವಾಗ ಎಲ್ಲಿ ಮಹಾತ್ಮರ ನುಡಿ ನಡೀತಾವ ಅದೇ ಜಾಗದಾಗ ಬರಬೇಕು. ಅವಾಗ ನಮಗೆ ಒಳ್ಳೆಯ ಜ್ಞಾನ ಆಗ್ತದೆ. ಇಂಥ ಮಹಿಷಾಸುರನನ್ನೇ ನಾಶ ಮಾಡಿರ್ತಕ್ಕಂಥ ಪರಂಜ್ಯೋತಿಯಾಗಿರ್ತಕ್ಕಂಥ ಯಾವ ಆದಿಶಕ್ತಿ ದೇವಿ ಅವರನ್ನು ನಾಶ ಮಾಡಿರ್ತಕ್ಕಂಥ ಈ ಸುಸಂದನು ಎಲ್ಲ ದೇವತೆಗಳಿಗೆ ಆನಂದ ಆಗ್ತದೆ. ಅದೇ ಸಮಯದಲ್ಲಿ ದೇವಿಗೆ ಪುಷ್ಪ ವೃಷ್ಟಿಯನ್ನು ಹಾಕಿದ್ರು ಅಂತಕ್ಕಂಥ ವಿಚಾರ ಎಂಬಲ್ಲಿಗೆ ಇವತ್ತಿನ ಪುರಾಣ ಮುಗಿಯಕ್ಕಿಂತ ಪೂರ್ವದಲ್ಲಿ ಇನ್ನೊಂದು ಕೆಲವೊಂದು ವಿಚಾರಗಳು ಹೇಳಬೇಕಾಗಿತ್ತು. ಏನ್ ಹೇಳಬೇಕಾಗಿತ್ರಿ? ಏನ್ ಹೇಳಬೇಕಾಗಿತ್ರಿ? ಊಟಕ್ಕೆ ಹೇಳಬೇಕಾಗಿತ್ರಿ ತಾನು. ಅಕ್ಕ ಹೋಗಿ ದೊಡ್ಡ ಹೈರಾಣ. ನನ್ನ ಹಣೆ ಬಾರ ಹಿಂಗೆ ಅದು. ಇನ್ನು ಊಟಕ್ಕೆ ಹೇಳಬೇಕಾಗಿತ್ರಿ, ನಡ್ರಿ ತಾನು. ಯಾವುದತ್ ಕೇಳಿದ್ರೆ ಕೆಲವೊಂದು ವಿಚಾರಗಳನ್ನ, ಯಾಕಂದ್ರೆ ನಾನು ಎಷ್ಟನೇ ದಿನ ಸಾಯ್ತ್ರಿ ಬಂದನಾಗ? ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ
ಮೊದಲು ಸುರವಿ ಬಂದಕ್ಕೆ ಅತ್ತಿ ಮನೆ ಸಸಿ ಆದಂಗೆ ಆಗಿದ್ದೆ ನಾನು. ಡಿಬ್ಬಿ ಕೈ ಹಚ್ಚಿದ್ರೆ ಅತ್ತಿ ಏನತ್ತಾಳೋ ಭಯ ಆಗಿತ್ತು. ಈಗ 6 ದಿವಸ ನಡೆದೇನಂದ್ರೆ ನನಗೆ ಸಸಿ ಪವರ್ ಇರುವುದಿಲ್ಲ ಜರ. 6 ದಿವಸ ಈ ಊರಾಗಿದ್ದೇನಂದ್ರೆ ಒಂದರ ಸಸಿ ಪವರ್ ಇರುವುದೇ. ಆ ಸಸಿ ಪವರ್ ಹೆಂಗಿರ್ತದೆ ಕೇಳಿದ್ರೆ, ಮನೆಯನ್ನು ನಾಶ ಮಾಡಬೇಕಿಲ್ಲ, ಮನೆಯನ್ನು ಉದ್ಧಾರ ಮಾಡಬೇಕಿರತಕ್ಕಂಥ ಒಂದು ಶಕ್ತಿ ಇರ್ತದೆ. ಆ ಶಕ್ತಿ ಕೇಳಿದ್ರೆ ಈ ದೇವಸ್ಥಾನದಲ್ಲಿ ನಿನ್ನೆ ಹೇಳಿದೆ ನಾನು, ಶ್ರೀಚಕ್ರ ಅಂತ ಹೇಳಿ. ಕೆಲವೊಬ್ಬರು ಶ್ರೀಚಕ್ರನ ಗಾಬರಿಯಾಗಿ ಹುಡುಕಾಡ್ಲಿಕ್ಕತ್ತಿದ್ರಿ. ನೀವು ಗುಡಿಗೆ ವರ್ಷ ಬರ್ತೀರೇನ್ರಿ? ಏನು ದಿನ ಬರ್ತೀರಿ? ಒಬ್ಬರು ಕೇಳಿದ್ರು ಶ್ರೀಚಕ್ರ ಅಂದ್ರೆ ಎಲ್ಲಿ ಇರ್ತದ್ರಿ ಅಂತ ಹುಡುಕಾಡ್ಲಿಕ್ಕತ್ತಾವ. ಅದು ಶೀರಿ ಮೇಲೆ ಚಿತ್ರ ಬಾರ್ದಾರ ಅಂತ ಹುಡುಕಾಡ್ಲಿಕ್ಕತ್ತಿದ್ದಾವ. ಹಂಗಲ್ಲ, ಈ ಶ್ರೀಚಕ್ರ ಅಂದ್ರೆ ದೇವಿಯ ಪಾದದ ಸಮೀಪದಲ್ಲಿರ್ತಕ್ಕಂಥ ಒಂದೇನು ಶಿಲೆಯಲ್ಲಿ ಮಾಡ್ಯಾರ ಅದು ಶ್ರೀಚಕ್ರ. ಬಹಳ ಪವಿತ್ರವಾದ ಚಕ್ರ ಅದು. ಆ ಚಕ್ರಕ್ಕೆ ಏನು ಮಾಡ್ಬೇಕಂದ್ರೆ, ನೀವು ಬಂದ ಕೂಡಲೇ ನಿಮಗೆ ಬೆಳಕ ಕಾಣಿಸ್ಬೇಕದು ನೇಮ. ಅದು ಸುಮ್ಮ ಶ್ರೀಚಕ್ರ ಇಟ್ಟಿರ್ತಾರಷ್ಟೇ. ಅದು ಯಾರು ಬಂದು ನೀವು ಭಕ್ತಿಯಿಂದ ನೋಡ್ತೀರಿ, ಅದರಲ್ಲಿ ಒಂದು ಬೆಳಕು ಬೀಳ್ತದ. ಆ ಬೆಳಕು ಯಾರಿಗೆ ಕಾಣಿಸ್ತದ, ನೀವು ಏನು ಅಪೇಕ್ಷೆ ಇರ್ತದ ಅದೆಲ್ಲ ಸಾಧ್ಯ ಆಗ್ತದೆ. ಅದರ ಒಂದು ಸತ್ವ ಅದು. ನಿಮಗೆ ಯಾರಿಗಾರಿಗೆ ಕಾಣಿಸ್ತದೇನ್ರಿ ಬೆಳಕು? ಅವರಿಗೆ ಕೇಳೋಣ, ದಿನ ಪೂಜೆ ಮಾಡೋರಿಗೆ ಕಾಣಿಸದಪ್ಪ. ಅದು ಕಾಣಿಸ್ದಂಗೆ ಆತಿತ್ರಿ. ಖರೆ ಈ ಮಳೆ ಬರೋದ್ರಾಗ ಮಟ್ಟಾಗ್ಯದ್ರಿ ತಮ್ಮ. ಮಳೆ ಬರೋಣ ಅದು ತೊಯ್ದಂಗೆ ಅನಿಸ್ತಿತ್ರಿ. ಕಾರಣ ಎಂತಂದ್ರೆ ಅಂಥ ಭವ್ಯವಾದ ಅದನ್ನು ಸ್ಥಾಪನೆ ಮಾಡ್ಯಾರಿ. ಅದಕ್ಕೆ ಪೂರ್ವಾರ್ಜಿತವಾಗಿರತಕ್ಕಂಥ ಒಂದು ಪ್ರಾಣ ಪ್ರತಿಷ್ಠೆ ಅನ್ನತಕ್ಕಂಥದ್ದು ವಿಶೇಷತೆ ಇರ್ತದೆ. ಯಾಕಂದ್ರೆ ವೈದಿಕ ಧರ್ಮದಲ್ಲಿ, ಭಾರತೀಯ ಪರಂಪರೆಯಲ್ಲಿ ಅಂತ ಕೇಳಿದ್ರೆ, ಆ ಶ್ರೀಚಕ್ರ ಯಾವ ಊರಾಗದ ಆ ಊರಾಗ ಏನೂ ಕಡಿಮೆ ಇರುವುದಿಲ್ಲ. ಯಾರಿಗೂ ಕಣ್ಣಾಗ ನೀರು ಬರೋದಿಲ್ಲ ನೇಮದ. ಕಾಮಧೇನು ಕಲ್ಪವೃಕ್ಷ ಇದ್ದಂಗ ಅಂಥದನ್ನು ಸ್ಥಾಪನೆ ಮಾಡಿರಿ. ಅದಕ್ಕೇನು ಕೊರತೆ ಆಗ್ಯದ ನನಗೇ ಗೊತ್ತಿಲ್ಲ. ಕಮಿಟಿ ಅವ್ರಿಗೆ ಕೇಳಿದ್ರಿಪ್ಪ, ಅದೊಂದು ಇಟ್ಟಿದೆವು ಮತ್ತು ಅದಕ್ಕೆ ಏನು ಮಾಡ್ಬೇಕ್ರಿ ಅಂತ ಕೇಳಿದ್ರು. ನನಗರೇ ನಾನು ಸಣ್ಣ, ನಾನು ಒಬ್ಬರಿಗೆ ದೂರವಾಣಿ ಮುಖಾಂತರ ಫೋನ್ ಹಚ್ಚಿ ಕೇಳಿದಾಗ ಅವರು ಹೇಳಿದ್ರು, ಆ ಶ್ರೀಚಕ್ರದ ಒಂದು ಘನತೆ ಆ ಊರಿನಲ್ಲಿ ಉಳಿಬೇಕಾದ್ರೆ ಅದಕ್ಕೆ ಕೆಲವೊಂದು ನೇಮಗಳದಾವು. ಅದನ್ನು ನೇಮ ಎಲ್ಲ ಅವರು ಊರಾನವರು ಪಾಲಿಸ್ತಿದ್ರಂದ್ರೆ ಅದಕ್ಕೆ ವ್ಯವಸ್ಥೆ ಮಾಡ್ಲಿಕ್ಕೆ ಬರ್ತದೆ. ನೀವು ಯಾರ್ಯಾರು ಪಾಲಿಸ್ತೀರಿ ಹೇಳ್ರಿ? ಒಂದು ಆಕಡಿಸಲ್ಕತ್ತ ನಿದ್ದೆ ಬತ್ತ ಮನೆ ಏನಿಲ್ಲ. ಅದಕ್ಕೆ ಖರ್ಚು ಎಷ್ಟು ಬರ್ತಂದ್ರೆ ಭಾಳ ಆದ್ರೆ ಒಂದು 50-60 ಲಕ್ಷ ಬರ್ತದೆ ರೀ ಖರ್ಚು. ಎಷ್ಟು ಬರ್ತದೆ ರೀ? ಒಂದು 50-60 ಲಕ್ಷ ಬರ್ತದೆ. ನಿಮ್ಮಲ್ಲಿ ಇದು ಇದ್ದಿರ್ಬೇಕಲ್ಲ, ಅದಕ್ಕೆ ಏನತ್ತಾರ ಈ ಲಾಡ್ಕಿ ಬಾಯಿ ಅದೇ ನಿಮ್ಮ ಕಡೆ ಅದೇವ? ಎಷ್ಟು ಬರ್ತದೆ ಲಾಡ್ಕಿ ಬಾಯಿ? 1,000. ಎಷ್ಟು ವರ್ಷಿಗೆ? 1 ತಿಂಗಳಿಗೆ. ಒಂದು ತಿಂಗಳಿಗೆ ಎಷ್ಟು ಬರ್ತದೆ ರೀ? 1,500, 1,500 ಬರ್ತದೆ. ನಿಮಗೆ ಏನು ಬರ್ತದನಪ್ಪ? ನಿಮಗೆ ಅವ್ರ ಹತ್ತಾರ ನಮಗೆ ಇದೇ ಬರೋದ್ರಿ, ತಂಬಾಕ ಸುಣ್ಣ ಭಾಳ ಆದ್ರೆ ಇದೊಂದು ಚೀಟ ಇಟ್ಟೆ. ನಮಗೇನು ನಿಮಗೆ ಬರ್ತಾರೆ? ಯಾವ ಬರ್ತಾರೆ? ಮೋದಿಗೆ ಎಷ್ಟು ಬರ್ತದೆ? 4,000, 2,000. ನಿಮಗೆ 2,000, ನಿಮಗೆ 1,500 ಅಂದ್ರೆ ನೀವು ಏನು ಮಾಡ್ಬೇಕಂದ್ರೆ, ಒಂದು ತಿಂಗಳ ಪಗಾರ ದೇವಿ ಹೆಸರ ಮೇಲೆ ಯಾರು ಬಿಡ್ತೀರಿ ಅವರಿಗೆ ಆ ಶಕ್ತಿ ಬರ್ತದೆ. ನೀವು ಒಂದು ತಿಂಗಳ ಪಗಾರ ಬಿಡ್ಬೇಕು ಎಲ್ಲರೂ. ಮತ್ತು ನಂದು ಒಂದು ಬಿಡ್ತೀನಿ ರೀ ಶ್ರೀಕಾಂತಪ್ಪ, ಯಾಕಂದ್ರೆ ನಾನು ಬಂದಿದ್ದಿಲ್ಲ, ಮತ್ತು ನಾನು ನಿಮ್ಮವನೆಲ್ಲ. ಅದಕ್ಕೆ ನಂದು ಒಂದು ತಿಂಗಳ ಪಗಾರ ಬಿಡ್ತೀನಿ. ನೀವೆಲ್ಲರೂ ಬಿಟ್ರಿ ಅಂದ್ರೆ ಇದು ಕಾರ್ಯಕ್ರಮ ಎಷ್ಟು ದಿನ ನಡೀತದೆ ಕೇಳಿದ್ರೆ, ಅದರ ಪ್ರಾಣ ಪ್ರತಿಷ್ಠಾ ಸುಶುದ್ಧಿತವಾಗಿ ನಡಿಬೇಕಾದ್ರೆ 41 ದಿವಸ ನಡೀತದೆ. ನೀವು 41 ದಿವಸ ಸ್ನಾನ ನೀವೆಲ್ಲ ಶುಚಿರ್ಭೂತರಾಗಿ ದಿನಾ ಗುಡಿಗೆ ಬರಬೇಕು. ಎಷ್ಟೊತ್ತನ ಅಂತ ಕೇಳಿದ್ರೆ 2 ತಾಸು ಅದರ ಮಂತ್ರ ನಡೀತದೆ. ಯಾವುದೋ ಮಂತ್ರ ಹೆಂಗಂತ ಕೇಳಿದ್ರೆ ಸ್ವತಃ ನೀವೇ ಅನ್ನಬೇಕು, ಯಾರಿಗಾರೇ ಕರೆಸಿ ಅನ್ನೋದಿಲ್ಲ.
ಅವರು ಪೂಜಾ ಮಾಡೋರು, ಅದಕ್ಕೆ ಶಿಷ್ಟಾಚಾರ ಮಾಡೋರು ಬೇರೆ ಇರ್ತಾರೆ. ನೀವೆಲ್ಲ ಪ್ರತಿಯೊಬ್ಬರು ನಿಮ್ಮ ಜೊತೆಗೆ ನಾನು ಇರಬೇಕಂದ್ರೆ ನಮ್ಮ ಮನೆ ಕೇಳ್ಕೊಂಡು ಬರ್ತೀನಿ ರೀ. ಯಾಕಂದ್ರೆ ಇದು ದೊಡ್ಡ ಕಾರ್ಯಕ್ರಮ. ಸಾಯುವುದರಲ್ಲಿ ಆ ಮಹಾತ್ಮ ಇದನ್ನೆಲ್ಲ ಒಬ್ಬ ಯಾರ ಗೌಡ್ರು, ಅವ್ರ ಹೆಸರೇನ್ರಿ, ಲೋಕಪ್ಪ ಅಣ್ಣವರು ಇದನ್ನೆಲ್ಲ ಬಹಳ ಸುಸಜ್ಜಿತವಾಗಿ ಮಾಡ್ಯಾರ. ನೋಡಿ, ಇಷ್ಟು ಆಶ್ರಯ ಮಾಡಿ, ಇದು ಯಾವ ಊರಾಗೂ ಹಿಂಗೆ ಗುಡಿ ಕಟ್ಟಿ ಇಷ್ಟು ವ್ಯವಸ್ಥೆ ಆಗಿಲ್ಲ, ಆದ್ರೆ ಇಷ್ಟೆಲ್ಲ ಭವ್ಯವಾಗಿ ಮಾಡ್ಯಾರ. ಇದಕ್ಕೆ ಇನ್ನು ಶಕ್ತಿ ತುಂಬವ್ರು ಯಾರತ್ ಕೇಳಿದ್ರೆ ಮೊದಲು ಹೆಣ್ಮಕ್ಳು ನೀವೆಲ್ಲ. ಇದು ಗುಡಿ ಯಾರ್ದ್ರಿ? ನಿಮ್ಮದೇನು ನಮ್ಮದು? ನಿಮ್ಮ ಗುಡಿ. ನೀವೆಲ್ಲ ಎಷ್ಟು ಶಕ್ತಿಶಾಲಿಯಾಗಿ ಒಳ್ಳೆಯ ಮನಸ್ಸಿನಿಂದ ಈ ಕಾರ್ಯದಲ್ಲಿ ತೊಡಗ್ತೀರಿ, ಅದಕ್ಕೆ ಆ ಫಲ ಸಿಗ್ತದೆ. ಇನ್ನೂ ಹೆಚ್ಚಿನ ವಿವರಗಳನ್ನು ಅದು ಏನದ ಮಾಹಿತಿ ಪೂರಾ ಕೇಳಬೇಕಾಗ್ತದೆ. ಸುಮ್ಮನೆ ಏನಾರೇ ಮಾಡ್ಲಿಕ್ಕೆ ಬರೋದಿಲ್ಲ. ಅಂಥ ಶಕ್ತಿಗೆ ಪೂರ್ವಾರ್ಜಿತವಾದ ಒಂದು ವಿಚಾರ ಹೇಳಿ ನಿಮಗೆ. ಮತ್ತು ನೀವು ನಾಡಿಗೆ ಬರೆದು ಬಿಟ್ಟಿರಿ, ಅವ್ವ ಕಿಕ್ಕೆ ಕಣ್ ಹಾಯ ತಳಕ್ಕೆ, ಅವ್ವ ಅದಕ್ಕೆ ಕಣ್ಣಿಟ್ಟೇನಿ, ನಾ ಅಂತ ನನ್ನ ಗಂಡ ಕೊಟ್ಟಿಲ್ಲ, ನನ್ನ ಮಕ್ಕಳಿಗೆ ಕೊಟ್ಟಿಲ್ಲ, ಸಸ್ತ್ಯಾರಿಗೆ ಕೊಟ್ಟಿಲ್ಲ, ನೀ ಅದ್ರ ಮ್ಯಾಲ ಕೊಂಡಿಟ್ಟೆ ಅಂದ್ರೆ ನಾ ಯಾಕೆ ಪುರಾಣ ಬರಲಿ? ಇಲ್ಲ, ಯಾಕಂದ್ರೆ ನಿಮ್ಮೂರ ಕಲ್ಯಾಣ ಆಗ್ಬೇಕಾದ್ರೆ ನೀವೇನು ಭಾಳ ದುಡ್ದಿಲ್ಲ, ಅದು ಯಾರೋ ಕೊಟ್ಟಿರ್ತಾರೆ. ಯಾರೋ ಕೊಟ್ಟದ್ದು ಯಾರಿಗೋ ಕೊಟ್ಬಿಟ್ರೆ ಆ ಪುಣ್ಯ ಎಲ್ಲ ಯಾರಿಗೆ ಬರ್ತದ್ರಿ? ನಿಮಗೆ ಬರ್ತದೆ. ಅಂತಹ ಸಾಹಸ ನೀವು ಪ್ರತಿಯೊಬ್ಬರು ತಾಯಂದರು ಎಲ್ಲರೂ ಇಲ್ಲಿ ಬಂದವರು, ಊರಾಗಿದ್ದವರು ಎಲ್ಲರಿಗೂ, ಮತ್ತು ನಿಮ್ಮ ಮನ್ಯಾಗ ಹೊಲ್ದಾಗಿದ್ದವ್ರು ಎಲ್ಲ ತಾಯಂದರಿಗೆಲ್ಲ ಹೇಳಬೇಕು, ಒಂದು ದಿವಸದ ಒಂದು ತಿಂಗಳ ಪಗಾರ ನೀವು ದೇವಿ ಸೆಲೆಂದು ಇಡಬೇಕು. ನೀವು ಒಂದು ತಿಂಗಳ ಪಗಾರ ನೀವು ಕೂಡ ಇಲ್ಲಿ ದೇವಿ ಸೆಲೆಂದು ಇಟ್ಟಿದ್ರೆ ಆ ಭವ್ಯವಾದ ಒಂದು ಕಾರ್ಯಕ್ರಮ, ಒಂದು ನಿಯೋಜನ. ಅದಕ್ಕೆ ಯಾಕಂತ ಕೇಳಿದ್ರೆ ಅದಕ್ಕೆ ಸುಮ್ಮ ಸಾಮಾನ್ಯರ ಕೈ ಹಚ್ಚಲಿಕ್ಕೆ ಬರೋದಿಲ್ಲ, ಒಬ್ಬರ ಜಗದ್ಗುರುಗಳು ಕೂಡ ಅದಕ್ಕೆ ಅವಶ್ಯವಾಗಿ ಬೇಕಾಗ್ತದೆ. ಯಾಕಂದ್ರೆ ನಾವು ಸ್ವಾಮಿಗಳಿದ್ದೇವೆ ಅಂತ ಹೇಳಿ ನಾವೇ ಮಾಡ್ತೀವಿ ಅಲ್ಲಕ್ಕೆ ಬರೋದಿಲ್ಲ. ಅದಕ್ಕೆಲ್ಲ ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಶ್ರೀಚಕ್ರದ ಒಂದು ಘನತೆ ಬಿಡಬೇಕಾದ್ರೆ ಅದಕ್ಕೆಲ್ಲ ವೈದಿಕ ರೂಪವಾಗಿ ಅದಕ್ಕೆ ಪೂಜಾ ವಿಧಿಗಳನ್ನು 41 ದಿವಸ ನಡೀತದೆ. 41ನೇ ದಿವಸಕ್ಕೆ ಆ ಮಹಾ ಜಗದ್ಗುರುಡು ಯಾರೇ ಇರಲಿ ಒಬ್ಬರ ಅಂಥ ಮಹಾಸನ್ನಿಧಿಯವರನ್ನ ನಿಮ್ಮೂರಲ್ಲಿ ಅಡ್ಡ ಪಲ್ಲಕ್ಕಿ ಉತ್ಸವವನ್ನು ಮಾಡಿಕೊಂಡು ಬಂದು ಆ ಪ್ರಾಣ ಪ್ರತಿಷ್ಠೆಯನ್ನು ಮಾಡಿದ್ರಂದ್ರೆ, ಅವ್ರು ಮಾಡಿದ್ರಂದ್ರೆ ನಿಮ್ಮ ಈ ದೇವಿ ಇಟ್ಟದ್ದಕ್ಕೂ ಸ್ವಾರ್ಥಕ ಮತ್ತು ಈ ಶ್ರೀಚಕ್ರ ಸ್ಥಾಪನೆ ಮಾಡೋದಕ್ಕೂ ಸ್ವಾರ್ಥಕ ಅಂತಕ್ಕಂಥ ಒಂದು ನಿಮ್ಮ ಮಗನಾಗಿ ಹೇಳ್ತೇನೆ ವಿನಃ ಇಲ್ಲಿ ಗುರುವಾಗಿ ಒಂದು ಸ್ವಾಮಿಯಾಗಿ ಹೇಳಿಲ್ಲ. ನೀವು ಸ್ವಾಮಿಗಳು ನನಗೆ ಏನ್ರಿ ಆರ್ಡರ್ ಮಾಡ್ತಾರಂದಿರ್ಬೇಕು, ಇದರಾಗ ನಂದು ಏನಾರು ಸ್ವಾರ್ಥದೇನ್ರಿ? ನನಗೆ ಕೂಡ ಅಂದಿದ್ದು ಇಲ್ಲ. ಯಾಕಂತ ಕೇಳಿದ್ರೆ ಇದು ಎಲ್ಲ ನಿಮ್ಮೂರಲ್ಲೇ ಉಳಿತದ ಆ ಶಕ್ತಿ. ಅದಕ್ಕೆ ನೀವೆಲ್ಲ ತಾಯಂದರು ಮತ್ತು ನಮ್ಮ ಅಣ್ಣನ ಒಳಗ ಮತ್ತು ಆ ಕಡೆ ಕೂತಾರ ಟಾವೆಲ್ ಸುತ್ಕೊಂಡಣ್ಣ, ನೀನು ಹೂ ಅಂದಿದ್ದಿಲ್ಲ, ತೆಲಿಗೆ ಟಾವೆಲ್ ಸುತ್ಕೊಂಡು ಎಲ್ಲರೂ ಹೂ ಅಂದಾರ. ಅದಕ್ಕೆ ಯಾರ್ಯಾರು ಹೂ ಅಂದಿರಿ ಒಮ್ಮೆ ಚಪ್ಪಳಿಗೆ ಬಾರಿಸ್ರು ನೋಡ, ಹೂ ಅಂದವ್ರೆಲ್ಲ ಒಳಗೆ ಥೋಡೆ ಗುಳ್ಳು ಉಳಿದು ಕಡ್ಲಿ ಪೂರ ನೆನೋದಿಲ್ಲ. ಯಾರಿಗೆ ದೇವಿ ಕೈ ಕೊಟ್ಟಾಳ, ಯಾರಿಗೆ ದೇವಿ ಕೈ ಕೊಟ್ಟಾಳ ಅಟ್ಟೆ ಮಂದಿ ಟಾಳಿ ಹೊಡ್ರಿ. ನಮಗೆ ಕೈ ಕೊಟ್ಟಿಲ್ಲ ಅಂದ್ರೆ ಹೊಡಿಬೇಡ್ರಿ. ಮತ್ತೆ ಇನ್ನು ಹೊಡೆದವ್ರಿಗೆ ಏನಾಯ್ತದ ಕೇಳಿದ್ರೆ ನಾವು ಕೈ ಮ್ಯಾಲ ಕೈ ಇಟ್ಟು ಆಣಿ ಮಾಡ್ದಂಗೆ ಆಯ್ತೀವಲ್ಲ. ನಮ್ಮೂರಲ್ಲಿ ಇಂಥ ಭವ್ಯ ಕಾರ್ಯಕ್ರಮ ಅದನ್ನು ನಡೆಸೋಣ. ಯಾಕಂದರೆ ಈ ಶಕ್ತಿ ದೇವತೆ ನಿಮ್ಮೂರಿಗಲ್ಲ, ಇಲ್ಲಿ ಯಾರ್ಯಾರು ಬರ್ತಾರ ಅವರ ದರ್ಶನಕ್ಕೆ ಅವರಿಗೆಲ್ಲ ಫಲ ನಿಮ್ಮಿಂದ ಮುಟ್ಟಬೇಕು ಅಂತ ಒಂದು. ಯಾಕಂದರೆ ನಾವು ಬರಕ್ರು ತಂದಿಲ್ಲ, ಹೋಗಕ್ರು ಏನೂ ಒಯ್ಯೋದಿಲ್ಲ. ಭಾಳಷ್ಟು ಗಳಿಸಿಟ್ರಿ ಅಂದರೆ ಏನಾಗ್ತದ್ರಿ, ಇಲ್ಲೇ ಇಟ್ಟೇ ಹೋಗ್ತಾರೆ, ಯಾರು ಇಲ್ಲ. ಇಂಥ ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನಾವು ಮಾಡಬೇಕಾದ್ರೆ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಮಿತ್ರೆ ಗುರೂಜಿಯವರು ಅವರು ಕೂಡ ಇದರಲ್ಲಿ ಅವರು ಎಲ್ಲಿ ಹೋಗೋದಿಲ್ಲ. ನೀವು ಎಲ್ಲಿ ಬೀಗರ ಮನೆಗೆ ಅದು ಹೋಗ್ತೀರ ಏನು? ಇದೇ ಬೀಗ್ರೂರ ನೀವು ನನ್ನಂಗೆ ಇದ್ದೀರಿ ಅಂದ ಬಂದವ್ರಿ ಹಣಿಬಾರ್ ಭಾಳ ದೊಡ್ಡ ಹೈರಾಣ. ನೀವರೇ ಇಲ್ಲೇ ಅವರಿದ್ದೀರತ್ತೇಳಿ ನಿಮ್ಮ ಕೈ ಹಿಡಿಬೇಕಂದ್ರೆ ನೀವು ನನ್ನಂಗೆ ಇದ್ರಾಗ ನನ್ನಂಗೆ ಬಿಟ್ಟು ನೀ ಯಾವತ್ತಮ್ಮ ಅವನು ನಮ್ಮ ಪೈಕಿನ ತಗೋ ಸ್ವಾಮಿನೂ ಅವನು ಆ ದಿಮಿಡಿ ವಾರಸ ಅವನು ನಮ್ಮವನೇ, ಮುಗೀತು ಖಲಾಸ್. ಇರಲಿ ಅದೇ ಅವರು ನಮ್ಮ ಪೈಕಿ ಆಯ್ತಲ್ಲ, ಮತ್ತೇನಲ್ಲ ಪೈಕಿ ಅಂದ್ರೆ ಬಂದವ್ರೆ ನಾವೆಲ್ಲ. ಇರಲಿ, ಎಲ್ಲರಿಗೂ ಕೂಡ ಆ ದೇವಿ
ಆಯುಷ್ಯ ಆರೋಗ್ಯ ಭೋಗ ಭಾಗ್ಯಾದಿಗಳನ್ನು ನಿಮ್ಮ ಕ್ಷೇತ್ರದಲ್ಲಿ ಮಾಡಲಿ. ಮತ್ತು ಅದು ಹೆಚ್ಚಿನ ವಿಚಾರವನ್ನು ನಾನು ಮತ್ತದಕ್ಕೆ ದೂರವಾಣಿ ಮುಖಾಂತರ, ಯಾಕಂದರೆ ನಾನು ಅಷ್ಟು ಶಾಣೆ ಅಲ್ಲ, ನಾನು ಕೂಡ ಹೆಚ್ಚಿನ ಅಭ್ಯಾಸ ಅವ್ರಿಗೆ ಕೇಳಬೇಕಾಗ್ತದೆ. ಅದನ್ನು ಹೆಂಗೆ ಮಾಡಬೇಕು ಅನ್ನೋದು ನೀವೆಲ್ಲ ದುಡ್ಡು ಕೊಡ್ತೀರಿ, ಆದರೆ ಅದು ಮಾಡುವ ನಿಯೋಜನೆ ಹೆಂಗಿರ್ತದೆ ಅದನ್ನೆಲ್ಲ ನಮ್ಮ ಕಮಿಟಿಯವರಾಗಲಿ ನೀವೆಲ್ಲ ನೀವು ತಾಯಂದಿರು ಥೋಡೆ ಬಳಗ ನೀವು ಯಾವಾಗ ನಾವು ಹೇಳ್ತೇವೆ ಆ ಸಮಯದಲ್ಲಿ ನೀವೆಲ್ಲ ತಾಯಂದಿರಬೇಕು. 41 ದಿವಸ ಈ ಗುಡಿಯೊಳಗೆ ಹೆಂಗೆ ಕೇಳಿದ್ರೆ ಇಲ್ಲಿ ಭವ್ಯವಾಗಿರ್ತಕ್ಕಂಥ ಪರಮಾತ್ಮರ ಲೋಕದಲ್ಲಿ ಇರ್ತಕ್ಕಂಥ ಆ ಶ್ರೀಚಕ್ರ ಈ ಉಟಗಿ ಗ್ರಾಮಕ್ಕೆ ತರಬೇಕನ್ನತಕ್ಕಂಥ ವಿಚಾರದ, ಅದಕ್ಕೆ ನೀವೆಲ್ಲ ಒಳ್ಳೆಯವರಾಗಿ ಈ ಕಾರ್ಯವನ್ನು ಮಾಡುತ್ತೀರಿ ಅಂತೇಳಿ ನಿಮ್ಮೆಲ್ಲರಲ್ಲಿ ಪ್ರಾರ್ಥಿಸಿಕೊಂಡು ನನ್ನೆರಡು ವಾಗ್ರೂಪ ಸೇವೆಗಳನ್ನು ಕ್ಷೇತ್ರ ಮಾತೆಯಾಗಿರ್ತಕ್ಕಂಥ ಶಾಂಭವಿಯ ದಿವ್ಯ ಚರಣಾರವಿಂದಗಳಿಗೆ ಸಮರ್ಪಣೆ ಮಾಡಿ ನನ್ನ ವಿಷಯಕ್ಕೆ ವಿರಾಮ ಹೇಳುತ್ತೇನೆ. ಸರ್ವೇ ಜನಃ ಸುಖಿನೋ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ.